ಬಟ್ ಇಲ್ಲಿ ಹೇಳ್ತಾ ಇದೆಯಾ ದೇವರು ಥ್ಯಾಂಕ್ ಗಾಡ್ ಸಮಸ್ಯೆನೂ ಮಾತಾಡಿ ದೇವ್ರ ವಾಕ್ಯನ ಮಾತಾಡಿ ಅಂತ ಹೇಳ್ತಾ ಇದೆಯಾ? ನಿಮ್ಮ ಜೀವನದ ಏನೇ ಸಮಸ್ಯೆಗಳಿರ್ಬೋದು, ಬಟ್ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್ ನೀವು ಸಮಸ್ಯೆಗಳನ್ನು ಮಾತಾಡದೆ ಆ ಸಮಸ್ಯೆಗಳಿಗೆ ಬೇಕಂತಹ ಪರಿಹಾರವನ್ನು ನೀವು ಬಯಸೋದಾದರೆ ಆ ಪರಿಹಾರವನ್ನು ದೇವರ ವಾಕ್ಯದಲ್ಲಿ ಕಂಡುಹಿಡ್ಕೊಂಡು ಆ ವಾಕ್ಯವನ್ನು ಹೃದಯದಲ್ಲಿ ನಂಬಿ ಬಾಯಿ ತುಂಡಿಬೇಕಾಗಿದೆ. ಉದಾಹರಣೆಗೆ ಥ್ಯಾಂಕ್ ಗಾಡ್ ನಾವು ಬೀದರ್ಗೆ ಧ್ಯಾನ ಕೂಡ ಕೊಡ್ಲಿಕ್ಕೆ ಹೋದಾಗ ಅಲ್ಲಿರುವಂಥ ಗುರುಗಳು ನಮ್ಮ ಈ ಕಡೆಯವರೇ, ಕುಶಾಲನಗರದವರು, ಓಕೆ, ಹತ್ತಿರದಲ್ಲಿರೋರು. ಆ ಗುರುಗಳು ಪ್ರೈಸ್ ಗಾಡ್ ಸುಮಾರು ಒಂದು 40-42 ಜನ ಮಕ್ಕಳನ್ನ ಬೋರ್ಡಿಂಗ್ಲಿ ಇಟ್ಕೊಂಡು ನೋಡ್ಕೊಳ್ತಾ ಇದ್ದಾರೆ. ಬಟ್ ವಾರಕ್ಕೆ ಒಂದೇ ಸಲ ಸ್ನಾನ, ಯಾಕಂದ್ರೆ ನೀರಿಲ್ಲ ಅಲ್ಲಿ. ಅವ್ರು ಕುಡಿಯೋ ನೀರು ನಾವು ಕುಡಿಯೋಕ್ಕಾಗಲ್ಲ, ಬಾವಿ ತೋಡಿದ್ದಾರೆ, ಆ ನೀರು ಕುಡಿಬೇಕು ಮಕ್ಕಳು. ನೀರಿಲ್ಲ ಅಲ್ಲಿ, ಮಳೆ ಬೀಳಲ್ಲ ಅಂಥ ಜಾಗ. ನಾವು ಹೋಗಿ ನೋಡಿದ್ದೇವೆ. ಫಸ್ಟ್ ಗುರುಗಳು ಕರ್ಕೊಂಡೋಗಿದ್ದು ನಮ್ಮ ಮಕ್ಕಳು ತೋರಿಸ್ತೀನಿ ಬನ್ನಿ ಆಲ್ವಿನ್ ಅಂತ ಕರ್ಕೊಂಡೋದ್ರು. ಪ್ರಿಯರೇ, ನಿಮ್ಮ ಮಕ್ಕಳಿಗೆ ಅನ್ನದ ಬೆಲೆ ಗೊತ್ತಾಗಬೇಕಾದ್ರೆ ಒಂದ್ಸಲ ಅಲ್ಲಿ ಕರ್ಕೊಂಡೋಗಿ ಗೊತ್ತಾಗ್ತದೆ. ಅವ್ರು ಹೇಳಿದ್ರು, ಮಕ್ಕಳು ಊಟ ಮಾಡ್ತಿದಾರಲ್ಲ ಆಲ್ವಿನ್, ಮಕ್ಕಳಿಗೆ ಪ್ರತಿದಿನ ಇದೊಂದೇ ಊಟ. ಬೆಳಗ್ಗೆನೂ ಕೂಡ ಬೇಳೆಕಟ್ಟು ಅನ್ನ, ಮಧ್ಯಾಹ್ನ ಬೇಳೆಕಟ್ಟು ಅನ್ನ, ರಾತ್ರಿ ಬೇಳೆಕಟ್ಟು ಅನ್ನ, ಅಷ್ಟೇ ಊಟ. ಒಂದು ಅಗಳನ್ನು ಮಕ್ಕಳೇನಾದ್ರು ನೆಲ ಮೇಲೆ ಚೆಲ್ಬಿಟ್ರೆ ಇನ್ನೊಂದು ಸಲ ಆಲ್ವಿನ್ ಜಸ್ಟ್ ನಾನು ಈ ಮಕ್ಕಳಿಗೆ ನೀವೇನು ಹೇಳ್ತೀರ ಅದು ಮಾಡ್ತಾನೆ. ಏನು ಫಾದರ್ ಹಿಂಗೆ ಹೇಳ್ತೀರಿ? ನಮ್ಮನೇಲಿ ಮಕ್ಕಳು ಊಟ ಮಾಡುವಾಗ ಎಷ್ಟು ಚೆಲ್ಲ ಹೋಗ್ತದೆ, ತಟ್ಟೆಲೆ ಬಿಟ್ಬಿಟ್ಟು ಕೈ ತೊಳೆದು ಬಿಡ್ತವೆ. ಏನು ಫಾದರ್ ಹಿಂಗೆ ಹೇಳ್ತೀರಿ? ಬಂದು ನೋಡಿ ಆಲ್ವಿನ್. ಪ್ರಿಯರೇ, ನಾನು ಕಣ್ಣು ಮುಂದೆ ನೋಡಿದ್ದು ಒಂದು ಮಗು ಒಂದು ಅಗಳನ್ನು ತಟ್ಟೆಲೆ ಬಿಟ್ಟಿರಲಿಲ್ಲ, ಒಂದು ಅಗಳು ನೆಲ ಮೇಲೆ ಬಿದ್ದಿರಲಿಲ್ಲ. ಅಷ್ಟು ಬಡತನದ ಬೀದರ್ ನಾನು ಕಣ್ಣು ಮುಂದೆ ನೋಡಿದ್ದು. ಒಂದು ಅಗಳು ತಟ್ಟಲಿಲ್ಲ, ಒಂದು ಅಗಳು ನೆಲ ಮೇಲೆ ಬಿದ್ದಿಲ್ಲ. ಒಂದು ಅಗಳು ನೆಲ ಮೇಲೆ ಬಿದ್ದರೆ ಮಕ್ಕಳೇನು ಮಾಡ್ತಾ ಗೊತ್ತಾ? ಎತ್ಕೊಳ್ಳೋದು, ಕಣ್ಣು ಮುತ್ಕೊಟ್ಕೊಂಡು ಬಾಯಿಗೆ ಹಾಕೊಳ್ತವೆ. ಅಷ್ಟು ಬಡತನ, ಮಳೆನೇ ಇಲ್ಲ, ವ್ಯವಸಾಯ ಇಲ್ಲ. ಅದಾದಮೇಲೆ ಚರ್ಚಿಗೆ, ಗುರುಗಳಿಗೆ ಮತ್ತು ಮಕ್ಕಳಿಗೆ ಸಹಾಯ ಆಗಲಿ ಅಂತೇಳಿ 4 ಜಾಗದಲ್ಲಿ ಒಂದು ಕಡೆ ಒಂದು ಸಲ ಒಂದು ಕಡೆ ಬೋರ್ವೆಲ್ ತೆಗೆಸಿದ್ರು, ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು, ಆ ಥರ 4 ಕಡೆ ಬೋರ್ವೆಲ್ ತೆಗೆಸಿದ್ದಾರೆ. 4 ಬೋರ್ವೆಲ್ ನೀರು ಬಂದಿಲ್ಲ. ಅದರಿಂದಾಗಿ ಅಲ್ಲಿನ ಬಿಷಪ್ ಅವರು ಇನ್ನೊಂದು ಸರಿ ನೀನು ಯಾವ ಕಾರಣಕ್ಕೂ ಬೋರ್ವೆಲ್ ಕೈ ಹಾಕಂಗಿಲ್ಲ, ಅಲ್ಲಿ ನೀರು ಬರಲ್ಲ ಅಂತ ಗೊತ್ತು, ಯಾಕೆ 4 ಸಲ ದುಡ್ಡು ವೇಸ್ಟ್ ಮಾಡಿದೆ ಅಂತೇಳಿ ಬೈದಿದ್ದಾರೆ. ಹಣ ಯಾಕೆ ವೇಸ್ಟ್ ಮಾಡ್ತೀಯ ಅಂತೇಳಿ ಇವರು ಆ ವಿಷಯಕ್ಕೆ ಬಿಟ್ಬಿಟ್ಟಿದ್ದಾರೆ. ನಾವು ಹೋಗಿ ರಾತ್ರಿ ನೈಟ್ ವಿಷಲ್ ನಡೆಸಿದ್ವಿ. ಬೆಳಿಗ್ಗೆ ಫಾದರ್ ಹೇಳಿದ್ರು, ಆಲ್ವಿನ್ 4 ಕಡೆ ಬೋರ್ವೆಲ್ ತೆಗೆಸಿದ್ದೇವೆ, ನೀರಿಲ್ಲ. ಬಟ್ ಅದು ಇನ್ನೊಂದು ಕಡೆ ಎಲ್ಲಾದರೂ ಒಂದು ಕಡೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೇವೆ, ಒಂದು ಗೇಟ್ ಹತ್ರ ಒಂದು ಕಡೆ ತೆಗೆಸ್ಬೇಕು ಅಂದ್ಕೊಂಡಿದ್ದೇನೆ. ಬಟ್ ಬಿಷಪ್ ಅವ್ರಿಗೆ ಗೊತ್ತಿಲ್ಲ, ಇದು ಗೊತ್ತಾದರೆ ಮಾತ್ರ ಕಚ್ತಾರೆ, ಯಾಕಂದರೆ 4 ಸಲ ದುಡ್ಡು ವೇಸ್ಟ್ ಮಾಡಿದ್ದಾನೆ. ಫಾದರ್ ಎಲ್ಲಿ ತೆಗೆಸ್ಬೇಕು ಅಂದ್ಕೊಂಡಿದ್ದೀರಿ ತೋರಿಸಿ, ಜಸ್ಟ್ ಅಲ್ಲೋಗಿ ಪ್ರೇಯರ್ ಮಾಡೋಣ. ಅದಾದಮೇಲೆ ಪ್ರೇಯರ್ ಪ್ರೈಸ್ ಬಿಟ್ಟು ಗಾಡ್ ಹೋಗಿ ತೋರಿಸಿದ್ರು ಈ ಜಾಗದಲ್ಲಿ. ಆಗ ನಾನು ಹೇಳಿದ್ದು ಒಂದು ಮೊದಲನೇ ಕಾರ್ಯ ಈಗಲೂ ನನಗೆ ಜ್ಞಾಪಕ ಇದೆ. ಫಾದರ್, ಫಸ್ಟ್ ಇಲ್ಲಿ ನೀರು ಬಂದ ತಕ್ಷಣ ಹೊರಗಡೆ ಎಷ್ಟೇ ಜನರು ಬರಲಿ, ನಲ್ಲಿನ ಹೊರಗಡೆ ಒಂದು ಹಾಕಬೇಕು, ಜನರು ಬಂದವ್ರಲ್ಲಿ ಫ್ರೀಯಾಗಿ ನಲ್ಲಿ ನೀರು ಹಿಡ್ಕೊಂಡು ಹೋಗ್ಬೇಕು. ರೆಡಿ ಮಾಡ್ತೀರಾ? ಫಾದರ್ ಹೊರಗಡೆ ನಗ್ತಾ ಇದ್ರಂತೆ. ಫಸ್ಟು ನಮ್ಮ ಮಕ್ಳಿಗಾದ್ರೆ ಸಾಕು ನೀರು, ಇನ್ನು ಹೊರಗಡೆ ಎಲ್ಲಿಂದ ನೀರು ಕೊಡೋದು? ಓಕೆ. ಅದಾದಮೇಲೆ ಫಾದರ್ ಏನು ನೀವು ಮಾತಾಡ್ತಾ ಇಲ್ಲ, ನೀವು ಹೌದು ಅಂತ ಒಪ್ಪಿಗೆ ಕೊಡದೆ ಹೋದರೆ ನಾನು ಪ್ರೇಯರ್ ಮಾಡಲಿಕ್ಕಾಗಲ್ಲ. ಅದಾದಮೇಲೆ ಫಾದರ್ ಹೇಳಿದ್ರು, ಆಯಿತು ಆಲ್ವಿನ್, ಒಳ್ಳೆ ನೀರು ಬಂದರೆ ನಾನು ಹೊರಗಡೆ ಒಂದು ನಲ್ಲಿ ಹಾಕ್ಸ್ತೇನೆ, ಜನಗಳು ಯಾವಾಗಾರು ಹಿಡ್ಕೊಂಡು ಹೋಗಲಿ. ಅದಾದಮೇಲೆ ಪ್ರೈಸ್ ಗಾಡ್ ಪ್ರೇಯರ್ ಮಾಡಿದ್ದು ಯೇಸು ನಾಮದಲ್ಲಿ. ದೇವ್ರಿಗೇನು ಕೆಲಸ ಕೊಡಲಿಲ್ಲ, ಯೇಸುವೆ ನೀರು ಉತ್ಪತ್ತಿ ಮಾಡೋ, ನೋ. ಯೇಸು ನಾಮದಲ್ಲಿ ಭೂಮಿಯೇ ನಿನಗೆ ಆಜ್ಞೆ ಮಾಡ್ತದಾನೆ. ಈ ಜಾಗದಲ್ಲಿ ಬೋರ್ವೆಲ್ ಡಿಗ್ ಮಾಡುವಾಗ ಯೇಸು ನಾಮದಲ್ಲಿ ಆ ಬೋರ್ವೆಲ್ದು ಆ ಬಿಟ್ ಸರಿಯಾಗಿ ಹೋಗಿ ನೀರಿರುವಂಥ ಆ ಜಲ ಇರುವಂತಹ ಆ ಬಂಡೆಗೆ ಹೋಗಿ ಟಚ್ ಆಗಲಿ, ನೀರು ಯೇಸು ನಾಮದಲ್ಲಿ ಹುಕ್ಕಿರಲಿ. ಇಲ್ಲಿ ಉತ್ಪತ್ತಿಯಾಗೋ ನೀರು ಯಾವುದೇ ಬೇಸಿಗೆಲಾಗಲಿ, ಯಾವುದೇ ಮಳೆಗಾಲದಲ್ಲಿ, ಯಾವುದೇ ಕಾಲದಲ್ಲಾಗಲಿ ಯಾವತ್ತೂ ಕೂಡ ಇದು ಡ್ರೈ ಆಗದೆ ಇರಲಿ. ಫಾದರ್ ಇಲ್ಲಿ ತೆಗೆಸಿ, ಪಕ್ಕ ನೀರು ಫಸ್ಟ್ ಕ್ಲಾಸ್ ನೀರು. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಅಲ್ಲಿಂದ ಮೈಸೂರು ಬಂದ್ವಿ. ಮೈಸೂರು ಬಂದಾದಮೇಲೆ ಪ್ರೈಸ್ ಗಾಡ್ ನಾನು ಕೆಲಸ ಪ್ರೇಯರ್ ಮಾಡೋದು ಮಾತ್ರವಲ್ಲ, ನೆಕ್ಸ್ಟ್ ಫಾದರ್ ಫೋನ್ ಮಾಡಿದೆ, 2 ಸಲ ಫೋನ್ ಮಾಡಿದೆ. ಫಾದರ್, ನಾನು ಹೇಳ್ಕೊಟ್ಟು ವಾಕ್ಯನ ಮಕ್ಕಳ ಕೈಲಿ ಪ್ರೇಯರ್ ಮಾಡಿಸ್ತಾ ಇದ್ದೀರಾ, ಯೇಸುವೆ ಆ ಜಾಗದಲ್ಲಿ ಅತ್ಯುತ್ತಮವಾದ ನೀರನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುಮ ಕೊಡಿಗಿಡಿ ಅಂತೇಳಿ ಯೇಸುಮ ಕೆಲಸ ಕೊಡಬೇಡಿ, ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತೇಳಿ. ಅದಾದಮೇಲೆ ಥ್ಯಾಂಕ್ ಗಾಡ್ 2 ಸಲ ಫೋನ್ ಮಾಡಿ ಆಯಿತು. ಅದಾದಮೇಲೆ ಥ್ಯಾಂಕ್ ಗಾಡ್ ಒಂದಿನ ಫಾದರ್ ಫೋನ್ ಮಾಡಿದರು, ಆಲ್ವಿನ್ ಜಸ್ಟ್ ಆ ಕಾರ್ಯವನ್ನು ಇನ್ನೂ ಸರಿ ಅಗ್ರಿಮೆಂಟ್ ಪ್ರೇ ಮಾಡೋಣ, ಜಸ್ಟ್ ಅದನ್ನು ಈಗ ಬೋರ್ವೆಲ್ ತೆಗೆಸ್ಲಿಕ್ಕಾಗಿ
ಜಸ್ಟ್ ಎಲ್ಲ ನಾನು ಇಂಥ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೇನೆ, ಬೋರ್ವೆಲ್ ಕಂಪ್ನಿಯವ್ರಿಗೆ ಮಾತಾಡ್ಕೊ ಬರ್ಲಿಕ್ಕಾಗಿ. ನಾಳೆ ಓಕೆ ಫಾದರ್ ಅಗ್ರಿಮೆಂಟ್ ಮಾಡೋಣ. ಇಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡು ಪ್ರೇ ಮಾಡ್ಕೊಂಡ್ವಿ. ಎಸ್ ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇಬ್ಬರು ಒಟ್ಟಿಗೆ ಸೇರಿ ಪ್ರೇ ಮಾಡ್ತಿದ್ದಾವೆ. ಆ ಜಾಗದಲ್ಲಿ ಪ್ರೈಸ್ ಗಾಡ್ ಅತ್ಯುತ್ತಮ ನೀರು ಬಂದಿದ್ದಕ್ಕಾಗಿ ಸ್ತೋತ್ರ. ಆಯಿತು. ಮಾತಾಡುವಾಗಲೇ ಹೋಲಿ ಸ್ಪಿರಿಟ್ ತಿಳಿಸಿದ್ದು, ಆ ಪ್ರಾಜೆಕ್ಟ್ ನೀನೇ ವಹಿಸ್ಕೊ, ಇಡೀ ಪ್ರಾಜೆಕ್ಟನ್ನ ನೀನೇ ವಹಿಸ್ಕೊ. ಮೈ ಗಾಡ್, ಜೇಬಲ್ ನೋಡಿದ್ರೆ 30 ರೂಪಾಯಿ 40 ರೂಪಾಯಿ ಇದೆ ಅಷ್ಟೇ. ನೋಡಿದ್ರೆ 3 ಲಕ್ಷ ರೂಪಾಯಿ ಪ್ರಾಜೆಕ್ಟನ್ನು ನೀನೇ ವಹಿಸ್ಕೊ. ಅದಾದಮೇಲೆ ಫಾದರ್ ಹೇಳಿದೆ, ಫಾದರ್ ಡೋಂಟ್ ವರಿ ಫಾದರ್, ದೇವ್ರು ತಿಳಿಸಿದ್ದಾರೆ ನೀವು 1 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ಜಸ್ಟ್ 3 ಲಕ್ಷ ಪ್ರಾಜೆಕ್ಟನ್ನು ದೇವರು ಜಸ್ಟ್ ಮೈಸೂರಿಂದ ಒದಗಿಸ್ಕೊಡ್ತಾರೆ. ಫಾದರ್ಗೆ ಆಶ್ಚರ್ಯ. ಎಲ್ಲ ಧ್ಯಾನ ಕೂಡ ಬಂದು ನಡ್ಸ್ಕೊಡಿದ್ರೆ 30,000 ರೂಪಾಯಿ 40,000 ರೂಪಾಯಿ ನಮ್ಮ ಕೈಯಿಂದ ಕಿತ್ಕೊಂಡು ಹೋಗ್ತಾರೆ. ಇವರು ಧ್ಯಾನ ಕೂಡ ನಡ್ಸ್ಕೊಟ್ರು, ಫ್ರೀಯಾಗಿ ಹೋದರು, 1 ರೂಪಾಯಿ ದುಡ್ಡು ತೊಗೊಳ್ಳಿಲ್ಲ. ಮತ್ತು ಇವ್ರು ನೋಡಿದ್ರೆ ಜಸ್ಟ್ ಬೋರ್ವೆಲ್ ಪ್ರಾಜೆಕ್ಟನ್ನು ನಾವೇ ನೆರವೇರಿಸ್ಕೊಡ್ತೇವೆ ಅಂತೇಳಿ ಹೇಳ್ತಾ ಇದಾರಲ್ಲ. ಫಾದರ್ ಎಷ್ಟು ಮಟ್ಟಿಗೆ ಕನ್ಫ್ಯೂಸ್ ಆದವರು ಅಂತಂದರೆ, ಅವರು ನನ್ನ ಜೊತೆ ಆಲ್ವಿನ್ ಅಂತೇಳಿ ಮಾತಾಡ್ತಿರಲ್ಲ, ಅವರು ನೆಕ್ಸ್ಟು ಸರ್ ನೀವೇನು ಹೇಳ್ತಾ ಇದ್ದೀರಿ, ಡಾಕ್ಟರ್ ನೀವೇನು ಹೇಳ್ತಾ ಇದ್ದೀರಿ, ಬ್ರದರ್ ನೀವೇನು ಹೇಳ್ತಾ ಇದ್ದೀರಿ, ಅವ್ರಿಗೆ ಕನ್ಫ್ಯೂಸ್ ಆಗೋಯ್ತು, ಏನು ಅಂತ ಕರಿಬೇಕು ಅಂತ ಗೊತ್ತಿಲ್ಲ. ಅಷ್ಟು ಮಟ್ಟಿಗೆ ಗಾಬರಿ ಆಗಿಬಿಟ್ರು. ಸರ್ ಏನಂತ ಹೇಳ್ತಾ ಇದ್ದೀರಿ, ಬೋರ್ವೆಲ್ದು ಹೌದು ಫಾದರ್, 1 ರೂಪಾಯಿ ನೀವು ಖರ್ಚು ಮಾಡೋಂಗಿಲ್ಲ, ದೇವ್ರು ಎಲ್ಲವನ್ನ ಮೈಸೂರಿಂದ ಒದಗಿಸ್ಕೊಡ್ತಾರೆ. ಅದನ್ನ ಹೋಗಿ ಜಸ್ಟ್ ನನ್ನ ಟೀಮಲ್ಲಿ ಡಿಸ್ಕಷನ್ ಮಾಡಿದ್ರೆ ಹೇಗಿರ್ತದೆ, ಇಲ್ಲೇ ನಮಗೆ ಪ್ರೇಯರ್ ಬುಕ್ ಪ್ರಿಂಟ್ ಹಾಕ್ಸೋಕ್ಕೆ ದುಡ್ಡಿಲ್ಲ, ಮುಂದಿನ ತಿಂಗಳು ಧ್ಯಾನಕೂಟ ನಡೆಸಬೇಕು, ಸುಮಾರು 700-800 ಜನ ಬರ್ತಾರೆ ಮೈಸೂರಿಗೆ ತಿಂಗಳಿಗೆ ಒಂದ್ಸಲ ಧ್ಯಾನಕೂಟಕ್ಕೆ. ಅವ್ರಿಗೆ ಊಟದ್ದು, ಯಾಕಂದ್ರೆ ಹೋದ ತಿಂಗಳು ಬಿಲ್ಲೇ ಕಟ್ಟಿಲ್ಲ ಊಟದ ದುಡ್ಡನ್ನ, ನೀವು ಹೆಂಗೆ ಒಪ್ಕೊಂಡ್ರಿ, ಯಾರ ಹತ್ರ ಹೇಳಿಲ್ಲ. ತದನಂತರ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ತದನಂತರ ಜೀಸಸ್ ಆ ಪ್ರಾಜೆಕ್ಟ್ನ ನನಗೆ ವಹಿಸ್ಕೊಟ್ಟಿದ್ದೀರಿ, ಬಟ್ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದ್ದಕ್ಕಾಗಿ ಸ್ತೋತ್ರ. ಬಟ್ ಜೀಸಸ್ ಆ ಜಾಗದಲ್ಲಿ ಇಷ್ಟರ ಮಟ್ಟಿಗೆ ನೀವು ಬಂಡವಾಳ ಹಾಕುವಾಗ 100% ಪಕ್ಕ ಗ್ಯಾರಂಟಿ ನೀರು ಬಂದಿದೆ, ಫಸ್ಟ್ ಕ್ಲಾಸ್ ನೀರು. ಅದಾದಮೇಲೆ ಪ್ರೈಸ್ ಗಾಡ್ ಫಾದರ್, ನೀವೆಲ್ಲೋಗಿ ಏನು ಪ್ರಾಜೆಕ್ಟ್ ಯಾರಿಗೆ ಬೋರ್ವೆಲ್ ಕಂಪ್ನಿ ಹೇಳ್ತೀರಿ, ದಯವಿಟ್ಟು ಅದನ್ನೆಲ್ಲ ಕೊಟೇಶನ್ ಕೊಡೋಕೆ ಹೇಳಿ, ದಯವಿಟ್ಟು ಬಿಲ್ನ ಈ ಕಡೆಯಿಂದ ಕಳಿಸ್ತವೆ. ಬಟ್ ಜೇಬಲ್ ದುಡ್ಡು ಇರೋದಷ್ಟು 30 ರೂಪಾಯಿ 40 ರೂಪಾಯಿ ನಾವು ಇರೋದು ನನ್ನ ಜೇಬಲ್ ಅಷ್ಟೇ. ಅದಾದಮೇಲೆ ಪ್ರೈಸ್ ಗಾಡ್, ದೇವರು ಅತ್ಯದ್ಭುತ ರೀತಿಯಲ್ಲಿ ನನ್ನ ಟೀಮ್ ಸಹೋದರರು ಇನ್ನೊಬ್ಬರು ಇದ್ದಾರೆ, ನನ್ನ ಟೀಮ್ ಬ್ರದರ್, ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ. ಬ್ರದರ್ ಪ್ಲೀಸ್ ದಯವಿಟ್ಟು ಆ ಪ್ರಾಜೆಕ್ಟನ್ನು ದಯವಿಟ್ಟು ಸ್ವಲ್ಪ ಕರೆಕ್ಟಾಗಿ, ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿಲ್ಲ, ಬೋರ್ವೆಲ್ ಬಗ್ಗೆ ನೀವು ಸ್ವಲ್ಪ ಮಾತಾಡಿಕೊಂಡು ಅದೇನು ಅಪ್ಡೇಟ್ ಆಗ್ತದೆ ದಯವಿಟ್ಟು ತಿಳಿಸಿ. ಅದಾದಮೇಲೆ ಪ್ರೈಸ್ ಗಾಡ್, ಬ್ರದರ್ಗೊಂದ್ಸಲ ವಹಿಸ್ಕೊಟ್ಟಿದ್ದು, ಅದಾದಮೇಲೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡಿಲ್ಲ, ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ಸಲ ಸಡನ್ನಾಗಿ ನನಗೆ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಒಂದು ವಿಡಿಯೋ ಬಂತು. ವಿಡಿಯೋ ಬಂದು ನೋಡುವಾಗ ಪ್ರೈಸ್ ಗಾಡ್, ಸುಮಾರು 30 ಅಡಿ ಎತ್ತರದಷ್ಟು ನೀರು ಚಿಮ್ತಾ ಇದೆ ಬೋರ್ವೆಲಿಂದ. ಇದು ಯಾವುದು, ನಾನು ಆ ಬ್ರದರ್ ಫೋನ್ ಮಾಡಿ, ಬ್ರದರ್ ಇದು ಯಾವ ವಿಡಿಯೋ ಅಂತ ಹೇಳುವಾಗ, ಬೀದರಲ್ಲಿ ಜಸ್ಟ್ ಫಾದರ್ಗೆ ಬೋರ್ವೆಲ್ ಪ್ರಾಜೆಕ್ಟ್ ಒಪ್ಕೊಂಡಿದ್ರಲ್ಲ ಆಲ್ವಿನ್, ಅಲ್ಲಿ ಇವತ್ತು ಅಷ್ಟು ಫಸ್ಟ್ ಕ್ಲಾಸ್ ನೀರು ಬಂದಿರುವಂಥದ್ದು, ಫಸ್ಟ್ ಕ್ಲಾಸ್ ನೀರು. ಕೊನೆಗೆ ಅದಾದಮೇಲೆ ಫಾದರ್ ಅವತ್ತು ಫಸ್ಟ್ ಮಾಡಿದ ಕೆಲಸ, ಕಾಂಪೌಂಡನ್ನು ಹೋಲ್ ಮಾಡಿ ಅಲ್ಲಿಂದ ಹೊರಡ ಒಂದು ನಲ್ಲಿ ಹಾಕಿದರು. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಯಾರೇ ಬಂದು ಎಷ್ಟೇ ಟ್ಯಾಂಕರ್ ತುಂಬಿಸ್ಕೊಂಡು ಹೋಗಲಿ, ಉಚಿತವಾದ ನೀರು ತೆಗೆದುಕೊಂಡು ಹೋಗ್ಬೋದು ಅಂತೇಳಿ. ಇವತ್ತು ಬೇಸಿಗೆ ಸಮಯ, ಇವತ್ತು ಕೂಡ ಬೋರ್ವೆಲ್ ನೀರು ಖಾಲಿಯಾಗಿಲ್ಲ, ನೀರು ಹೊಕ್ಕಿ ಹರಿತಾ ಇದೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಪ್ರೈಸ್ ಬಿಟ್ಟು ಗಾಡ್ ಏನು ನುಡಿಯನ್ನು ನುಡಿದಿದ್ದಾರೋ ಆ ನುಡಿಗಳು ದೇವರು ಮೊದಲೇ ಆ ಕಾರ್ಯವನ್ನು ಯೋಜಿಸಿದ್ದಾರೆ, ಆ ಕಾರ್ಯವನ್ನು ನೆರವೇರಿಸ್ತವೆ. ಇವತ್ತು ಕೂಡ ಆಶ್ಚರ್ಯ, ಸುತ್ತಮುತ್ತ ಎಲ್ಲರೂ ಬೋರ್ವೆಲ್ ತೆಗೆಸಿದ್ದಾರೆ, ಒಬ್ಬರು ಜಮೀನಲ್ಲಿ ನೀರು ಬಂದಿಲ್ಲ. ಇವರು ಕೂಡ 4 ಬೋರ್ವೆಲ್ ತೆಗೆಸಿದ್ರು, ನೀರಿಲ್ಲ. ಹೇಗೆ ಪ್ರಿಯರೇ, ಒಂದು ಬೋರ್ವೆಲ್ ನೀರು ಸತತವಾಗಿ ಬರ್ತದೆ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನಿಮ್ಮ ಉದ್ದೇಶ ಸ್ವಾರ್ಥತೆ ಉದ್ದೇಶ ಇಲ್ಲದೆ ಮತ್ತೊಬ್ಬರಿಗೆ ಪ್ರಯೋಜನ ತರುವಂತಹ ಕಾರ್ಯಕ್ಕಾಗಿ ನೀವು ಯಾವ ಜೀವಿಸ್ತೀರಿ, ನಿಮ್ಮ ಬಾಯಿಂದ ಏನು ನುಡಿ ದೇವರು ವಾಕ್ಯ ನುಡಿತೀರಿ, ಆ ನುಡಿಯನ್ನು, ಆ ವಾಕ್ಯದಲ್ಲಿರುವ ಶಕ್ತಿಯೇ ಅದನ್ನು ನೆರವೇರಿಸ್ಕೊಡ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ನೀವು ಯಾರ ನುಡಿಗಳನ್ನು ಮಾತಾಡಬೇಕು? ಸಮಸ್ಯೆಗಳು ಮಾತಾಡಬೇಕಾ, ಅದು ದೇವರ ನುಡಿಗಳನ್ನು ಮಾತಾಡಬೇಕಾ? ದೇವರ ನುಡಿಗಳನ್ನು. ನಿಮ್ಮ ಪರಿಸ್ಥಿತಿ ಏನಾಗಿರಲಿ ಪ್ರಿಯರೇ, ಯೋಚನೆ ಮಾಡಿ. 4 ಸಲ ಬೋರ್ವೆಲ್ ತೆಗೆಸಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಪ್ರೈಸ್ ಗಾಡ್, ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ಇರ್ಬೋದು ಆ ಪ್ಯಾರಿಶ್. ಪ್ರೈಸ್ ಗಾಡ್. ಯಾಕೆ ನಾನು ಇದನ್ನೆಲ್ಲ ಹೇಳ್ತಿದ್ದೇನೆ ಅಂತಂದರೆ, ಪ್ರಿಯರೇ ಯೋಚನೆ ಮಾಡಿ, ಇದೇ 21 ವರ್ಷಗಳ ಹಿಂದೆ ಇದೇ ನಿಮ್ಮ ನಾಗನಹಳ್ಳಿ ಪಕ್ಕದಲ್ಲಿ ಮಾಚನಹಳ್ಳಿಯಲ್ಲಿ ಊಟಕ್ಕೆ ಗತಿ ಇಲ್ದೇ
ನನ್ನ ತಾಯಿ ಮತ್ತು ದೊಡ್ಡಮ್ಮ ಇಬ್ಬರು ಗಾರೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾಯಿದ್ರು. ಎಷ್ಟೋ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾಯಿದ್ರು ಗಾರೆ ಕೆಲಸ ಮಾಡಲಿಕ್ಕೆ, ಊಟಕ್ಕೆ ಬರೀ ಅಷ್ಟೇ. ನನ್ನ ಇಬ್ಬರು ತಂಗಿಯರು ಮೈಸೂರಲ್ಲಿ ಮನೆ ಕೆಲಸ ಮಾಡ್ತಾಯಿದ್ರು, ಮನೆ ಕೆಲಸ ಸೇರಿಸ್ಬಿಟ್ಟಿದ್ರು ನಮ್ಮ ತಾಯಿ. ಅಂಥ ಪರಿಸ್ಥಿತಿಲಿ ಇದ್ದವನು. ಬಟ್ ಪ್ರೈಸ್ ಗಾಡ್, ಇವತ್ತು ಥ್ಯಾಂಕ್ ಗಾಡ್. ಡ್ಯಾಡಿ ಹೇಳೋದು, ಆ ಮಗುದ ಫೀಸನ್ನು ನೀನು ವಹಿಸ್ಕೊ, ಆ ಬೋರಲ್ಲಿ ನೀನು ತೆಗೆಸ್ಕೊಡು, ಇದನ್ನು ನೀನು ಮಾಡು. ಮೈ ಗಾಡ್, ಇದನ್ನೆಲ್ಲ ಹೇಗೆ ಪ್ರಿಯರ್ ಪ್ರೈಸ್ ಬಿಡಿ ಗಾಡ್ ಒಪ್ಕೊಳ್ಳೋಕೆ ಸಾಧ್ಯ? ಸಹಾಯ ಮಾಡ್ಲಿಕ್ಕೆ ಯಾರಿದ್ದಾರೆ? ಒಬ್ಬರು ಇಲ್ಲ. ಹೇಗೆ ಸಾಧ್ಯ? ದೇವರು ಏನು ನುಡಿತಾರೋ ಥ್ಯಾಂಕ್ ಗಾಡ್. ಬೈಬಲ್ ಹೇಳ್ತದೆ. ಓಕೆ, ಓಪನ್ ಮಾಡಿ ವಾಕ್ಯ. ಅರಣ್ಯಕಾಂಡ 23ನೇ ಅಧ್ಯಾಯ, ಓಕೆ 19. ಅರಣ್ಯಕಾಂಡ ಅಂದರೆ ಸಂಖ್ಯಾಕಾಂಡ, ನಂಬರ್ಸ್ 23:19 ಓದ್ತೇನೆ, ಕೇಳಿಸ್ಕೊಳ್ಳಿ. ದೇವರು ಮನುಷ್ಯನಲ್ಲ. ಕರೆಕ್ಟಾ? ದೇವರು ಮನುಷ್ಯರ ಇಲ್ಲ, ದೇವರು ಮನುಷ್ಯರಲ್ಲ. ಆತನು ಸುಳ್ಳಾಡೋದಿಲ್ಲ. ಅದರ ಅರ್ಥ ಮನುಷ್ಯ ಸುಳ್ಳಾಡ್ತಾನೆ, ಬಟ್ ದೇವರು ಸುಳ್ಳಾಡೋದಿಲ್ಲ. ದೇವರು ಮಾನವನಲ್ಲ, ಆತನ ಉದ್ದೇಶಗಳು ಬದಲಾಗೋದಿಲ್ಲ. ಪ್ರಿಯರೇ ಪ್ರೈಸ್, ಅನೇಕ ಸಂದರ್ಭದಲ್ಲಿ ನಾವು ಎಸ್ಪೆಷಲಿ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಎಲೆಕ್ಷನ್ ಸಮಯದಲ್ಲಿ ಏನೆಲ್ಲ ಅವರು ನಮಗೆ ವಾಗ್ದಾನ ಮಾಡಿರ್ತಾರೋ, ಕೊನೆಗೆ ಎಲೆಕ್ಷನ್ ಗೆಲ್ಲ ತನಕ ಮಾತ್ರ, ಗೆದ್ದ ಮೇಲೆ ಅದೆಲ್ಲ ಮರ್ತೇ ಬಿಡ್ತಾರೆ, ಕೈ ಮುಗಿತಾರೆ. ನಾನು ನಿಮಗೋಸ್ಕರ ಏನು ಬೇಕಾದ್ರೂ ಮಾಡ್ತಾನೆ, ನಿಮ್ಮ ಮನೆ ಬಾಗಿಲು ಬರ್ತವೆ, ಎಲೆಕ್ಷನ್ ಒಂದು ಸರಿ ಬರ್ತಾರೆ ಅಷ್ಟೇ. ಇನ್ನು ನಾವು ಅವ್ರ ಮನೆ ಬಾಗಿಲು ತಟ್ಟಿದ್ರು ಕೂಡ ಸೆಕ್ಯೂರಿಟಿ ಓಡಿಸ್ತಾನೆ. ಕರೆಕ್ಟಾ? ಮನುಷ್ಯ ಸುಳ್ಳಾಡ್ತಾನೆ ಅವನ ಕಾರ್ಯ ನೆರವೇರಿಸ್ಕೊಳ್ಳಿಕ್ಕಾಗಿ. ಬಟ್ ದೇವರು ಮನುಷ್ಯನಂತಲ್ಲ, ಅವ್ರು ಯಾವತ್ತೂ ಕೂಡ ಸುಳ್ಳಾಡೋದಿಲ್ಲ. ಪ್ರಿಯರೇ, ದೇವ್ರಿಗೆ ಎಲ್ಲ ವಿಷಯಗಳು ಗೊತ್ತು, ಬಟ್ ಒಂದು ವಿಷಯ ಗೊತ್ತಿಲ್ಲ, ಸುಳ್ಳು. ದೇವರೇನು ನುಡಿದಿದ್ದಾರೋ ಅದು ಸತ್ಯ, ಅವ್ರು ಸುಳ್ಳಾಡೋದಿಲ್ಲ. ನೆಕ್ಸ್ಟ್, ಆತನ ಉದ್ದೇಶಗಳು ಬದಲಾಗೋದಿಲ್ಲ. ದೇವರು ತಾನು ಮಾಡುತ್ತೇನೆಂದು ಹೇಳಿದರೆ ಅದನ್ನು ಮಾಡಿಯೇ ಮಾಡುತ್ತಾನೆ. ವಾವ್, ಪ್ರೈಸ್ ಗಾಡ್. ದೇವರು ನಿಮ್ಮ ಜೀವನದಲ್ಲಿ ಇಂಥದ್ದನ್ನು ಮಾಡ್ತೇನೆ ಎಂಬುದಾಗಿ ಅವ್ರು ನುಡಿದಿದ್ರೆ ಅವರೇ ಅದನ್ನು ಮಾಡಿಯೇ ಮಾಡ್ತಾರೆ, ಯಾವತ್ತೂ ಕೂಡ ತಪ್ಪಿಸ್ಕೊಳ್ಳೋದಿಲ್ಲ. ದೇವರು ವಾಗ್ದಾನ ಮಾಡಿದರೆ ಅದನ್ನು ಅವರೇ ನೆರವೇರಿಸ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮನುಷ್ಯ ವಾಗ್ದಾನ ಮಾಡ್ಬೋದು, ಮನುಷ್ಯ ತಪ್ಪಿಸ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಾನು ಚಾಮರಾಜನಗರಲ್ಲಿರುವಂಥ ಫಾದರ್ ಅಂತೋಣಪ್ಪ ಅವ್ರಿಗೆ ಹೇಳಿದೆ, ಫಾದರ್ 2 ದಿನಗಳು ನಾನು ಇರ್ತೇನೆ, ಅಲ್ಲೇ ಇರ್ತಾನೆ, 2 ದಿನಗಳು ನನ್ನ ಟೀಮ್ ಮೆಂಬರ್ ಜೊತೆಲಿ ಎಲ್ಲರ ಮನೆ ಭೇಟಿ ಕೊಡ್ತೇವೆ. ಬಟ್ ನೋಡಿದ್ರೆ ಪ್ರೈಸ್ ಗಾಡ್, ಅವರು ಕೂಡ ಡೇಟ್ ಕೊಟ್ಟಾಯಿತು, ಶನಿವಾರ ಭಾನುವಾರ. ನೆಕ್ಸ್ಟ್ ನನ್ನ ಟೈಮ್ ಟೇಬಲ್ ತೆಗೆದು ನೋಡುವಾಗ ಭಾನುವಾರ ಇಲ್ಲಿ ಧ್ಯಾನ ಕೂಟ ಇದೆ ಕೂಡ್ಲೂರಲ್ಲಿ. ದೆನ್ ನೆಕ್ಸ್ಟ್ ಫಾದರ್ಗೆ ಸಂಜೆ ಜಸ್ಟ್ ನಾನು ಧ್ಯಾನ ಕೂಟ ಅಲ್ಲಿ ಮನೆಗಳು ಭೇಟಿ ಮುಗಿಸಿ ವಾಪಸ್ ಬಂದಾಗ ಫಾದರ್ಗೆ ಹೇಳಿದೆ, ಫಾದರ್ ಸಾರಿ ಫಾದರ್, ನಾಳೆ ಇರೋದಿಲ್ಲ. ಅವ್ರು ಹೇಳಿದ್ರಲ್ಲ 2 ದಿನ ಇರ್ತೀನಿ ಅಂತೇಳಿ. ಸಾರಿ ಫಾದರ್, ನಾಳೆ ಆ್ಯಕ್ಚುಲಿ ಪ್ರತಿ ತಿಂಗಳ ಮೊದಲನೇ ಭಾನುವಾರ ಕೂಡ್ಲೂರು ಚರ್ಚಲ್ಲಿ ಧ್ಯಾನ ಕೂಟ ಫಿಕ್ಸ್ ಆಗಿದೆ. ಆಯಿತು ಹಾಗಾದ್ರೆ ಹೋಗಿ ಅಂತಂದರು. ಜಸ್ಟ್ ನಾನು ಮೊದಲೇನು ವಾಗ್ದಾನ ಮಾಡಿದ್ನೋ ತಪ್ಪಿಸ್ಕೊಂಡೆ. ಕರೆಕ್ಟಾ? ಮನುಷ್ಯ ನಾವು ವಾಗ್ದಾನ ಮಾಡ್ತೇವೆ, ತಪ್ಪಿಸ್ಕೊಳ್ತೇವೆ. ಬಟ್ ಆದರೆ ಥ್ಯಾಂಕ್ ಗಾಡ್, ದೇವರು ಪ್ರೈಸ್ ಬಿಡಿ ಗಾಡ್, ತಾನು ಯಾವುದನ್ನು ವಾಗ್ದಾನ ಮಾಡಿದಾರೋ ಆ ವಾಗ್ದಾನ ನಂಬೋದಾದರೆ ಪ್ರೈಸ್ ಗಾಡ್, ದೇವರ ವಾಕ್ಯ ಹೇಳ್ತದೆ, ದೇವರು ವಾಗ್ದಾನ ಮಾಡಿದ್ದನ್ನು ಅವರೇ ನೆರವೇರಿಸ್ಕೊಡ್ತಾರೆ, ಅವರೇ ನೆರವೇರಿಸ್ತಾರೆ. ನೀವು ವಾಗ್ದಾನ ತೆಗೆದುಕೊಂಡು ನೆರವೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಡಿ. ನೀವು ಯಾವ ಕಾರಣಕ್ಕೂ ಥ್ಯಾಂಕ್ ಗಾಡ್, ದೇವರ ವಾಗ್ದಾನವನ್ನು ನೀವು ನಂಬಿದ ಮೇಲೆ, ದೇವರ ವಾಗ್ದಾನವನ್ನು ನುಡಿದ ಮೇಲೆ ಪ್ರೈಸ್ ಗಾಡ್, ಆ ವಾಗ್ದಾನವನ್ನು ನೆರವೇರಿಸಲಿಕ್ಕಾಗಿ ಅದು ಯಾವ ನೆರವೇರ್ತದೆ, ದೇವರು ಹೇಗೆ ನೆರವೇರಿಸ್ಕೊಡ್ತಾರೆ, ನೀವು ಅದರ ಕಡೆ ತಲೆ ಕೆಡಿಸ್ಕೋಬೇಡಿ. ದೇವರು ಒಂದು ಸಲ ವಾಗ್ದಾನ ಮಾಡಿದ ಮೇಲೆ ನಿಮ್ಮ ಕೆಲಸ ಆ ವಾಗ್ದಾನ ನಂಬಿ ಪದೇ ನುಡಿಯುವಂಥದ್ದು, ಅದನ್ನು ನಂಬಿ ಅದರ ಪ್ರಕಾರ ಆಲೋಚಿಸಿ ಅದನ್ನು ಧ್ಯಾನಿಸುತ್ತಾ ಮುನ್ನಡೆಯುವಂಥದ್ದು. ಉಳಿದ ಕೆಲಸ ಆ ವಾಕ್ಯದಲ್ಲಿಯೇ ಶಕ್ತಿ ಇದೆ, ಆ ಕಾರ್ಯವನ್ನು ನೆರವೇರಿಸುವ ಶಕ್ತಿ. ಇವತ್ತು ಅದಕ್ಕಾಗಿ ಪ್ರಿಯರ ಪ್ರೈಸ್ ಬಿಡಿ ಗಾಡ್, ಇವತ್ತು ನಾನಾಗಲಿ ನನ್ನ ಟೀಮ್ ಮೆಂಬರ್ಸ್ ಆಗಲಿ ಯಾತಕ್ಕೆ ಪ್ರಿಯರ ಸಮೃದ್ಧಿ ಜೀವಿಸ್ತಾ ಇದ್ದಾವೆ. ಎಲ್ಲೂ ಕೂಡ ನಮ್ಮ ಯೂಟ್ಯೂಬಲ್ಲಿ ಸಾವಿರಾರು ವಿಡಿಯೋಗಳಿದೆ, ಸಾವಿರಾರು ಕಡೆ ಧ್ಯಾನ ಕೂಡ ನಡೆಸಿದ್ದಾವೆ. ಎಲ್ಲ ಚೆಕ್ ಮಾಡಿ. ಒಂದಿನ ಆದರೂ ನಾವು ದೇವ್ರ ಸೇವೆ ಮಾಡಬೇಕು, ನಮಗೊಂದು ಸ್ವಲ್ಪ ಸಹಾಯ ಮಾಡಿ, ನಾವು ಧ್ಯಾನ ಕೂಡ ನಡೆಸಬೇಕು, ಸಹಾಯ ಮಾಡಿ. ಒಂದು ಕಡೆನೂ ಕೂಡ ಭಿಕ್ಷೆ ಬೇಡಿಲ್ಲ. ನೋ, ಎಲ್ಲ ಕಡೆ ಅನೌನ್ಸ್ ಮಾಡಿದ್ದೇವೆ, ಫ್ರೀ ಧ್ಯಾನ ಕೂಟ. ಈಗ ಮುಂದಿನ ಬರೋ ಭಾನುವಾರದಿಂದ ಶುಕ್ರವಾರ ತನಕ ಗೋವಾದಲ್ಲಿ ಧ್ಯಾನ ಕೂಟ ಇದೆ. 1 ವಾರ ಧ್ಯಾನ ಕೂಟ, ಕನ್ನಡ ಧ್ಯಾನ ಕೂಟ. ಆಲ್ರೆಡಿ ಸುಮಾರು ಒಂದು 60-70 ಜನ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಇನ್ನು ಜಸ್ಟ್ 20 ಸೀಟ್ ಮಾತ್ರ ಬಾಕಿ ಇದೆ. 100 ಜನರಿಗೆ ಮಾತ್ರ ಅಲ್ಲಿ ಜಾಗ ಇರುವಂಥದ್ದು. ಫ್ರೀ ಊಟ 1 ವಾರ ತನಕ, ಫ್ರೀ ಅಕೊಮಡೇಷನ್, ಅವ್ರ ಮಲಗಕ್ಕೆ ಊಟಕ್ಕೆಲ್ಲ ಫ್ರೀ. 1 ರೂಪಾಯಿನೂ ಕೂಡ ಕಾಣಿಕೆಯಲ್ಲಿ ತೆಗಿಯಂಗಿಲ್ಲ, 1 ರೂಪಾಯಿನೂ ಕೂಡ ಡಬ್ಬಕ್ಕೂ ಹಾಕಂಗಿಲ್ಲ, ಡಬ್ಬದ ಪೆಟ್ಟಿಗೆನೂ ಇಲ್ಲ. ಹೇಗೆ ನಡಿಬೇಕು?
ನಿಮ್ಮ ಕಣ್ಮುಂದೆ ನಿಂತಿರೋ ವ್ಯಕ್ತಿ, ಪ್ರೈಸ್ ಬಿಡಿ ಗಾಡ್, 21 ವರ್ಷ ಹಿಂದೆ ಇಲ್ಲೇ ನಾಗನಹಳ್ಳಿಯಿಂದ ಬಂದಿದ್ದಾರೆ ನನ್ನ ಸಹೋದರಿಯರು, ಪ್ರೈಸ್ ಗಾಡ್. ಅವ್ರಿಗೆ ಗೊತ್ತು, ಜಸ್ಟ್ ನನ್ನ ಮಾಸ್ಟರ್ ಮನೇಲಿ ಇದ್ಕೊಂಡು ನನ್ನ ಮನೇಲಿ ಓದ್ಸೋಕ್ಕೆ ಗತಿಲ್ದಾನೆ ನನ್ನ ಮಾಸ್ಟರ್ ಮನೆಗೆ ಹಾಕ್ಬಿಟ್ಟಿದ್ರು. ಥ್ಯಾಂಕ್ ಗಾಡ್, ಆ ಮಾಸ್ಟರ್ ನನ್ನ ಓದಿಸಿದ್ದು 3 ವರ್ಷ, 8, 9, 10ನೇ ಕ್ಲಾಸ್ ತನಕ. ಅಷ್ಟು ಬಡತನ. ಬಟ್ ಪ್ರೈಸ್ ಬಿಡಿ ಗಾಡ್, ಅದು ಅವತ್ತು ಊಟಕ್ಕೆ ಗತಿರಲಿಲ್ಲ. ಇವತ್ತು 1000 ಜನ ಬಂದರೂ ಕೂಡ ದೇವರು ಉಚಿತವಾಗಿ ಅವ್ರ ಹತ್ರ 1 ರೂಪಾಯಿ ತೊಗೊಳಂಗಿಲ್ಲ, ಎಲ್ಲ ನಾನು ಒದಿಸ್ಕೊಡ್ತೇನೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಇವತ್ತುವರೆಗೂ ಅದೇ ಥರ ನಡ್ಸ್ಕೊಂಡು ಬಂದಿದ್ದಾರೆ ದೇವರು. ಇನ್ನು ಮುಂದೆನೂ ಕೂಡ ಅದೇ ಥರ ನಾನು ಉಸಿರೋ ತನಕ ಉಚಿತವಾಗಿ ನಾವು ಸೇವೆ ಮಾಡ್ತೇವೆ. ಯಾರ ಹತ್ರನೂ ಕೂಡ ದಯವಿಟ್ಟು ಊಟಕ್ಕೆ ದುಡ್ಡು ಬೇಕು ಕೊಡಿ, ಹಣಕಾಸು ಬೇಕು ಕೊಡಿ, ಎಲ್ಲೂ ಅನೌನ್ಸ್ ಮಾಡೋದಿಲ್ಲ. ಅದರ ಅರ್ಥ ಬ್ರದರ್, ಮತ್ತು ಹಂಗಾರೆ ಹೆಂಗೆ ದೇವರು ಓದಿಸ್ತಾರೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಧ್ಯಾನ ಕೊಟ್ಟು ಬರ್ತಾರೋ, ಧ್ಯಾನ ಕೊಟ್ಟು ಬಂದು ದೇವ್ರ ವಾಕ್ಯ ಕೇಳ್ಕೊಂಡು ಮನೆಗೆ ಹೋಗ್ತಾರೆ, ಅದು ಅಳವಡಿಸ್ಕೊಳ್ತಾರೆ. ಕೊನೆಗೆ ಒಂದಿನ ಅವರು ಕೂಡ ದೇವ್ರ ವಾಕ್ಯ ಕಲ್ತ್ಕೊಳ್ತಾ ಒಂದಿನ ಪ್ರೇಯರ್ ಮಾಡುವಾಗ ಅವರಿಗೆ ದೇವರೇ ಪ್ರೇರಣೆ ಕೊಡ್ತಾರೆ. ಹೋಗು, ಆ ಮಗನಿಗೆ ಅಗತ್ಯ ಇದೆ, ಜಸ್ಟ್ ಅದನ್ನ ಹೋಗಿ ಅಗತ್ಯ ಪೂರೈಸ್ಕೊಂಡು ಬಾ. ಅವ್ರು ಬಂದು ಹೇಳ್ತಾರೆ, ಬ್ರದರ್ ದೇವ್ರನ್ನ ತಿಳಿಸಿದ್ರು, ಇದು ಬ್ರದರ್ ಈ ಅಡುಗೆಗಾಗಿ ಅಥವಾ ಈ ಊಟಕ್ಕಾಗಿ, ಪ್ರಾರ್ಥನಾ ಪುಸ್ತಕಕ್ಕಾಗಿ ಜನಗಳು ದೇವರವ್ರ ಪ್ರೇರಣೆ ಕೊಟ್ಟು ಬರ್ತಾದ್ರೆ ಹೊರತು ನಾವು ಯಾರ ಹತ್ರ ಕೇಳುವಿಲ್ಲ, ಅದು ಯಾರಿಗೂ ಅನೌನ್ಸ್ ಮಾಡಿಲ್ಲ. ಪ್ರೈಸ್ ಲಾರ್ಡ್. ಇದು ದೇವ್ರ ಕೆಲಸ, ದೇವ್ರ ಕೆಲಸ. ಇವತ್ತು ಕೂಡ ಪ್ರೇಯರೆ ಬೆಳಿಗ್ಗೆ ಬಂದಾಗ, ಪ್ರೈಸ್ ಗಾಡ್, ಜಸ್ಟ್ ನಾನು ತಡ ಆಯಿತು ಬಂದಿದ್ದು, ಬಂದು ನೋಡ್ತಾ ಇದ್ದಾನೆ ಚರ್ಚ್ ಬಾಗಿಲು, ಎಲ್ಲ ಬಾಗಿಲು, ಕಿಟಕಿ ಬಾಗಿಲು ಕ್ಲೋಸ್ ಆಗಿದೆ. ಮನ್ಸು ಹೇಳ್ತದೆ ವಾಪಸ್ ಹೋಗು. ಫಾದರ್ ಮಾತಾಡಿಸ್ಬಿಟ್ಟು, ಫಾದರ್ ಯಾರು ಬಂದಿಲ್ಲ ಅಲ್ವಾ, 10:15 ಆದರೂ ಕೂಡ, 10 ಕಾಲಾದರೂ ಕೂಡ ಒಬ್ಬರು ಬಂದಿಲ್ಲ, ಅದಾದಮೇಲೆ ವಾಪಸ್ ಹೋಗು. ಬಟ್ ಪ್ರೈಸ್ ಬಿಡಿ ಗಾಡ್, ದೇವರನ್ನು ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿರುವಂಥದ್ದು ವಾಪಸ್ ಕಳಿಸ್ಲಿಕ್ಕೆಲ್ಲ. ಅಷ್ಟಕ್ಕೆ ಫಾದರ್ ಹೇಳಿದ್ರು, ಆಲ್ವಿನ್ ತೊಂದರೆ ಇಲ್ಲ, ಜಸ್ಟ್ ಜನ ಬರ್ತಾರೆ. ಒಳಗಡೆ ಬಂದು ನೋಡುವಾಗ ಇಬ್ಬರೇ, ಆ ನನ್ನ ಸಹೋದರಿ ಮತ್ತು ಈ ಒಂದು ಮಗಳು, ಇಬ್ಬರು ಮಾತ್ರ ಇಲ್ಲಿ ಕುಳಿತಿದ್ದಾರೆ ಅಷ್ಟೇ. ಇಬ್ಬರು ನೋಡಿಬಿಟ್ಟು, ಪ್ರೈಸ್ ಗಾಡ್, ನಾನು ಹೋಗ್ಲಿಕ್ಕೆ ಮನಸ್ಸು ಮಾಡ್ಬೋದು. ಇವತ್ತು ಅವರಿಬ್ಬರೇ ಇರ್ಬೋದು, ಬಟ್ ಏನು ನಡೀತಾ ಇದೆಯೋ ರೆಕಾರ್ಡಿಂಗ್, ಇದು ಯೂಟ್ಯೂಬಲ್ಲಿ 1000 ಜನ ನೋಡ್ತಾ ಇರ್ತಾರೆ. ಹಲೋ, ಇಲ್ಲಿ ಇಬ್ಬರೇ, ಬಟ್ 1000 ಜನ ನೋಡ್ತಾ ಇರ್ತಾರೆ ಈ ವಿಡಿಯೋನ. ಬಟ್ ಪ್ರೈಸ್ ಬಿಡಿ ಗಾಡ್, ನನ್ನ ಕೆಲಸ ಕಣ್ಣಾರು ನೋಡ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ 2 ಕೊರಿಂಥಿ 5:7 ಯಾವತ್ತು ಮರೆಯಂಗಿಲ್ಲ. ನಾವು ಕಣ್ಣಾರೆ ಕಂಡದ್ದನ್ನು ನಂಬಿ ಜೀವಿಸಬಾರ್ದು. ಕಣ್ಣಾರು ನೋಡಲಿಕ್ಕೆ ನನ್ನ ಸಹೋದರಿ ಮತ್ತು ಮಗು ಮಾತ್ರ, ಇಬ್ಬರೇ ಇರೋದು. ಬಟ್ ಪ್ರೈಸ್ ಗಾಡ್, ಥ್ಯಾಂಕ್ ಗಾಡ್, ವಿಶ್ವಾಸದ ಕಣ್ಣುಗಳು ನೋಡ್ತಾ ಇದ್ದಾನೆ. ಮೈ ಗಾಡ್, ಕಣ್ಣಾರು ನೋಡಲಿಕ್ಕೆ ಇವತ್ತು ಇಬ್ಬರೇ ಇರ್ಬೋದು, ಬಟ್ ಅದೇ ಯೂಟ್ಯೂಬಲ್ಲಿ ಈ ವಿಡಿಯೋ ಬ್ರಾಡ್ಕಾಸ್ಟ್ ಆಗುವಾಗ 1000 ಜನ, ಇನ್ನು ಮುಂದಿನ ದಿನಗಳಲ್ಲಿ 1000 ಜನ, 10,000 ಜನ, 20,000 ಜನ ನೋಡ್ತಾರೆ. ನಾನು ಸುಂಟಿಕೊಪ್ಪದಲ್ಲಿ ನಾನು ಫಸ್ಟ್ 2012ರಲ್ಲಿ ಧ್ಯಾನ ಕೂಡ ನಡೆಸುವಾಗ ಅವತ್ತು ಯೂಟ್ಯೂಬ್ ಏನೂ ಗೊತ್ತಿರಲಿಲ್ಲ. ಬಟ್ ಆದರೆ ರೆಕಾರ್ಡಿಂಗ್ ಮಾಡಿ ಇಟ್ಕೊಂಡಿದ್ವಿ. ಅವತ್ತು ನೋಡೋಕೆ ಹೋದರೆ ಪ್ರೈಸ್ ಗಾಡ್, ಇದು ಎಷ್ಟು ಜನ ನೋಡ್ಬೋದು? ಸುಮಾರು ಅಲ್ಲಿ ಒಂದು 400-500 ಜನ ಸೇರಿದ್ದಾರೆ ಚರ್ಚಲ್ಲಿ, ಅಷ್ಟೇ ಜನ. ಇವತ್ತು ಅದೇ ಸುಂಟಿಕೊಪ್ಪದಲ್ಲಿ ಇರೋಂಥ ಯೂಟ್ಯೂಬಲ್ಲಿ ನೋಡಿ ಲೈಫ್ ಚೇಂಜ್ ಆಗಿರೋ ಟೆಸ್ಟ್ ಮಿನಿ ಕೂಡ ಅದರಲ್ಲಿ ಹಾಕಿದ್ದಾರೆ. ಇವತ್ತು ಸುಮಾರು ನೋಡಿದ್ರೆ 13,000 14,000 ಜನ ಅದನ್ನು ನೋಡ್ತಾ ಇದ್ದಾರೆ ಆ ವಿಡಿಯೋಗಳನ್ನ. ಹಲೋ, ನೀವು ಯಾವುದು ನೋಡ್ತಾ ಇದ್ದೀರಿ ಪ್ರಿಯರೇ? ನಿಮ್ಮ ಜೀವನದ ಬಗ್ಗೆ ಥ್ಯಾಂಕ್ ಏನು ಕನ್ಸು ಕಾಣ್ತಾ ಇದ್ದೀರಿ? ನಾನು ನೋಡಿದ್ರೆ ನನ್ನ ಅತ್ತೆ ಹಿಂಗಂತಾಳೆ, ನನ್ನ ಗಂಡ ಹಿಂಗಂತಾನೆ, ನನ್ನ ಹೆಂಡ್ತಿ ಹಿಂಗಂತಾಳೆ, ಅಕ್ಕಪಕ್ಕದವ್ರು ಹಿಂಗಂತಾರೆ, ಬರೀ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ ಅಂತೇಳಿ ಅದ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ನಿಮ್ಮ ಕಾಲವನ್ನು ಮುಗಿಸ್ಕೊಳ್ತಾ ಇದ್ದೀರಾ? ಅಥವಾ ದೇವ್ರು ನಿಮ್ಮ ನೋಡಿ ಹೇಳ್ತಾ ಇದ್ದಾರೆ, ಏಯ್ ನನ್ನ ಪ್ರಿಯ ಮಗುವೆ, ಮಗನೇ, ನಿನ್ನಿಂದ ಲೋಕದ ಕಟ್ಟಕಡವರಿಗೆ 1000 ವ್ಯಕ್ತಿಗಳ ಜೀವನ ಚೇಂಜ್ ಆಗಬೇಕು. ನೀನು ನನ್ನ ಪ್ರವಾದಿನಿ, ನಾನು ನಿನ್ನನ್ನು ಉಪಯೋಗಿಸಿಕೊಂಡು ಲೋಕದ ಕಟ್ಟಕಡವರಿಗೆ ಸುವಾರ್ತೆಯನ್ನು ಸಾರಬೇಕು. ಬಟ್ ಎಷ್ಟು ಮಂದಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಅದಕ್ಕೋಸ್ಕರ ಎಸ್ ಲಾರ್ಡ್, ನಾನು ರೆಡಿ ಇದ್ದೀನಿ ಎಂಬುದಾಗಿ ಒಪ್ಕೊಳ್ತಾ ಇದ್ದಾವೆ. ದೇವರು ನಿಮ್ಮನ್ನು ಯಾವ ರೀತಿ ನೋಡ್ತಾರೋ ಆ ರೀತಿ ನಿಮ್ಮನ್ನು ನೋಡ್ಕೊಳ್ಳೋದು ಕಲ್ತ್ಕೊಳ್ಳಿ. ದೇವರು ಪ್ರೈಸ್ ಬಿಟ್ಟು, ಇವತ್ತು ಕೂಡ ನಾನು ಮಾಸ್ಟರಿಂಗ್ಗಳಿಗೆ ಹೋದರೆ ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಎಲ್ಲ ಟುಂಟು ಅವ್ರು ಹೇಳ್ತಾರೆ, ಜಸ್ಟ್ ನಾನು ಒಂದ್ಸಲ ಮಾಸ್ಟರಿಂಗ್ಗಳಿಗೆ ಹೋದಾಗ ನನ್ನ ಕ್ಲಾಸ್ಮೇಟ್ ಹೇಳಿದೆ, ಬರೋ ನಾಗೇಂದ್ರ, ಇಲ್ಲಿ ಅಂತರ್ಸಂತೆಗೆ ಹೋದರೆ ಜಸ್ಟ್ ಆ ಕಡೆ ಬರುವಾಗ ಮಾಮೂಲಿ ಗೊತ್ತಲ್ಲ, ಯಾಕೆ ನಾನು ಮೊದಲು ಹೋದಾಗ ಅವ್ರಿಗೆಲ್ಲ ಫುಲ್ ಟೈಟ್ ಮಾಡಿಸಿ ಹೊಲದಲ್ಲೇ ಜಮೀನಲ್ಲೇ ಬಿದ್ದೋಗಿದೆ ಆ ವ್ಯಕ್ತಿ, ಅಷ್ಟು ಮಾಡಿ ಟೈಟ್ ಮಾಡಿಸಿ ಕುಡ್ಸ್ಕೊಂಡು ಕರ್ಕೊಂಡಿದ್ದೆ. ಬಟ್ ಈ ಸರಿ ಹೋಗುವಾಗ ಪ್ರೈಸ್ ಬಿಡಿ ಗಾಡ್, ಜಸ್ಟ್ ನಾನು ಹೇಳ್ತೆ, ಇಲ್ಲಪ್ಪ ಅದೆಲ್ಲ ಬಿಟ್ಟು ಸುಮಾರು ವರ್ಷ ಆಯಿತು. ಸುಳ್ಳು ಹೇಳ್ಬೇಡ ಬಾ ಮಾರಯ್ಯ, ನೀನು ಸುಮ್ಮನೆ ಗಾಡಿ ಎತ್ತು. ಅದಾದ್ಮೇಲೆ ಪ್ರೈಸ್, ಇಲ್ಲಪ್ಪ ನಾನು ಕುಡಿಯೋದು ಬಿಟ್ಬಿಟ್ಟಿದ್ದೇನೆ, ಸಾಧ್ಯನೇ ಇಲ್ಲ. ಈವನ್ ಬ್ರಹ್ಮ ಇಳಿದು ಬಂದವನೇ ಅಂತ ಹೇಳಿದ್ ಬೇಕಾದ್ರೆ ಹೇಳು, ನಾನು ನಂಬ್ತೇನೆ. ನಾಗೇಂದ್ರ ಗೌಡ ಕುಡಿಯೋದು ಬಿಟ್ಟವನ ನಾನು ನಂಬೋದಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂತ ಕಾಂದನ್
ಚಿಕ್ಕಣ್ಣೇಗೌಡರ ಕುಟುಂಬ ಅಂದರೆ ಕುಡುಕನ ಕುಟುಂಬ, ಒಳ್ಳೆ ಹೆಸರು ಕೊಟ್ಟಿದ್ರು. ಬಟ್ ಅದನ್ನು ಬಿಟ್ಟಿದ್ರೆ ಅಂತಾರೆ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅವ್ರು ಹೇಳುವಂಥದ್ದು, ಸುಮ್ಮನೆ ಬಂದು ನಾಟಕ ಆಡ್ತಾನೆ ಅಷ್ಟೇ. ಅವರೆಲ್ಲ ನೋಡೋದು ಹಳೆ ಕಾರ್ಯ ನೋಡ್ತಾ ಇದಾರೆ. ಅವ್ನು ಕುಡುಕನಾಗಿದ್ದ, ಹೆಂಡ್ತಿಗೆ ಹೊಡೆದು ಮಗುನ ಕೊಲೆ ಮಾಡಿದವನು, ಜಸ್ಟ್ ಜನಗಳ ಜೀವನ ಹಾಳು ಮಾಡ್ರವನು ಅಂತೇಳಿ. ಬಟ್ ದೇವ್ರು, ನಾನು ಅದನ್ನೇ ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ನಾನು ಇವತ್ತು ನಿಮ್ಮ ಚರ್ಚೆ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಅವ್ರು ಏನು ಹೇಳ್ತಾರೋ ಇವ್ರೇನು ಹೇಳ್ತಾರೋ. ಇವನ್ ನ್ಯೂಸ್ ಪೇಪರ್ಲು ಕೂಡ ಬಂತು. ನನ್ನ ಜೊತೆಲಿದ್ದಂಥ ವ್ಯಕ್ತಿನೇ, ನನ್ನ ಟೀಮ್ ಮೆಂಬರ್, ನನ್ನ ಜೊತೆಲಿದ್ದವರು, ನನ್ನ ಜೊತೆಲಿ ಮಲಗಿರೋ ವ್ಯಕ್ತಿ, ನನ್ನ ಜೊತೆಲಿ ಊಟ ಮಾಡೋದ ವ್ಯಕ್ತಿ, ಕೊನೆಗೆ ನ್ಯೂಸ್ ಪೇಪರಲ್ಲಿ ಪತ್ರಿಕೆಯಲ್ಲಿ ಹಾಕ್ಸಿದ್ದು ಡೋಂಗಿ ಬಾಬಾ ನಾಗೇಂದ್ರ ಮೊದಲ ಸಂಚಿಕೆ, 2ನೇ ಸಂಚಿಕೆ ಮುಂದುವರಿಯುವುದು. 2 ಪೇಜ್ ಹಾಕ್ಸಿದ್ದಾರೆ. 15 ದಿನಕ್ಕೊಂದ್ಸಲ ಪತ್ರಿಕೆ ಬರ್ತದೆ. ಎಲ್ಲರ ಮನೆಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾನೆ. ಡೋಂಗಿ ಬಾಬಾ ನಾಗೇಂದ್ರ ನ್ಯೂಸ್ ಪೇಪರಲ್ಲಿ ಬಂತು. ಅದ್ರ ಕೂಡ ಕೆಳಗಡೆ ಮುಂದುವರಿಯುವುದು, ಸಂಚಿಕೆ ಮುಂದುವರಿಯುವುದು, ಎಲ್ಲ ಕೆಟ್ಟ ಬರೆದು ಹಾಕಿದ್ದಾರೆ. ನಾನು ಅದ್ರ ಬಗ್ಗೆ ಕೂತ್ಕೊಂಡು ಯಾಕೆ ಹಿಂಗೆ ಬರ್ದ, ಅವ್ನು ಯಾರು, ಅವ್ನು ಪ್ರೂವ್ ಮಾಡಬೇಕಲ್ಲ. ನೋ, ನನ್ನ ಕೆಲಸ ಅದಲ್ಲ. ನನ್ನ ಕೆಲಸ ದೇವರ ವಾಕ್ಯಕ್ಕೆ ಗಮನ ಕೊಡು, ದೇವರನ್ನು ವಹಿಸಿದಾರ ಒಂದು ಕೆಲಸ, ಅದ್ರ ಕಡೆ ಗಮನ ಕೊಟ್ಟು ಅದ್ರ ಜೊತೆಲಿ ಕಾಲ ಕಳಿ. ನಾನು ಯಾವಾಗ ಪ್ರೈಸ್ ಕೊಟ್ಟು ದೇವ್ರ ವಾಕ್ಯದ ಕಡೆ ಗಮನ ಕೊಟ್ಟು ಥ್ಯಾಂಕ್ ಗಾಡ್, ಆ ವ್ಯಕ್ತಿಯ ಕೆಟ್ಟ ಏನೆಲ್ಲ ಬರ್ದಿದ್ದಾನೋ ಅದೆಲ್ಲ ಮನಸ್ಸು ಬರ್ತಾಯಿತ್ತು. ಮನಸ್ಸಲ್ಲಿ ಬಂದಾಗ ಫಸ್ಟ್ ನಾನು ತೀರ್ಮಾನ ತೆಗೆದುಕೊಳ್ತದೆ, ಯೇಸು ನಾಮದಲ್ಲಿ ವ್ಯಕ್ತಿನ ಆಶೀರ್ವಾದ ಮಾಡ್ತಾನೆ. ಯೇಸು ನೀವು ಹೇಳಿದ್ದೀರಿ, ನಿನ್ನ ಶತ್ರುನ ಆಶೀರ್ವದಿಸು, ಪ್ರೀತಿ ಮಾಡು, ಪ್ರಾರ್ಥಿಸು, ಅವನಿಗೆ ಸತ್ಕಾರ್ಯಗಳು ಮಾಡು. ಎಸ್ ಲಾರ್ಡ್, ನಾನು ಈಗ ಆ ವ್ಯಕ್ತಿಯನ್ನು ಆಶೀರ್ವದಿಸ್ತೇನೆ, ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾನೆ, ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಆ ವ್ಯಕ್ತಿಗೆ ಸತ್ಕಾರ್ಯಗಳು ಮಾಡ್ತಾನೆ. ಕೊನೆಗೆ ಒಂದಿನ ಮಧ್ಯರಾತ್ರಿಯಲ್ಲಿ ಅಲ್ಲಿಂದ ಫೋನ್ ಬಂತು, ಬ್ರದರ್ ನಾನು ಸತ್ತೋಗ್ತೀನಿ ಬ್ರದರ್, ನನಗೆ ಆಗ್ತಾಯಿಲ್ಲ ಬ್ರದರ್, ನಾನು ಸತ್ತೋಗ್ತದೇನೆ ಬ್ರದರ್, ದಯವಿಟ್ಟು ಬ್ರದರ್ ಪ್ಲೀಸ್ ನಾನು ಹೆಂಗಾರು ಬಂದು ಮನೆಗೆ ಕರ್ಕೊಂಡು ಹೊಟ್ಟೋಗಿ ಬ್ರದರ್. ಅವ್ರ ಮನೇಲಿ ಮಲ್ಗೋಕ್ಕಾಗ್ತಾಯಿಲ್ಲ. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ನಾನು ನನ್ನ ಸಿಸ್ಟ್ರಿಗೆ ಫೋನ್ ಮಾಡಿದೆ, ಸಿಸ್ಟರ್ ದಯವಿಟ್ಟು ಪ್ಲೀಸ್ ಆ ವ್ಯಕ್ತಿನ ಬರ ಕೇಳಿ, ಯಾರಾದ್ರೂ ಒಬ್ಬರನ್ನ ಕಳಿಸ್ಬಿಟ್ಟು ಕರ್ಕೊಬರೋಕೆ ಕೇಳಿ. ಅದಾದಮೇಲೆ ಮಾರನೇ ನಮ್ಮ ಸಿಸ್ಟರ್ ಮನೇಲಿ ಇಟ್ಟು, ಮಾರನೇ ನನ್ನ ಜೊತೆಲಿ ಎಲ್ಲ ಕಡೆ ಪ್ರೇಯರ್ ಮೀಟಿಂಗ್ ಕರ್ಕೊಂಡು ಹೋಗಿದೆ. ನನ್ನ ಪಕ್ಕದಲ್ಲೇ ಕಾರಲ್ಲಿ ಕುತ್ಕೊಂಡಿದ್ದಾನೆ. ನನ್ನ ಮುಖ ನೋಡುವಂಥದ್ದು, ಬ್ರದರ್ ಇಲ್ಲ ಮೋಸ್ಟ್ಲಿ ನಾನು ಪೇಪರ್ಲ್ಲಿ ಹಾಕ್ಸಿದ್ನಲ್ಲ ಅದನ್ನೆಲ್ಲ ಕೇಳ್ಬೋದು ಅಂತೇಳಿ. ನಾನು ಇವತ್ತುವರೆಗೂ ಆ ವ್ಯಕ್ತಿ ಬಗ್ಗೆ ಆ ವಿಷಯ ಮಾತಾಡೇ ಇಲ್ಲ. ಆ ವ್ಯಕ್ತಿ ಜೊತೆಲಿ ನನ್ನ ಜೊತೆಲಿ ಕರ್ಕೊಂಡು ಹೋದೆ, ಎಲ್ಲ ಕಡೆ ಪ್ರೇಯರ್ ಮೀಟಿಂಗ್ ಕರ್ಕೊಂಡು ಹೋದೆ. 1 ವಾರ ಜೊತೆಲಿ ಇಟ್ಕೊಂಡ್ವಿ. ಆ ವ್ಯಕ್ತಿ ಆಲೋಚನೆ ಸರಿ ಆಯಿತು, ಮತ್ತು ಆ ವ್ಯಕ್ತಿ ಪ್ರೈಸ್ ತನ್ನ ಮನೆಗೆ ವಾಪಸ್ ಹೋದ. ಬಟ್ ಪ್ರಶ್ನೆ ಏನಂತಂದರೆ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವ್ಯಕ್ತಿ ಏನೆಲ್ಲ ಬರೆದಿದ್ನೋ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಂಡಿದ್ರೆ ಆ ವ್ಯಕ್ತಿಯನ್ನು ನಮ್ಮ ಸಿಸ್ಟರ್ ಮನೇಲಿ ಇಟ್ಟು ನಾವು ಸೇವೆ ಮಾಡ್ಲಿಕ್ಕೆ ಆಗ್ತಾಯಿತ್ತಾ? ನೋ. ಅದಕ್ಕೆ ಪ್ರಿಯರ ಪ್ರೈಸ್ ಗಾಡ್, ದೇವರು ನಿಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾರೋ, ದೇವರು ನಿಮ್ಮನ್ನು ನೋಡಿ ಹೇಳ್ತಾರೆ, ನೀನು ಶ್ರೀಮಂತ ವ್ಯಕ್ತಿ. ದೇವರು ನಿಮ್ಮನ್ನು ನೋಡುವಾಗ ಆರೋಗ್ಯವುಳ್ಳಂಥ ವ್ಯಕ್ತಿ. ದೇವರು ನಿಮ್ಮನ್ನು ನೋಡುವಾಗ ನಿಮ್ಮಿಂದ ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಚೇಂಜ್ ಮಾಡುವ ಅಂಥ ಗಿಫ್ಟನ್ನು ಹೊಂದ್ಕೊಂಡಿದ್ದೀರಿ ಎಂಬುದಾಗಿ ಅಂಥ ರೀತಿಯಲ್ಲಿ ದೇವರು ನೋಡ್ತಾ ಇದ್ದಾರೆ. ಬಟ್ ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತಾ ಇದ್ದೀರಿ? ನನಗೇನೂ ಇಲ್ಲ, ನನಗೇನು ಗೊತ್ತಿಲ್ಲ, ನನಗೆ ಓದು ಬರ ಗೊತ್ತಿಲ್ಲ, ಜಸ್ಟ್ ನನಗೆ ಹಣಕಾಸಿಲ್ಲ, ನನಗೆ ಅದಿಲ್ಲ ಇದಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ಗುಡ್ ನ್ಯೂಸ್ ಏನಂತಂದರೆ ಪ್ರೈಸ್ ಗಾಡ್, ನಿಮಗೇನೂ ಇಲ್ಲದೇ ಇರ್ಬೋದು. ನನ್ನ ಜೀವನ ಪ್ರಾರಂಭ ಆಗಿದ್ದು ಕೂಡ ಏನೂ ಇಲ್ಲದೆ ಇದ್ದುದರಿಂದ ಪ್ರಾರಂಭವಾಗಿದ್ದು. ಬಟ್ ಇವತ್ತು ನನ್ನ ಜೀವನದಲ್ಲಿ ಏನೂ ಕೊರತೆ ಇಲ್ಲ. ಸೊ ಥ್ಯಾಂಕ್ ಗಾಡ್, ನಿಮ್ಮ ಜೀವನದಲ್ಲಿ ಏನು ಇಲ್ಲದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಜೊತೆಯಲ್ಲಿ ಸರ್ವಶಕ್ತರಾದ ಪ್ರಭು ಯೇಸು ಇದ್ದಾರೆ. ಅವರೊಬ್ಬರು ನಿಮ್ಮ ಜೊತೆಲಿದ್ದರೆ ಸಾಕು. ನೀವು ಅವರ ಜೊತೆಯಲ್ಲಿ ಅನುದಿನವೂ ಅವ್ರ ವಾಕ್ಯದಲ್ಲಿ ಕಾಲ ಕಳೆದಾದರೆ ನಿಮ್ಮ ಪರಿಸ್ಥಿತಿ ಎಷ್ಟೇ ಬಿಗಡಾಯಿಸ್ಕೊಂಡಿದ್ರು ಕೂಡ ಆ ಪರಿಸ್ಥಿತಿ ಪ್ರೈಸ್ ಬಿಟ್ಟು ಗಾಡ್, ನೀವೇನನ್ನ ಬಯಸ್ತಾ ಇದ್ದೀರಿ ಅದೇ ರೀತಿ ಒಳ್ಳೆಯ ಪರಿಸ್ಥಿತಿಗೆ ಮಾರ್ಪಾಡಾಗ್ತದೆ. ನಿಮ್ಮ ಮನಸ್ಸು ದೇವರ ವಾಕ್ಯ ಪ್ರಕಾರ ಆಲೋಚನೆ ಮಾಡೋದಾದರೆ ಪ್ರೈಸ್ ಗಾಡ್, ಆ ವಾಕ್ಯವು ನಿಮ್ಮ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮೇಣಂತೆ ಕರಗಿಸಿ ನಿಮ್ಮ ಪರಿಸ್ಥಿತಿಯನ್ನು ನೀವು ಬಯಸುವ ರೀತಿಯಲ್ಲಿ ಬದಲಾಯಿಸ್ತದೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತದೆಯಾ ಇಲ್ಲ ಬೋರ್ ಆಗ್ತದೆಯಾ? ಅರ್ಥ ಆಗ್ತದೆ? ಯೆರೆಮೀಯ 1ನೇ ಅಧ್ಯಾಯ ವಾಕ್ಯ 12, ಜೆರೆಮಯ ಚಾಪ್ಟರ್ 1:12. ಮುಂದಿನ ಸಲ ಬರುವಾಗ ದಯವಿಟ್ಟು ಬೈಬಲು ನೋಟ್ಬುಕ್ ತೆಗೆದುಬನ್ನಿ, ಬರ್ಕೊಂಡು ಮನೆಗೆ ಹೋಗಿ ಅದನ್ನ ಓದಿ. ಯೆರೆಮೀಯ 1:12. ಆಗ ದೇವರು ನನಗೆ, ನೀನು ಚೆನ್ನಾಗಿ ನೋಡಿದ್ದಿ, ಏಕೆಂದರೆ ನನ್ನ ವಾಕ್ಯವನ್ನು ನೆರವೇರಿಸಲು ಎಚ್ಚರಗೊಂಡಿದ್ದೇನೆಂದು ತಿಳಿದುಕೋ ಎಂದರು. ದೇವರು ಯೆರೆಮೀಯನಿಗೆ ಹೇಳ್ತಿರುವಂಥದ್ದು, ಯೆರೆಮೀಯನೇ ನಾನು ಎಚ್ಚರವಾಗಿದ್ದೇನೆ, ನನ್ನ ಸೂಕ್ಷ್ಮ ಗಮನಿಸ್ತಾ ಇದ್ದಾನೆ, ಎಚ್ಚರವಾಗಿದ್ದೇನೆ. ಏತಕ್ಕಾಗಿ? ನನ್ನ ವಾಕ್ಯವನ್ನು ನೆರವೇರಿಸಲು ಎಚ್ಚರಗೊಂಡಿದ್ದೇನೆಂದು ತಿಳಿದುಕೋ. ಅದರ ಅರ್ಥ, ನಾನು ಸದಾಕಾಲ ನಾನು ಎಚ್ಚರವಾಗಿದ್ದೇ ನೋಡ್ತಾ ಇರ್ತಾನೆ. ಏನನ್ನ? ನನ್ನ ವಾಕ್ಯವನ್ನು ನೆರವೇರಿಸ್ಕೊಡ್ಲಿಕ್ಕಾಗಿ ತವಕಂದು ಕಾಯ್ತಾ ಇರ್ತಾನೆ.
ಮತ್ತೊಂದು ರೀತಿ ಹೇಳೋದಾದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲಲ್ಲಿ ದೇವರ ವಾಕ್ಯ ಇದ್ದರೆ ಆ ವಾಕ್ಯ ನಿಮ್ಮ ಜೀವನದಲ್ಲಿ ಏನನ್ನೂ ಚೇಂಜ್ ಮಾಡೋದಿಲ್ಲ. ಬಟ್ ಆ ಬೈಬಲ್ನಲ್ಲಿರುವಂತಹ ದೇವರ ವಾಕ್ಯವನ್ನು ನೀವು ತೆಗೆದುಕೊಂಡು ನೀವು ಬಾಯಲ್ಲಿ ಹಾಕ್ಕೊಂಡು ನೀವು ಯಾವಾಗ ಬಾಯಿ ನುಡಿತೀರಿ, ನುಡಿದ ತಕ್ಷಣವೇ ನಿಮ್ಮ ಒಳಗಡೆ ನೆಲೆಗೊಂಡಿರುವಂಥ ದೇವರು ನಿಮ್ಮ ಬಾಯಿಂದ ಬಂದಂಥ ವಾಕ್ಯವನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸ್ಕೊಡ್ಲಿಕ್ಕಾಗಿ ತವಕದಿಂದ ಕಾಯ್ತಾ ಇರ್ತಾರೆ ಎಂಬುದಾಗಿ. ವಾವ್! ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ಯಾವ ರೀತಿ ನನ್ನ ವಾಕ್ಯವನ್ನು ನೆರವೇರಿಸಲು ನಾನು ಸದಾಕಾಲ ತವಕದಿಂದ ಎಚ್ಚರಗೊಂಡು ನಾನು ಕಾಯ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೋ, ಅದೇ ಥರ ಮತ್ತೊಂದು ಕಡೆಯಲ್ಲಿ ಪ್ರಿಯರೇ, ನಿಮ್ಮ ಬಾಯಿಂದ ಬಂದಂತಹ ನುಡಿಗಳನ್ನು ನೆರವೇರಿಸ್ಕೊಡ್ಲಿಕ್ಕಾಗಿ ಸೈತನು ಕೂಡ ಕಾಯ್ತಾ ಇರ್ತಾನೆ. ಇಬ್ಬರು ಕಾಯ್ತಾ ಇರ್ತಾರೆ. ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ದೇವರ ನುಡಿಗಳಾಗಿದ್ದರೆ ನಿಮ್ಮೊಂದಿಗಿರುವ ದೇವರು ಆ ವಾಕ್ಯವನ್ನು ಕಾರ್ಯರೂಪ ನೆರವೇರಿಸ್ಕೊಡ್ಲಿಕ್ಕಾಗಿ ಯಾವ ಥರ ಕಾಯ್ತಾ ಇದ್ದಾರೋ, ಅದೇ ಥರ ನಿಮ್ಮ ಬಾಯಿಂದ ಬರುವಂಥ ನುಡಿಗಳು ಸಮಸ್ಯೆಗಳಾಗಿದ್ದರೆ, ನೀವು ಸಮಸ್ಯೆಗಳನ್ನು ನುಡಿಯುವಂಥ ವ್ಯಕ್ತಿಗಳಾಗಿದ್ದರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನುಡಿಯುವಂಥ ವ್ಯಕ್ತಿಗಳಾಗಿದ್ದರೆ, ನಿಮ್ಮ ಬಾಯಿಂದ ಬಂದಂಥ ನುಡಿಗಳನ್ನು ನೆರವೇರಿಸ್ಕೊಡ್ಲಿಕ್ಕಾಗಿ ಸೈತಾನನು ಕೂಡ ನಿಮ್ಮ ಜೀವನದಲ್ಲಿ ಕಾಯ್ತಾ ಇರ್ತಾನೆ. ಬಟ್ ಪ್ರಶ್ನೆ ಏನಂತಂದರೆ, ನೀವು ಯಾರಿಗೆ ಕೆಲಸ ಕೊಡ್ತಾ ಇದ್ದೀರಿ ಪ್ರತಿದಿನ? ಯಾರು ನುಡಿಗಳನ್ನ ಹೆಚ್ಚಿಗೆ ಮಾತಾಡ್ತೀರಿ? ಸಮಸ್ಯೆಗಳನ್ನ ಹೆಚ್ಚಿಗೆ ಮಾತಾಡ್ತೀರಾ ಅಥವಾ ದೇವರ ವಾಕ್ಯ ಹೆಚ್ಚಿಗೆ ಮಾತಾಡ್ತೀರಾ? ಸಮಸ್ಯೆಗಳು ನೀವು ಸಮಸ್ಯೆಗಳು ಹೆಚ್ಚಿಗೆ ಮಾತಾಡ್ಬಿಟ್ಟು ನೀವು ಸಂಜೆ ಆದ ತಕ್ಷಣ ದೇವ್ರ ಬಳಿಯಲ್ಲಿ ಕೂತ್ಕೊಂಡು 1 ಗಂಟೆ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರು ಆ ಕಾರ್ಯ ನೆರವೇರಿಸ್ಕೊಡ್ತಾರಾ? ನೀವು ಯಾವುದನ್ನು ಹೆಚ್ಚಿಗೆ ಮಾತಾಡಿದ್ದೀರಿ ಆ ನುಡಿಗಳನ್ನು ಜಸ್ಟ್ ನೀವು ಸಮಸ್ಯೆಗಳ ಬಗ್ಗೆ ಮಾತನಾಡಿದರೆ ಸಹಿತ ನೆರವೇರಿಸ್ಕೊಡ್ತಾನೆ. ನೀವು ಬಾಯ್ತು ದೇವ್ರ ವಾಕ್ಯ ನುಡಿದ್ರೆ ಥ್ಯಾಂಕ್ ಗಾಡ್, ಆ ವಾಕ್ಯವನ್ನು ದೇವ್ರು ನೆರವೇರಿಸ್ಕೊಡ್ತಾರೆ. ಬಟ್ ಪ್ರಶ್ನೆ ಏನಂತಂದರೆ, ಥ್ಯಾಂಕ್ ಗಾಡ್ ಮತ್ತೊಂದು ರೀತಿ ಹೇಳೋದಾದರೆ, ದೇವರು ನನ್ನ ಪರವಾಗಿ ಕೆಲಸ ಮಾಡಬೇಕಾ ಅಥವಾ ಸಹಿತ ನನ್ನ ಪರವಾಗಿ ಕೆಲಸ ಮಾಡಬೇಕಾ? ಆ ಶಕ್ತಿ ಇರುವಂಥದ್ದು ಮಾಟ ಮಂತ್ರಗಾರನ ಕೈಲಲ್ಲ. ಅಯ್ಯೋ ಬ್ರದರ್, ನನಗೆ ಯಾರೇನೋ ಮಾಡಿಸ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಬ್ರದರ್, ನನ್ನ ಜೀವನದಲ್ಲಿ ಹಿಂಗಾಗೋಯ್ತು ಬ್ರದರ್, ನನಗೆ ಯಾರೋ ಕೈ ಕೊಟ್ಟಿರ್ಬೋದು ಬ್ರದರ್. ಯಾರು ಮಾಟ ಮಂತ್ರ ಮಾಡಿಸೋಕ್ಕೆ ಸಾಧ್ಯ ಇಲ್ಲ ಕ್ರೈಸ್ತ ಮಕ್ಕಳಿಗೆ. ನೋ. ಈಗಲೂ ಕೂಡ ಬರುವಾಗ ಥ್ಯಾಂಕ್ ದುಬೈಯಿಂದ ಇಸ್ರೇಲಿಂದ ಒಂದು ಸಹೋದರಿ ಫೋನ್ ಮಾಡಿದರು. ಬ್ರದರ್, ಜಸ್ಟ್ ನನಗೆ ಯಾಕೋ ಡೌಟು, ನನ್ನ ಗಂಡ ಮೊದಲು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದ, ಅವರೇ ನನಗೆ ಊರು ಕಟ್ಟು ಮಾಡಿಕೊಡ್ತಾ ಇದ್ದ, ಪುಣ್ಯಾತ್ಮ, ಗುಡ್. ಜಸ್ಟ್ ಅದಾದಮೇಲೆ ನನ್ನ ತಲೆನ ಅವನೇ ಬಾಚಿಕೊಡ್ತಾ ಇದ್ದ, ಅಷ್ಟರ ಮಟ್ಟಿಗಿದ್ದವರು ಬ್ರದರ್. ಇವತ್ತು ನೋಡಿದ್ರೆ ಇನ್ನು ಸವಾಸನ ಬೇಡ, ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾನೆ ಬ್ರದರ್. ಹಲೋ, ಥ್ಯಾಂಕ್ ಗಾಡ್. ಅಂತ ಗಂಡ ನಿಮ್ಗೆ ಯಾರೋ ಇದ್ದಾರಾ? ನಿಮ್ಮ ಉಗುರು ಕಟ್ ಮಾಡ್ಕೊಡೋರು, ನಿಮ್ಮ ತಲೆ ಬಾಚ್ಕೊಡೋರು ಯಾರೂ ಇಲ್ಲ. ಅಷ್ಟು ಒಳ್ಳೆ ಗಂಡ, ಯೋಚನೆ ಮಾಡಿ, ಅಷ್ಟು ಒಳ್ಳೆ ಗಂಡ ಜಸ್ಟ್ ಈಗ ಒಂದು 3-4 ವರ್ಷದಲ್ಲಿ, ಮದುವೆಗೆ 3-4 ವರ್ಷ ಆಗಿದೆ, ಈಗ ಹೇಳ್ತಿರುವಂಥದ್ದು ನಿನ್ನ ಸಹವಾಸನೆ ಬೇಡ, ಜಸ್ಟ್ ಡಿವೋರ್ಸ್ ಕೊಡ್ತಾನೆ. ಅದಾದಮೇಲೆ ಸಹೋದರಿ ಮುಂದುವರ್ಸ್ತಾ ಮಾತಾಡ್ತಾ ಹೇಳ್ತಿರುವಂಥದ್ದು, ಬ್ರದರ್ ನನಗೆ ಯಾಕೋ ಡೌಟು ಬ್ರದರ್, ಯಾರು ಏನೋ ಮೋಡಿ ಮಾಡಿಸಿರ್ಬೋದು ನನ್ನ ಗಂಡನಿಗೆ, ಮಾಟ ಮಂತ್ರ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಈಗ ದೇವರು ನಮ್ಮ ಪರವಾಗಿ ಕೆಲಸ ಮಾಡಬೇಕಾ ಅಥವಾ ದುರಾತ್ಮ ನಮ್ಮ ಪರವಾಗಿ ಕೆಲಸ ಮಾಡಬೇಕಾ? ಯಾರು ಅವ್ರಿಗೆ ಕೆಲಸ ಕೊಡೋದು? ಮಾಟ ಮಂತ್ರಗಾರನ ಅಥವಾ ಯಾರು? ನಾವೇ. ನನ್ನ ಬಾಯಿಂದ ನಾನು ದೇವರ ವಾಕ್ಯ ನುಡಿಯೋದಾದರೆ ದೇವ್ರು ಕೆಲಸ ಮಾಡ್ತಾರೆ. ನನ್ನ ಬಾಯಿಂದ ನಾನು ಬರೀ ಸಮಸ್ಯೆಗಳನ್ನೇ ಮಾತಾಡ್ತಾ ಇದ್ರೆ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ ದೆವ್ವ ಕೆಲಸ ಮಾಡ್ತದೆ. ಸೊ ಇವ್ರು ಯಾವಾಗ ನನಗೆ ಯಾಕೋ ಅದೇ ಡೌಟು, ಅದ್ರ ಅರ್ಥ ಏನು? ಇವ್ರು ಯಾವಾಗಲೂ ಅದನ್ನೇ ಆಲೋಚನೆ ಮಾಡ್ತಿರುವಂಥದ್ದು, ನನ್ನ ಗಂಡನಿಗೆ ಯಾರೋ ಮಾಡಿಸಿದ್ದಾರೆ ನನಗೆ ಗೊತ್ತಿಲ್ವಲ್ಲ, ಯಾರೋ ಮಾಡಿಸಿದ್ದಾರೆ ನನಗೆ ಗೊತ್ತಿಲ್ಲ. ಬೈಬಲ್ ಹೇಳ್ತದೆ, ನೀವೇನು ಆಲೋಚನೆ ಮಾಡ್ತೀರಿ, ಏನು ನುಡಿತೀರಿ, ಅದರ ಪ್ರಕಾರ ನಿಮಗೆ ಆಗ್ತದೆ. ನಮ್ಮ ಒಳಗಡಿರುವ ದೇವರು, ಪ್ರೈಸ್ ಗಾಡ್, ಬೈಬಲ್ ಹೇಳ್ತದೆ ಪ್ರಿಯರೇ, ನಮ್ಮ ಒಳಗಡಿರುವ ಸರ್ವಶಕ್ತಿ ದೇವರು ಎಂಥ ದೇವರು ಅಂತಂದರೆ, ಲೋಕದಲ್ಲಿರುವಂಥ ಮಾಟ ಮಂತ್ರ ಶಕ್ತಿಗಿಂತಲೂ ದುರಾತ್ಮನ ಶಕ್ತಿಗಿಂತಲೂ ನಮ್ಮ ಒಳಗಡಿರುವ ದೇವರು ತುಂಬ ಸ್ಟ್ರಾಂಗ್, ತುಂಬ ಪವರ್ಫುಲ್. ಕ್ರೈಸ್ತ ಮಕ್ಕಳಿಗೆ ನಿಜವಾಗಿ ನೋಡೋಕೋದ್ರೆ ಯಾವುದೇ ಮಾಟ ಮಂತ್ರ ಟಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಟ ಮಂತ್ರದ ಶಕ್ತಿ ನಮ್ಮ ಪಾದಿಕೆಗಡೆ ಇದೆ, ಚಪ್ಪಲಿಗೆ ಸಮಾನ. ಬಟ್ ನಾವು ಸುತ್ತಮುತ್ತಲ ಪರಿಸರದಲ್ಲಿ ಜೀವಿಸ್ತಾ ಇದ್ದಾವೆ, ನಾವು ಕೂಡ ಇತರ ಮಕ್ಕಳಂತೆ ನಾವು ಮಾಟ ಮಂತ್ರ ಮೋಡಿ ಅದನ್ನೆಲ್ಲ ನಂಬುವಂಥ ಮಕ್ಕಳಾಗಿದ್ದಾವೆ. ಕಾರಣ ಯಾಕಂತಂದರೆ ಪ್ರಿಯರೇ, ದೇವರ ವಾಕ್ಯದ ಸತ್ಯ ಗೊತ್ತಿಲ್ಲದೆ ಇರೋದ್ರಿಂದ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಹೌದು, ಅವರಿಬ್ಬರ ಮಧ್ಯದಲ್ಲಿ ಸೈತನು ಸಮಸ್ಯೆ ಇಟ್ಟಿದ್ದಾನೆ. ಗಂಡ ಹೆಂಡತಿ ಇಬ್ಬರು ಕೂಡ ಸದಾಕಾಲ ಒಂದಾಗಿ ಬಾಳಬೇಕೆಂಬುದಾಗಿ ಅವರಿಬ್ಬರನ್ನೇನು ದೇವರು ಒಂದುಗೂಡಿಸಿದಾರೋ, ಸೈತನ ಏನು ಮಾಡ್ತಾನೆ,
ಅವರಿಬ್ಬರನ್ನ ಹೇಗಾದ್ರೂ ಮಾಡಿ ಬೇರ್ಪಡಿಸಬೇಕು ಎಂಬುದಾಗಿ ಸೈತಾನ ಆಲೋಚನೆ. ಅದಕ್ಕೆ ಸೈತಾನನು ಅವರಿಬ್ಬರ ಮಧ್ಯದಲ್ಲಿ ಏನೋ ಸಣ್ಣ ಸಮಸ್ಯೆ ತಂದಿಟ್ಟಿದ್ದಾನೆ. ಬಟ್ ಸಣ್ಣ ಸಮಸ್ಯೆ ತಂದ ತಕ್ಷಣ ಆ ಸಮಸ್ಯೆನ ಒದ್ದೋಡಿಸ್ಬೇಕಾಗಿದ್ರು ಯಾರ ಕರ್ತವ್ಯ? ಗಂಡ ಹೆಂಡತಿ ಕರ್ತವ್ಯ. ಬಟ್ ಆದರೆ ಈ ಸಹೋದರಿ ಏನು ಮಾಡಿದರು? ಅದನ್ನೇ ಆಲೋಚನೆ ಮಾಡಲು ಪ್ರಾರಂಭಿಸಿದ್ರು. ನಾನು ಅದಕ್ಕೋಸ್ಕರ ಯಾರು ಅಂತ ಹೇಳ್ತಾ ಇಲ್ಲ, ಅವ್ರ ಹೆಸರು ಹೇಳ್ತಾ ಇಲ್ಲ. ದಯವಿಟ್ಟು ಆ ಸಹೋದರಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ನಿಮ್ಮ ಜೀವನದಲ್ಲೂ ಕೂಡ ಆ ಸಹೋದರಿಗಾದಂಥ ಗತಿ ನಿಮಗೆ ಬರಬಾರ್ದು ಅಂತೇಳಿ. ಅದಕ್ಕೆ ನಾನು ಸಹೋದರಿ ಹೆಸರು ಹೇಳ್ತಾ ಇಲ್ಲ, ಅವರು ಯಾವ ಊರಿಗೆ ಸಂಬಂಧಪಟ್ಟರು ಹೇಳ್ತಾ ಇಲ್ಲ. ಅವರು ಇಸ್ರೇಲ್ ಕೆಲಸ ಮಾಡ್ತಿದ್ರು ಅಷ್ಟೇ. ಬಟ್ ಪ್ರಶ್ನೆ ಏನಂತಂದರೆ, ಆ ಸಹೋದರಿ ಏನು ಮಾಡ್ತಾಯಿದ್ರು? ಪದೇ ಪದೇ ಅದನ್ನೇ ಆಲೋಚನೆ ಮಾಡುವಂಥದ್ದು, ಸಮಸ್ಯೆ ಬಗ್ಗೆ ಆಲೋಚನೆ ಮಾಡುವಂಥದ್ದು. ನನ್ನ ಗಂಡ ಯಾಕೆ ಹಿಂಗೆ ಮಾತಾಡ್ದ, ನನ್ನ ಗಂಡಗೆ ಯಾರೋ ಏನು ಮಾಡಿಸ್ಬಿಟ್ರು ಇದ್ದಾರೆ ಗೊತ್ತಿಲ್ಲ. ಬರೀ ಸಮಸ್ಯೆ ಬಗ್ಗೆ ಆಲೋಚನೆ ಮಾಡಿ ಪ್ರಾರಂಭಿಸಿದ್ರಲ್ಲ, ಅಲ್ಲಿ ಬಂದಿರೋ ಸಮಸ್ಯೆಗೆ ಗೊಬ್ಬರ ಮತ್ತು ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಗೊಬ್ಬರ ಮತ್ತು ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಈಗ ಅದು ಬೆಳೆದು ಈಗ ಗಂಡನ ಬಾಯಿಂದ ಬರ್ತಾ ಇರುವಂಥದ್ದು, ನಿನ್ನ ಸವಾಸನ ಬೇಡ, ನಾನು ಡೈವರ್ಸ್ ಕೊಡ್ತಾನೆ. ನೀವು ಅದೇ ಥರ ಪ್ರಿಯರೇ, ಪ್ರತಿದಿನ ಯಾವುದನ್ನು ಆಲೋಚನೆ ಮಾಡ್ತೀರಿ, ಯಾವುದನ್ನು ಬಾಯ್ತು ನೋಡ್ತಾ ಇದ್ದೀರಿ, ಅದು ಬೇರೆ ಏನೂ ಅಲ್ಲ ಪ್ರಿಯರೇ. ಆಲ್ರೆಡಿ ಆ ಸಮಸ್ಯೆ ಸೈತಾನ ಏನು ತಂದಿಟ್ಟಿದ್ದಾನೋ ಆ ಸಮಸ್ಯೆಗೆ ಗೊಬ್ಬರ ಮತ್ತು ನೀರು ಹಾಕ್ತಾ ಇದ್ದೀರಿ. ನೀವು ಸಮಸ್ಯೆ ಕಡೆ ಗಮನ ಕೊಟ್ಟು ಸಮಸ್ಯೆ ಬಗ್ಗೆ ಆಲೋಚನೆ ಮಾಡುತ್ತಾ ಧ್ಯಾನಿಸುತ್ತಾ ಸಮಸ್ಯೆಗಳನ್ನ ಬಂದವ್ರ ಹತ್ರ ಹೇಳ್ಕೊಳ್ತಾ ಇದ್ರೆ, ಆ ಸಮಸ್ಯೆ ಎಂಬ ಬೀಜವನ್ನು ಬೆಳಿಲಿಕ್ಕಾಗಿ ನೀವೇ ಎಲ್ಲವನ್ನ ಹಾಕ್ತಾ ಇದ್ದೀರಿ. ಕೊನೆಗೆ ಒಂದು ದಿನ ಕೆಟ್ಟ ಫಲ ತಂದು ಕೊಡ್ತದೆ. ಬಟ್ ಆದರೆ ಸಮಸ್ಯೆ ಎಷ್ಟು ದೊಡ್ಡದಾಗಿರ್ಬೋದು ಪ್ರಿಯರೇ, ಬಟ್ ನೀವು ಸಮಸ್ಯೆ ಕಡೆ ಗಮನ ಕೊಡದೆ ನಿಮ್ಮ ಬಾಯಿಂದ ಬರುವಂಥ ವಾಕ್ಯವನ್ನು ನೆರವೇರಿಸ್ಕೊಡ್ಲಿಕ್ಕಾಗಿ ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮ ದೇವರು ತಾವಕ್ಕಿಂದ ಕಾಯ್ತಾ ಇದ್ದಾರೆ. ನೀವು ಅವ್ರ ಕಾರ್ಯ ನೋಡಬೇಕಾದ್ರೆ ಅವರ ವಾಕ್ಯವನ್ನು, ಆ ಪರಿಸ್ಥಿತಿಗೆ ಏನು ಪರಿಹಾರ ಕೊಟ್ಟಿದ್ದಾರೋ ಆ ವಾಕ್ಯವನ್ನು ದೇವರ ವಾಕ್ಯಲ್ಲಿ ಕಂಡಿಡ್ಕೊಂಡು ಆ ವಾಕ್ಯನ ಬಾಯ್ಕೆ ನುಡಿದಾದರೆ ಅದರಿಂದ ಬರುವಂಥ ಫಲಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅನುಭವಿಸ್ತೀರಿ. ಅರ್ಥ ಆಯ್ತಾ? ಇಷ್ಟರಲ್ಲಿ ಏನಾದರೂ ಅರ್ಥ ಆಗದಿರುವಂಥ ವಿಷಯ ಏನಾದ್ರು ಇದೆಯಾ? ಅಥವಾ ಏನಾದರೂ ಡೌಟ್ ಇದ್ದರೆ ನೀವು ಕ್ವಶನ್ ಕೇಳ್ಬೋದು. ನಿಮಗೇನೋ ಅರ್ಥ ಆಗದೆ ಇರುವಂಥದ್ದು ಇದ್ದರೆ. ಇನ್ನೇನು ಪ್ರಶ್ನೆಗಳಿದೆಯಾ? ಯಾಕಂದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಒಳಗಡೆ ಪ್ರೈಸ್ ಬಿಟ್ಟು ಗಾಡ್ ಅದ್ಭುತ ಕಾರ್ಯ ಮಾಡುವಂಥ ವಿಶ್ವಾಸವನ್ನು ದೇವರು ಈಗಾಗಲೇ ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ನಿಮ್ಮ ಒಳಗಡೆ ಇದೆ, ನಿಮ್ಮ ಆತ್ಮದಲ್ಲಿದೆ. ಬಟ್ ನಿಮ್ಮ ಆತ್ಮದಲ್ಲಂಥ ವಿಶ್ವಾಸ ಪ್ರೈಸ್ ಬಿಟ್ಟು ಗಾಡ್ ಅದ್ಭುತ ಕಾರ್ಯ ನೆರವೇರಿಸಬೇಕಾದ್ರೆ ಥ್ಯಾಂಕ್ ಗಾಡ್ ನಿಮ್ಮ ವಿಶ್ವಾಸ ಜೊತೆಯಲ್ಲಿ ಥ್ಯಾಂಕ್ ಗಾಡ್ ದೇವರ ವಾಕ್ಯಮ ಬೀಜ ಒಂದುಗೂಡಿದಾಗ ಮಾತ್ರ ಪ್ರಿಯರೇ ಅಲ್ಲಿ ಅದ್ಭುತ ಕಾರ್ಯ ನೆರವೇರುವಂಥದ್ದು. ಅದಕ್ಕೆ ನೋಡಿ ಮಾತೆ ಮರಿಯಮ್ಮನ ವಿಷಯದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಯಾವಾಗ ಗೇಬ್ರಿಯಲ್ ದೂತ ಬಂದು ನೀನು ಗರ್ಭವತಿಯಾಗಿ ಒಂದು ಮಗುವನ್ನು ಹಡಿವೆ, ಆ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ ಹೇಳಿದ ತಕ್ಷಣ ಮಾತೆ ಮರಿಯಳು ಗಲಿಬಿಲಿ ಆಗ್ತಾರೆ. ನನಗೆ ಯಾವ ಗಂಡಸಿನ ಸಂಸರ್ಗ ಇಲ್ಲ, ನಾನು ಹೆಂಗೆ ಗರ್ಭವತಿ ಆಗ್ಲಿಕ್ಕೆ ಸಾಧ್ಯ? ಯಾಕೆಂದರೆ ಇಡೀ ಭೂಲೋಕದಲ್ಲಿ ನಮ್ಗೆ ಗೊತ್ತಿದೆ, ಒಂದು ಸಹೋದರಿ ಗರ್ಭಿಣಿ ಆಗಬೇಕಾದ್ರೆ ಒಂದು ಗಂಡಸಿನ ಜೀವಕಣಗಳು ಬೇಕು. ಕರೆಕ್ಟಾ? ಸೊ ಒಂದು ಗಂಡಸಿನ ಸವಾಸ ಇಲ್ಲದೆ ಯಾವುದೇ ಕಾರಣಕ್ಕೂ ಒಂದು ಸಹೋದರಿ ಗರ್ಭಿಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲರೂ ಕೂಡ ಗೊತ್ತಿರೋ ವಿಷಯ. ಬಟ್ ಪ್ರೈಸ್ ಬಿಡಿ ಗಾಡ್ ಇದನ್ನು ಅರಿತಂತಹ ಮಾತೆ ಮರಿಯಳು ಹೇಳುವಂಥದ್ದು, ನನಗೆ ಮದುವೆನೇ ಆಗಿಲ್ವಲ್ಲ, ನನಗೆ ಯಾವ ಗಂಡಸಿನ ಸಂಸರ್ಗ ಇಲ್ಲ, ಸಂಬಂಧ ಇಲ್ಲ, ನಾನು ಹೇಗೆ ಗರ್ಭವತಿ ಆಗ್ತೇನೆ? ಬಟ್ ಪ್ರೈಸ್ ಬಿಡಿ ಗಾಡ್ ಆಗ ದೇವತೆ ಹೇಳ್ತಾನೆ, ನೀನು ನನ್ನ ಬಾಯಿಂದ ಬಂದಂಥ ದೇವರ ವಾಕ್ಯವನ್ನು ನೀನು ಸ್ವೀಕರಿಸ್ಕೊಳ್ತೀಯೋ, ಪ್ರೈಸ್ ಬಿಡಿ ಗಾಡ್ ಆ ವಾಕ್ಯವೇ ಥ್ಯಾಂಕ್ ಗಾಡ್ ನಿನ್ನ ಗರ್ಭದಲ್ಲಿ ಮಗುವನ್ನು ಸೃಷ್ಟಿ ಮಾಡುವ ಶಕ್ತಿನ ಹೊಂದ್ಕೊಂಡಿದೆ. ಮತ್ತು ಇದು ಹೇಳೋದಾದರೆ, ನೀನು ಆ ವಾಕ್ಯವನ್ನು ಸ್ವೀಕರಿಸ್ಕೊಳ್ಳೋದಾದರೆ ಮಹೋನ್ನತ ದೇವರ ಶಕ್ತಿ ನಿನ್ನ ಆವರಿಸ್ಕೊಳ್ತದೆ. ಆಗ ನೀನು ಸ್ವೀಕರಿಸ್ಕೊಳ್ಳುವಂತಹ ಆ ವಾಕ್ಯ ಎಂಬ ವಸ್ತು ಮಾಂಸವನ್ನು ಧರಿಸ್ಕೊಂಡು ಮಗುವಾಗಿ ಲೋಕ ಬರಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲ ಹೇಳಿ ಆದಮೇಲೆ ಪ್ರೈಸ್ ಗಾಡ್ ತದನಂತರ ಥ್ಯಾಂಕ್ ಗಾಡ್ ನಿನ್ನ ಸಂಬಂಧಿಕರಾದ ಎಲಿಜಬೆತ್ ಅಮ್ಮಳು ನೋಡು, ಮುಪ್ಪಿನಲ್ಲೂ ಕೂಡ ಗರ್ಭಿಣಿ ಆಗಿದ್ದಾಳೆ. ಇದು ಹೇಳಿದ ತಕ್ಷಣ ಮಾತೆ ಮರಿಯಮ್ಮನವರು ಹೇಳುವಂಥದ್ದು, ಇಗೋ ನಾನು ದೇವರ ದಾಸಿ, ನಿಮ್ಮ ವಾಕ್ಯದಂತೆ ನನಗಾಗಲಿ. ಮತ್ತೊಂದು ಹೇಳೋದಾದರೆ, ಈವನ್ ಕಣ್ಣಿಗೆ ಕಾಣುವ ಸಾಕ್ಷಿ ಆದರೆ ಹೇಳ್ತಾ ಇದೆ, ಯಾವುದೇ ಗಂಡಸಿನ ಸಂಸರ್ಗ ಇಲ್ಲ, ನಿನಗೆ ಮಗು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಗು ಆಗಬೇಕಾದ್ರೆ ಗಂಡಸಿನ ಸಂಸರ್ಗ ಬೇಕೇ ಬೇಕು. ಫಿಸಿಕಲ್ ಎವಿಡೆನ್ಸ್ ಅಂದರೆ ಕಣ್ಣಿಗೆ ಕಾಣುವಂಥ ಎವಿಡೆನ್ಸ್, ಸಾಕ್ಷಿ. ನಮ್ಮ ಮನಸ್ಸಿನ ಆಲೋಚನೆ, ಹೌದು ಒಂದು ಮಗು ಜನ್ಮ ತಾಳಬೇಕಾದ್ರೆ ತಾಯಿಯ ಜೀವಕಣಗಳು ಮತ್ತು ತಂದೆಯ ಜೀವಕಣಗಳು ಅತ್ಯಮೂಲ್ಯವಾಗಿ ಅವೆರಡೂ ಕೂಡ ಒಂದುಗೂಡಿದಾಗ ಮಾತ್ರ ಮಗು ಜನ್ಮ ತಾಳಲಿಕ್ಕೆ ಸಾಧ್ಯ. ಬಟ್ ಪ್ರೈಸ್ ಗಾಡ್ ಅದೇ ರೀತಿ ಇಲ್ಲೂ ಕೂಡ ನೋಡ್ತಾ ಇದ್ದಾವೆ,
ಮಾತೆ ಮರಿಯಳು ಪ್ರೈಸ್ ಗಾಡ್ ಗಾಬ್ರಿಯೇಲ್ ದೂತನ ಬಾಯಿಂದ ಬಂದ ಸಂದೇಶ ಕೇಳಿಸ್ಕೊಂಡಾಗ ಗಲಿಬಿಲಿ ಆದರು. ತದನಂತರ ಥ್ಯಾಂಕ್ ಗಾಡ್ ಜಸ್ಟ್ ಈವನ್ ಕಣ್ಣಿಗೆ ಕಾಣುವಂಥ ಯಾವುದೇ ಸಾಕ್ಷಿ ಆದರೆ ಇಲ್ಲದಿದ್ದರೂ ಕೂಡ, ಇಡೀ ಭೂಲೋಕದಲ್ಲಿ ಅಂಥ ಘಟನೆ ನೆರವೇರದೆ ಹೋದರೂ ಕೂಡ ಮಾತೆ ಮರಿಯಮ್ಮನವರು ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡ್ರು, ವಿಶ್ವಾಸದಿಂದ ಸ್ವೀಕರಿಸಿಕೊಂಡ್ರು. ಈಗೋ ನಾನು ದೇವರ ದಾಸಿ, ಆ ವಾಕ್ಯದಂತೆ ನನಗಾಗಲಿ. ಏನಾದರೂ ಅರ್ಥ? ದೇವರ ವಾಕ್ಯ ನನ್ನ ಗರ್ಭದಲ್ಲಿ ಈ ಲೋಕಕ್ಕೆ ರಕ್ಷಕ ಬರಬೇಕೆಂಬುದಾಗಿ ದೇವರ ಯೋಜನೆಯನ್ನು ಗಾಬ್ರಿಯೇಲ್ ದೂತನೇ ನಿನ್ನ ಬಾಯಿಂದ ಬರುವಂತಹ ದೇವರ ವಾಕ್ಯದ ಮೂಲಕ ದೇವರು ಪ್ರಕಟಪಡಿಸಿರುವುದಾದರೆ ನಾನು ಆ ವಾಕ್ಯಕ್ಕೆ ದಾಸಿಯಾಗಿದ್ದೇನೆ. ಆ ವಾಕ್ಯಂತೆ ನನಗಾಗಲಿ. ಯಾವಾಗ ಮಾತೆ ಮರಿಯಮ್ಮನವರು ಪ್ರೈಸ್ ಗಾಡ್ ವಿಶ್ವಾಸದಿಂದ ಆ ವಾಕ್ಯವನ್ನು ಸ್ವೀಕರಿಸ್ಕೊಂಡ್ರು, ಥ್ಯಾಂಕ್ ಗಾಡ್ ಅವರ ಒಳಗಡೆ ಇದ್ದಂಥ ವಿಶ್ವಾಸ ಆ ವಾಕ್ಯ ಎಂಬ ಕಲುಷಿತಗೊಳ್ಳದಿರುವಂತಹ ಆ ಬೀಜದೊಂದಿಗೆ ಅವೆರಡು, ವಿಶ್ವಾಸ ಮತ್ತು ದೇವರ ವಾಕ್ಯ ಎಂಬ ಬೀಜ ಎರಡು ಒಂದುಗೂಡ್ತೋ, ಆಗ ಮಹೋನ್ನತ ದೇವರ ಶಕ್ತಿ ಅವರನ್ನು ಆವರಿಸಿಕೊಂಡು ಆ ವಾಕ್ಯವು ಮಾಂಸವನ್ನು ಧರಿಸಿಕೊಂಡು ಗರ್ಭದಲ್ಲಿ ಬೆಳೀಲಿಕ್ಕೆ ಪ್ರಾರಂಭವಾಯಿತು. ನಿಮ್ಮ ಜೀವನದಲ್ಲಿ ಅದೇ ತೀರ ಪ್ರಿಯರೇ, ಥ್ಯಾಂಕ್ ಗಾಡ್ ನಿಮ್ಮೊಳಗಡೆ ಈಗಾಗಲೇ ಅದ್ಭುತ ಕಾರ್ಯ ಮಾಡುವಂಥ ವಿಶ್ವಾಸ ನಿಮ್ಮ ಒಳಗಡೆ ಇದೆ. ನನ್ನಲ್ಲಿ ನಿಮ್ಮಲ್ಲಿ ಬೇರೆ ಬೇರೆ ವ್ಯತ್ಯಾಸವುಳ್ಳಂಥ ವಿಶ್ವಾಸ ಇಲ್ಲ. ಅದ್ಭುತ ಕಾರ್ಯ ಮಾಡುವ ವಿಶ್ವಾಸ ನಮ್ಮ ಒಳಗಡೆ ಇದೆ. ಯೇಸುವಿನಲ್ಲಿದ್ದಂಥ ವಿಶ್ವಾಸ ನಮ್ಮ ಒಳಗಡೆ ಇದೆ. ಯೇಸುವಿನ ಶಿಷ್ಯರು ಅದ್ಭುತ ಕಾರ್ಯ ಮಾಡಲಿಕ್ಕಾಗಿ ಯಾವ ವಿಶ್ವಾಸನ ಉಪಯೋಗಿಸಿದ್ರು ಅದೇ ವಿಶ್ವಾಸ ನಮ್ಮ ಒಳಗಡೆ ಇದೆ. ಬಟ್ ಈಗ ನಾವು ಬೇಕಾಗಿರೋದೇನಂತಂದರೆ ಪ್ರೈಸ್ ಗಾಡ್ ಆ ವಿಶ್ವಾಸ ಬಲಗೊಳ್ಳಬೇಕು, ಆ ವಿಶ್ವಾಸ ಬೆಳಿಬೇಕು, ಮೇಲ್ಮಟ್ಟಕ್ಕೆ ಬೆಳಿಬೇಕು. ಆ ವಿಶ್ವಾಸ ಮೇಲ್ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಲುಷಿತಗೊಳ್ಳದಿರುವಂತಹ ದೇವರ ವಾಕ್ಯ ಎಂಬ ಬೀಜವನ್ನು ಪ್ರತಿದಿನ ನೀವು ಆಲಿಸಬೇಕು. ದೇವರ ವಾಕ್ಯವನ್ನು ಆಲಿಸೋದರಿಂದ ವಿಶ್ವಾಸ ಮೂಡ್ತದೆ. ನೀವೆಷ್ಟು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಆಲಿಸ್ತೀರಿ ಅಷ್ಟರ ಮಟ್ಟಿಗೆ ಪ್ರಿಯರೇ ನಿಮ್ಮ ಒಳಗಡೆ ಅದ್ಭುತ ಕಾರ್ಯ ಮಾಡುವಂಥ ವಿಶ್ವಾಸ ಏನಿದೆಯೋ ಆ ವಿಶ್ವಾಸವನ್ನು ಕದಡ್ತದೆ. ಈಗ ಉದಾಹರಣೆಗೆ ಸಪೋಸ್ ಎಲ್ಲೋ ಮದುವೆ ಫಂಕ್ಷನ್ಗೆ ಹೋದ್ರಿ. ಮದುವೆ ಫಂಕ್ಷನ್ಗೆ ಹೋದಾಗ ಪ್ರೈಸ್ ಗಾಡ್ ಅಲ್ಲಿ ಮೊದಲು ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲೆಲ್ಲ ಬೊಫೆ ಸಿಸ್ಟಮ್, ಅಲ್ಲಿ ಬಿರಿಯಾನಿ, ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಫಿಶ್ ಫ್ರೈ ಎಲ್ಲ ಐಟಮ್ ರೆಡಿ ಮಾಡಿ ಇಟ್ಟಿದ್ದಾರೆ. ನೀವು ಬಿರಿಯಾನಿ ಹಾಕೊಂಡ್ರಿ, ಚಿಕನ್ ಸಾಂಬಾರ್ ಹತ್ರ ಹೋದ್ರಿ, ಪಕ್ಕದಲ್ಲೇ ಸೌಟು ಇಟ್ಟಿರ್ತಾರೆ. ನೀವು ಆ ಸೌಟನ್ನು ಮುಳುಗ್ಸದೆ, ಸಾಂಬಾರಲ್ಲಿ ಮುಳುಗ್ಸದೆ ಮೇಲೇ ಎತ್ಕೊಂಡು ಬಂದ್ರಿ, ಖಂಡಿತವಾಗಿಯೂ ಸಂಜೆ ಆಗಸ್ಟಲ್ಲಿ ಲೂಸ್ ಮೋಷನ್ ಆಗ್ತದೆ. ಕರೆಕ್ಟಾ? ಯಾಕಂದ್ರೆ ಬರೀ ಎಣ್ಣೆ ಮಾತ್ರ ತೇಲ್ತಾ ಇರ್ತದೆ ಸಾಂಬಾರ್ ಮೇಲೆ. ಕರೆಕ್ಟಾ? ಬಟ್ ಈಗ ನಿಮ್ಗೆ ಚಿಕನ್ ಪೀಸ್ ಬೇಕು. ಚಿಕನ್ ಪೀಸ್ ಬೇಕಾದ್ರೆ ಏನು ಮಾಡ್ತೀರಿ? ಚಿಕನ್ ಪೀಸ್ ಮೇಲೆ ತೇಲ್ತಾ ಇರ್ತದ? ಇಲ್ಲ, ತಳಭಾಗದಲ್ಲಿ ಇರ್ತದೆ. ಏನು ಮಾಡ್ತೀರಿ? ಸೌಟನ್ನು ತೆಗೆದುಕೊಂಡು ತಳಭಾಗದಲ್ಲಿಂದ ಮೇಲೆ ಕೆತ್ತೀರಿ, ಹೌದಾ? ಕದಡಿಸ್ತೀರಿ ಅದನ್ನು. ಅದೇ ಥರ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್ ನೀವು ಅಷ್ಟೇ ನಿಮ್ಮ ಒಳಗಡೆ ವಿಶ್ವಾಸ ನಿಮ್ಮ ಆತ್ಮದಲ್ಲಿದೆ, ತಳಭಾಗದಲ್ಲಿದೆ. ಈಗ ಆ ವಿಶ್ವಾಸ ಪ್ರೈಸ್ ಗಾಡ್ ಮೇಲ್ಮಟ್ಟಕ್ಕೆ ಬೆಳೆದು 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 ಆ ವಿಶ್ವಾಸ ಹೊರಗಡೆ ಬಿಡುಗಡೆ ಆಗಿ ನಿಮ್ಮ ಪರಿಸ್ಥಿತಿನೆಲ್ಲ ಬದಲಾಯಿಸಬೇಕಾದ್ರೆ, ನಿಮ್ಮ ರೋಗದ ಪರಿಸ್ಥಿತಿಯನ್ನು ಆರೋಗ್ಯವಾಗಿ ಬದಲಾಯಿಸಬೇಕಾದ್ರೆ, ಸಾಲದ ಪರಿಸ್ಥಿತಿಯನ್ನು ಸಮೃದ್ಧಿಯಾಗಿ ಬದಲಾಯಿಸಬೇಕಾದ್ರೆ, ಜಗಳದ ಪರಿಸ್ಥಿತಿಯನ್ನು ಸಮಾಧಾನದ ಪರಿಸ್ಥಿತಿ ಬದಲಾಯಿಸಬೇಕಾದ್ರೆ, ದುಶ್ಚಟದಿಂದ ಬಿಡುಗಡೆ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂತಂದರೆ ಆ ಪರಿಸ್ಥಿತಿಗೆ ತಕ್ಕಂತೆ ದೇವರ ವಾಕ್ಯವನ್ನು ಪದೇ ಪದೇ ನುಡಿಯುವಂಥದ್ದು ಮತ್ತು ದೇವರ ವಾಕ್ಯವನ್ನು ಪದೇ ಪದೇ ಆಲಿಸುವಂಥದ್ದು. ನೀವು ಯಾವಾಗ ಆಲಿಸ್ತೀರಿ ಆಗ ನಿಮ್ಮ ಒಳಗಡೆ ಓದಂಥ ವಾಕ್ಯ ನಿಮ್ಮ ವಿಶ್ವಾಸ ಜೊತೆ ಒಂದುಗೂಡಿ ತಳಭಾಗದಲ್ಲಿರುವಂಥ ನಿಮ್ಮ ವಿಶ್ವಾಸವನ್ನು ಮೇಲಕ್ಕೆತ್ತದೆ. ಆ ವಿಶ್ವಾಸ ಯಾವಾಗ ಮೇಲಕ್ಕೆ ಬರ್ತದೋ ಅದು ಅದೇ ಥರ ಡೈಲಿ ನೀವು ದೇವರ ವಾಕ್ಯನ ಕೇಳಿಸ್ಕೊಳ್ತಾ ದೇವರ ವಾಕ್ಯ ನುಡಿತಾ ಇದ್ರೆ ಆ ವಿಶ್ವಾಸ ಮೇಲೆ ಬಂದು 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 ಒಂದು ಸಲ ರಿಲೀಸ್ ಆಗ್ತದೆ, ಬಿಡುಗಡೆ ಆಗ್ತದೆ. ಆ ವಿಶ್ವಾಸ ಹೊರಗಡೆ ಬಿಡುಗಡೆ ಆಗುವಾಗ ಹೊರಗಿನ ಪರಿಸ್ಥಿತಿಗಳೆಲ್ಲವೂ ಕೂಡ ಚೇಂಜ್ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಿಮ್ಮ ಅದ್ಭುತ ಕಾರ್ಯ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅದ್ಭುತ ಕಾರ್ಯಗಳನ್ನು ನೀವು ಬಯಸ್ತಾ ಇದ್ದೀರಿ, ಅದ್ಭುತ ಕಾರ್ಯಗಳು ಹೊರಡೇ ಇಲ್ಲ. ಅದ್ಭುತ ಕಾರ್ಯ ಮಾಡುವಂಥ ಶಕ್ತಿ ನಿಮ್ಮ ಬಾಯಲ್ಲಿದೆ. ನೀವು ಅದಕ್ಕಾಗಿ ನಿಮ್ಮ ಬಾಯಿಗೆ, ನಿಮ್ಮ ನಾಲಿಗೆ ತರಬೇತಿ ಕೊಡಬೇಕು. ನಾನು ಯಾವ ಕಾರಣಕ್ಕೂ ಇನ್ನು ಮುಂದೆ ಸಮಸ್ಯೆಗಳನ್ನು ನುಡಿಯೋದಿಲ್ಲ, ಬದಲಾಗಿ ಸಮಸ್ಯೆಗಳಿಗೆ ಪರಿಹಾರವಾಗಿರುವ ದೇವರ ವಾಕ್ಯ ನುಡಿತೇನೆ, ದೇವರ ವಾಕ್ಯ ನುಡಿತೇನೆ. ಓಕೆ, ಥ್ಯಾಂಕ್ ಗಾಡ್. ನಿಮ್ಮ ಶರೀರದಲ್ಲಿ ಯಾರಿಗಾದ್ರೂ ಏನಾದರೂ ಸಮಸ್ಯೆಗಳಿದ್ದರೆ ಎದ್ದು ನಿಂತ್ಕೊಳ್ಳಿ. ಸೊಂಟ ನೋವು, ಕಾಲು ನೋವು, ಕಿವಿ ಕೇಳಿಸಲ್ಲ, ಬೆನ್ನು ನೋವು, ಕಾಲು ನೋವು, ಕೈ ನೋವು ಅಂಥವ್ರು ಇದ್ದರೆ ಎದ್ದು ನಿಂತ್ಕೊಳ್ಳಿ. ಯಾರಿಗೆ ಸಮಸ್ಯೆ ಇದೆ ಎದ್ದು ನಿಂತ್ಕೊಳ್ಳಿ. ಯಾ, ಪ್ರೈಸ್ ಗಾಡ್. ಎಸ್, ಥ್ಯಾಂಕ್ ಯು ಜೀಸಸ್. ಗುಡ್. ಒಂದು ಕೆಲಸ ಮಾಡಿ, ದಯವಿಟ್ಟು ಥ್ಯಾಂಕ್ ಗಾಡ್ ಈ ಕಡೆ ಸೈಡ್ ಬಂದುಬಿಡಿ. ಇಲ್ಲಿ ಯಾರು ಎದ್ದು ನಿಂತಿದ್ದೀರಿ, ನಿಂತಿರೋರು ಮಾತ್ರ ಇಲ್ಲಿ ಬಂದುಬಿಡಿ.
ಓಕೆ, ಜಸ್ಟ್ ನೀವು ಅಲ್ಲೇ ನಿಂತ್ಕೊಳ್ಳಿ. ಫಸ್ಟ್ ನೀವೇ ನಿಂತಿದ್ದು ಕರೆಕ್ಟ್. ಬನ್ನಿ ಈ ಕಡೆ, ಅಲ್ಲೇ ನಿಂತ್ಕೊಳ್ಳಿ. ಏನು ಸಮಸ್ಯೆ ಇದೆ? ಆ್ಯಂಕಲ್ ಫ್ರ್ಯಾಕ್ಚರ್ ಆಗಿದ್ದು, ಅದು 2 ವರ್ಷ ಆಯಿತು. ಆದರೂ ನನಗೆ ಇಳಿಬೇಕಾದ್ರೆ ನನಗೆ ಕರೆಕ್ಟಾಗಿ ಗ್ರಿಪ್ ಸಿಗ್ತಾ ಇಲ್ಲ. ಇಳಿಬೇಕಾದ್ರೆ ಪೇನ್ ಇಲ್ಲ ಬ್ರದರ್, ಪೇನ್ ಇಲ್ಲ, ಬಟ್ ಈ ಫ್ಲೆಕ್ಸಿಬಿಲಿಟಿ ಇಲ್ಲ ಆ್ಯಂಕಲಲ್ಲಿ. ಓಕೆ, ಪ್ರೈಸ್ ಗಾಡ್. ಜಸ್ಟ್ ನೀವು ಯಾರು ನಿಂತಿದ್ದೀರಿ? ಓಕೆ, ಇಲ್ಲಿ ಬನ್ನಿ ಸಚ್. ಓಕೆ, ನೀವು ಯಾರು ನಿಂತಿದ್ದೀರಿ ಪ್ಲೀಸ್, ನೀವು ಯಾರು ನಿಂತಿದ್ದೀರಿ ದಯವಿಟ್ಟು ಇಲ್ಲಿ ಏನಾಗ್ತದೆ ನೋಡಿ. ಓಕೆ, ಇವ್ರಿಗೇನು ಸಮಸ್ಯೆ ಅಂತ ಗೊತ್ತಾಯ್ತಾ? ಇವ್ರಿಗೇನಂತಂದರೆ, ಜಸ್ಟ್ ಒಂದು ನಿಮಿಷ ನಾನು ಕ್ಯಾಮ್ರಾ ಟರ್ನ್ ಮಾಡಿ. ಓಕೆ, ಕೇಳಿಸ್ಕೊಳ್ಳಿ. ಇವ್ರಿಗೇನು ಸಮಸ್ಯೆ ಇತ್ತು ಮತ್ತೆ ಆಮೇಲೆ ಕೇಳಿಸ್ಕೊಳ್ಳೋಣ ಏನಾಯಿತು ಎಂಬುದಾಗಿ. ಏನು ಸಮಸ್ಯೆ ಇತ್ತು? ಆ್ಯಂಕಲ್ ಫ್ರ್ಯಾಕ್ಚರ್ ಆಗಿದ್ದು, ಅದು 2 ವರ್ಷ ಆಯಿತು. ಆಪ್ರೇಷನ್ ಇನ್ನೂ ಮಾಡಿಸ್ಕೊಂಡಿಲ್ಲ, ಬರೀ ಇದು ಕಾಸ್ಟ್ ಅಷ್ಟೇ ಹಾಕಿದ್ದು. ಬಟ್ ಏನಂದರೆ ಹಿಂಗೆ ನಡೆದಾಡ್ತೀನಿ, ಮೆಟ್ಲು ಹತ್ತಿ ಇಳಿಬೇಕಾದ್ರೆ ಹತ್ತೋಕೆ ಈಸಿ ಇದೆ, ಅಂದರೆ ಸಪೋರ್ಟ್ ಹಿಡ್ಕೊಂಡು ಹತ್ತಿದ್ರೆ ತೊಂದರೆ ಇಲ್ಲ. ಬಟ್ ಇಳಿಬೇಕಾದ್ರೆ ಫ್ಲೆಕ್ಸಿಬಿಲಿಟಿ ಬರಲ್ಲ. ಒಂದು ಕಾಲಿಟ್ಟು ಆಮೇಲೆ ಇನ್ನೊಂದು ಇಳಿಯೋದು. ಅರ್ಥ ಆಗ್ತದೆಯಾ? ಅವ್ರ ಆ್ಯಂಕಲ್ ಮೊಣಕಾಲ ಹತ್ರ, ಜಸ್ಟ್ ಹಿಮ್ಮಡಿ ಹತ್ರ, ಜಸ್ಟ್ ಅಲ್ಲಿ ಅವ್ರಿಗೆ ಮೊದಲೇ ಫ್ರ್ಯಾಕ್ಚರ್ ಆಗಿದೆ. ಸೊ ಅದರಿಂದ ನಿಮಿತ್ತವಾಗಿ ಈಗ ಅವ್ರಿಗೆ ಹತ್ಬೇಕಾದ್ರೂ ಅಷ್ಟೇ ಗ್ರಿಪ್ ಸಿಗ್ತಾಯಿಲ್ಲ, ಇಳಿಬೇಕಾದ್ರೂ ಗ್ರಿಪ್ ಸಿಗ್ತಾಯಿಲ್ಲ. ಒಂದು ಹೆಜ್ಜೆ ಇಡಬೇಕು ಮತ್ತು ಅದ್ರ ಜೊತೆಲಿ ಕಾಲು ಇಳಿಸ್ಬೇಕು, ಆ ರೀತಿ ಪರಿಸ್ಥಿತಿಲಿ ಇದ್ದಾರೆ. ಬಟ್ ಅದು ಈಗ ನೋಡಿ ಏನಾಗ್ತದೆ, ಅದಾದಮೇಲೆ ಇವ್ರ ಶರೀರದಲ್ಲ ಕಾರ್ಯ ಆದಮೇಲೆ ಸೇಮ್ ವಾಕ್ಯ ನಿಮ್ಮ ಶರೀರದಲ್ಲೂ ಕೂಡ ಅದೇ ಕಾರ್ಯ ಮಾಡ್ತದೆ, ಅದ್ಭುತ ಕಾರ್ಯ ಮಾಡ್ತದೆ. ರೆಡಿ ಇದ್ದೀರಿ? ಓಕೆ, ಕಣ್ಮುಚ್ಚಿ ಸಿಸ್ಟರ್, ಕಣ್ಮುಚ್ಚಿ. ಸ್ವಲ್ಪ ಈ ಕಡೆ ಬನ್ನಿ, ಕಣ್ಮುಚ್ಚಿ. ನಾನು ಹೇಳ್ಕೊಟ್ಟಿದ್ರೆ ಮಾತ್ರ ನೀವು ಹೇಳ್ಬೇಕಷ್ಟೇ. ಓಕೆ, ಯೇಸುವೆ, ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಇದುವರೆಗೂ ನಾನು ನಿಮ್ಮ ವಾಕ್ಯವನ್ನು ಆಲಿಸಿದ್ದೇನೆ. ಅದೇನೆಂದರೆ ನಿಮ್ಮ ವಾಕ್ಯವು ನಿಮ್ಮ ಶಕ್ತಿಯಾಗಿದೆ. ಆ ನಿಮ್ಮ ಶಕ್ತಿಯು ನಿಮ್ಮ ಕಾರ್ಯವನ್ನು ನೆರವೇರಿಸುವಂತಹ ಸಾಮರ್ಥ್ಯವಾಗಿದೆ. ಯೇಸುವೆ, ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿರುವುದರಿಂದ ನಾನು ಕಣ್ಣಾರೆ ಕಾಣುವುದನ್ನು ನಂಬುವುದಿಲ್ಲ, ಅದಕ್ಕೆ ಅನುಗುಣವಾಗಿ ಜೀವಿಸುವುದಿಲ್ಲ. ಬದಲಿಗೆ ನೀವು ನನಗೋಸ್ಕರ ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು ಮಾತ್ರ ನಂಬಿ ವಿಶ್ವಾಸಿಸುತ್ತೇನೆ, ಅದಕ್ಕನುಗುಣವಾಗಿ ಜೀವಿಸುತ್ತೇನೆ. ಯೇಸುವೆ, ಶಿಲುಬೆಯಲ್ಲಿ ನನಗೋಸ್ಕರ ಮರಣವನ್ನು ಹೊಂದಿದ್ದೀರಿ. ನನ್ನ ಪಾಪಗಳನ್ನು ಶಾಪಗಳನ್ನು ನೀವು ಹೊತ್ತುಕೊಂಡಿದ್ದು ಮಾತ್ರವಲ್ಲ, ನನ್ನ ರೋಗಗಳನ್ನು ಕೂಡ ತೆಗೆದುಕೊಂಡಿದ್ದೀರಿ. ಯೇಸುವೆ, ನಾನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟ ನಿಮ್ಮ ಕಾಲುಗಳನ್ನು ಪಾದಗಳನ್ನು ನೋಡುತ್ತಿದ್ದೇನೆ. ಯೇಸುವೆ, ಆ ಮೊಳೆಗಳಿಂದ ಜಡಿಯಲ್ಪಟ್ಟಂತಹ ನಿಮ್ಮ ಕಾಲುಗಳನ್ನು ನಾನು ನೋಡುತ್ತಿದ್ದೇನೆ. ಯೇಸುವೆ, ನಿಮ್ಮ ಕಾಲಿನಲ್ಲಿ ಆ ಮೊಳೆಯಿಂದ ದೊಡ್ಡ ಗಾಯವನ್ನು ಮಾಡಿಸಿಕೊಂಡಿದ್ದೀರಿ. ಆ ಗಾಯದೊಳಗೆ ನನ್ನ ಪಾದದಲ್ಲಿರುವ ಎಲ್ಲ ರೋಗವನ್ನು ಸಮಸ್ಯೆಯನ್ನು ಆ ಗಾಯದೊಳಗಡೆ ಹಾಕಿಕೊಂಡಿದ್ದೀರಿ. ಯೇಸುವೆ, ನನ್ನ ಪಾದದಲ್ಲಿರುವ ರೋಗವನ್ನು ನಿಮ್ಮ ಕಾಲಿನಲ್ಲಿ ತೆಗೆದುಕೊಂಡುವುದರಿಂದ ನಿಮ್ಮ ಕಾಲನ್ನು ಗಾಯ ಮಾಡಿಕೊಂಡಿದ್ದೀರಿ. ಆ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದೀರಿ. ಯೇಸುವೆ, ಆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನನ್ನ ಪಾದದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೇ ಈ ಕ್ಷಣವೇ
ನನ್ನ ಶರೀರವನ್ನು ಬಿಟ್ಟು ಹೊರಗೆ ಬಾ. ಹೊರಗೆ ಬಾ. ನನ್ನ ಶರೀರದ ಮೇಲೆ ನನ್ನ ಶರೀರದ ಮೇಲೆ ನಿನಗೆ ಯಾವುದೇ ಅಧಿಕಾರವಾಗಲಿ ಯಾವುದೇ ಅಧಿಕಾರವಾಗಲಿ ಆಗಲಿ ಸ್ಥಾನವಾಗಲಿ ಇಲ್ಲ. ಇಲ್ಲ. ಯೇಸು ನಾಮದಲ್ಲಿ ಯೇಸು ನಾಮದಲ್ಲಿ ರೋಗದ ದುರಾತ್ಮನೆ ರೋಗದ ದುರಾತ್ಮನೆ ಕ್ಷಣವೇ ಈ ಕ್ಷಣವೇ ಹೊರಗೆ ಬಾ. ಹೊರಗೆ ಬಾ. ಯೇಸುವೇ, ಯೇಸುವೆ, ಗಾಯಗಳಿಂದ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಯೇಸುವೆ, ನಾನು ಈ ವಾಕ್ಯವನ್ನು ನಾನು ಈ ವಾಕ್ಯವನ್ನು ನುಡಿಯುವಾಗ ನಂಬಿ ನುಡಿಯುವಾಗ ವಾಕ್ಯದಲ್ಲಿರುವ ಆ ವಾಕ್ಯದಲ್ಲಿರುವ ಶಕ್ತಿಯು, ಶಕ್ತಿಯು ಜೀವವು ನನ್ನ ಶರೀರದಲ್ಲಿ ನನ್ನ ಶರೀರದಲ್ಲಿ ಎಲ್ಲ ನರಗಳಲ್ಲೂ ಎಲ್ಲ ನರಗಳಲ್ಲೂ ಎಲ್ಲ ಕೀಲುಗಳಲ್ಲೂ ಎಲ್ಲ ಕೀಲುಗಳಲ್ಲೂ ಎಲುಬುಗಳಲ್ಲೂ ಎಲ್ಲ ಎಲುಬುಗಳಲ್ಲೂ ಖಂಡಗಳಲ್ಲೂ ಮಾಂಸಖಂಡಗಳಲ್ಲೂ ನಿಮ್ಮ ಶಕ್ತಿ ಜೀವ ನಿಮ್ಮ ಜೀವ ಹರಿಯುವುದಕ್ಕಾಗಿ ಹರಿಯುವುದಕ್ಕಾಗಿ ಸ್ತೋತ್ರ. ಯೇಸುವೆ, ವಾಕ್ಯದ ಜೀವ, ನಿಮ್ಮ ವಾಕ್ಯದ ಜೀವ ವಾಕ್ಯದ ಶಕ್ತಿ ನಿಮ್ಮ ವಾಕ್ಯದ ಶಕ್ತಿ ಮೊಣಕಾಲಿನಲ್ಲಿ ನನ್ನ ಮೊಳಕಾಲಿನಲ್ಲಿ ಇರುವುದಕ್ಕಾಗಿ ಹರಿಯುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮಗೆ ಸ್ತೋತ್ರ. ಯೇಸುವೆ, ಗಾಯಗಳಿಂದ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ 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 ಸ್ತೋತ್ರ. ಕಣ್ಬಿಡಿ. ಪ್ರೈಸ್ ಗಾಡ್. ಜಸ್ಟ್ ಕಾಲ್ನ ಆ ಕಡೆ ಈ ಕಡೆ ಜಸ್ಟ್ ಹಿಂದೆ ಮುಂದೆ ಮಾಡಿ ಪಾದನ. ಎಸ್ ಎಸ್ ಎಸ್, ವೆರಿ ಗುಡ್, ವೆರಿ ಗುಡ್. ಜಸ್ಟ್ ಯಾ, ಪ್ರೈಸ್ ಗಾಡ್. ಕಾಲೆತ್ತಿ ಮೇಲೆ ಕೆಳಗಡೆ, ಎರಡು ಕಾಲು, ಈ ಕಾಲು ಎರಡು, ಅದು ಮಾಡಿ ಅಟ್ ಎ ಟೈಮ್. ಎಸ್ ಎಸ್, ಗುಡ್, ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಎಸ್ ಸಿಸ್ಟರ್, ಜಸ್ಟ್ ಹಂಗೆ ಮೆಟ್ಲತ್ತಿ ಈಗ. ಫುಲ್ ಕ್ಲಿಯರ್. ಥ್ಯಾಂಕ್ ಗಾಡ್, ಬ್ಯೂಟಿಫುಲ್ ಅತಿ. ಥ್ಯಾಂಕ್ ಯು ಜೀಸಸ್. ಎಸ್, ವಾವ್, ಪ್ರೈಸ್ ಗಾಡ್. ಚಪ್ಪಳ ತೊಟ್ಟು ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ಓ ಥ್ಯಾಂಕ್ ಯು ಜೀಸಸ್. ಇನ್ನೊಂದ್ಸಲ ಸಿಟ್ಟು, ಇನ್ನೊಂದ್ಸಲ. ಎಸ್ ಎಸ್, ಜಸ್ಟ್ ಒಂದೊಂದು ಹೆಜ್ಜೆ ಇಡ್ತಾ ಇದ್ದೀರಿ. ಥ್ಯಾಂಕ್ ಗಾಡ್. ಎರಡು ಕಾಲು ಒಟ್ಟಿಗೆ ಇಡ್ತಾ ಇದ್ದೀರಿ. ಜಸ್ಟ್ ಸಿ, ಪ್ರೈಸ್ ಗಾಡ್. ಹಾಲಲು. ಇನ್ನೊಂದ್ಸಲ ಪ್ರೈಸ್ ಗಾಡ್. ಚಪ್ಪಳ ತೊಟ್ಟು ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ಹಾಲಲೂಯ್ಯ, ಹಾಲಲೂಯ್ಯ. ಎಸ್ ಸಿಸ್ಟರ್, ಥ್ಯಾಂಕ್ ಯು. ಈ ಕಡೆ ಬನ್ನಿ ಮಧ್ಯಕ್ಕೆ. ಬಸ್ ಇನ್ನೊಂದ್ಸರಿ ಚೆಕ್ ಮಾಡ್ತೇನೆ. ಯಾ, ಗುಡ್ ಗುಡ್. ಬನ್ನಿ ಈ ಕಡೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಗಾಡ್. ಹಾಲಲೂಯ್ಯ. ಯಾ ಸಿಸ್ಟರ್, ಥ್ಯಾಂಕ್ ಗಾಡ್. ಈಗೇನು ಹೇಳ್ತೀರಿ? ಪ್ರೈಸ್ ಗಾಡ್. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಪ್ರೈಸ್ ದ ಲಾರ್ಡ್. ಸ್ಪೀಚ್ಲೆಸ್. ಸ್ಪೀಚ್ಲೆಸ್, ದಟ್ ಮೀನ್ಸ್ ಮಾತಾಡಲಿಕ್ಕೆ ಏನೂ ಇಲ್ಲ. ಅದ್ಭುತ ಕಾರ್ಯ ಇದನ್ನೇ. ನಾನು ಆ್ಯಕ್ಚುಲಿ ಸಪೋರ್ಟ್ ಹಿಡ್ಕೊಂಡೇ ನಡೆಯೋದು. ಇಲ್ಲಿ ರೀಡಿಂಗ್ ಮಾಡೋಕ್ಕೆ ಬಂದ್ರೂ ನಾನು ಒಂದು ಕಾಲಿಟ್ಟು ಒಂದು ಕಾಲಿಟ್ಟೇ ಹೋಗೋದು. ಇಲ್ಲಿ ಬೇಕಾದ್ರೂ ಹಾಗೆ. ಬಟ್ ಇವಾಗ ಎಸ್ ಬ್ರದರ್, ಎಸ್ ಬ್ರದರ್. ಚಪ್ಪಳ ತೊಟ್ಟು ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ಯಾವಾಗ ಸಿಸ್ಟರ್, ಯಾವಾಗಿಂದ ಈ ಸಮಸ್ಯೆ ಇದ್ದಿದ್ದು? 2021 ಬಿದ್ದು, ಮನೇಲಿ ಬಿದ್ದು ಫ್ರ್ಯಾಕ್ಚರ್ ಆಗಿದ್ದು. 2021 ಮನೇಲಿ ಬಿದ್ದು ಕಾಲು ಪೆಟ್ಟಾಗಿದ್ದು. ಅವರು ಈವನ್ ರೀಡಿಂಗ್ ಓದಬೇಕಾದ್ರೆ
ಒಂದು ಪಾದ ಇಟ್ಟು ಮತ್ತೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಾಲಿಟ್ಟು ಒಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ಬೇಕಿತ್ತು. ಬಟ್ ಈಗ ನಾವೇ ನೋಡಿದ್ವಿ, ಒಂದು ಮೆಟ್ಲು ಇಳಿಬೇಕಾದ್ರೂ ಕೂಡ ಒಂದೊಂದೇ ಕಾಲಲ್ಲಿ ಜಸ್ಟ್ ಆರಾಮಾಗಿ ನಡ್ಕೊಂಡು ಬರ್ತಾ ಇದಾರೆ. ಈಗೇನಾದರೂ ಫೀಲ್ ಅಥವಾ ಗ್ರಿಪ್ ಇಲ್ದಿರೋಂಥ ಆ ಥರ ಅನುಭವ ಏನಾದ್ರು ಆಗ್ತಾ ಇದೆಯಾ? ನೋ, ಎಲ್ಲ ನಾರ್ಮಲ್ ಆಗಿದೆ? ನಾರ್ಮಲ್ ಆಗಿದೆ. ಸ್ವಲ್ಪ ಇದು ಅಷ್ಟೇ, ಇನ್ನೂ ಫ್ಲೆಕ್ಸಿಬಿಲಿಟಿ ಇದೆ. ಬಟ್ ಇಲ್ಲಿ ಬರೋಕ್ಕಿಂತ ಮುಂಚೆ ಏನಿತ್ತಲ್ಲ ಅಷ್ಟಿಲ್ಲ ಇವಾಗ. ಎಸ್, ನೀವೇ ನೋಡಿದ್ರಲ್ಲ. ಎಸ್ ಬ್ರದರ್. ಇನ್ನೊಂದ್ಸಲ ಜಸ್ಟ್ ಚಪಳ ತಟ್ಟೋಣ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಸ್, ಥ್ಯಾಂಕ್ ಯು ಜೀಸಸ್. ಯಾ, ಇನ್ನೊಂದ್ಸಲ ಸಿಸ್ಟರ್, ಪ್ರೈಸ್ ಗಾಡ್. ಸಾಯ್ತಾನ ಕಿರ್ಚಾಡಬೇಕು ಇವತ್ತು. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಗ್ಲೋರಿ ಗ್ಲೋರಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಈಗ ಈ ರೀತಿ ನಡೀತಾ ಇದ್ರು. ಮೊದಲು ಯಾವ ಥರ ನಡೀತಾ ಇದ್ರು ತೋರಿಸಿ. ಮೊದಲು ಒಂದೊಂದು ಹೆಜ್ಜೆ ಪಕ್ಕದಲ್ಲಿ ಇಡಬೇಕಾಗಿತ್ತು, ಜೊತೆಯಲ್ಲಿ ಆ ರೀತಿ. ಎಸ್, ಆ ರೀತಿ ಪಕ್ಕದಲ್ಲಿ ಇಟ್ಕೊಂಡು ನಡಿಬೇಕಾಗಿತ್ತು, ಆ ರೀತಿ. ಬಟ್ ಆದರೆ ಈಗ ಥ್ಯಾಂಕ್ ಯು ಜೀಸಸ್, ಮೊದಲು ಆ ರೀತಿ ನಡಿಬೇಕಾಗಿತ್ತು. ಬಟ್ ಈಗ ಮೈ ಗಾಡ್, ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ, ಗ್ಲೋರಿ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕಂಗ್ರ್ಯಾಚುಲೇಷನ್ಸ್ ಸಿಸ್ಟರ್, ಪ್ರೈಸ್ ಗಾಡ್. ಇನ್ಮೇಲೆ ನೀವು ಏನಂತ ಡೈಲಿ ಪ್ರೇಯರ್ ಮಾಡಬೇಕು? ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಬೈಬಲ್ ಹೇಳ್ತದೆ ಪ್ರಿಯರೇ, ಇವರು ಒಳಗಡಿರುವಂಥ ವಿಶ್ವಾಸ, ಪ್ರೈಸ್ ಗಾಡ್, ಬೆಳಗಿನ ವಾಕ್ಯನ ಕೇಳಿಸ್ಕೊಂಡಿದ್ದಾರೆ. ಆ ವಾಕ್ಯ ಒಳಗೆ ಹೋಗ್ತಾ ಹೋಗ್ತಾ ವಿಶ್ವಾಸ ಬಲಗೊಂಡಿದೆ. ಈಗ ಬಾಯ್ಕ್ ನೋಡಿದ್ರು 2 ನಿಮಿಷದಲ್ಲಿ ಕಾರ್ಯ ಮುಗೀತು. ಬಟ್ ಅದೇ ಬೈಬಲ್ ಹೇಳ್ತದೆ, ಇವರನ್ನ ಗುಣಪಡಿಸಿದ ಅದೇ ಶಕ್ತಿಯು ಇದೇ ಥರ ಯಾರು ಇನ್ನೂ ಸಮಸ್ಯೆಲಿದ್ದಾರೋ ಅವ್ರನ್ನ ಗುಣಪಡಿಸ್ಲಿಕ್ಕಾಗಿ ಅದೇ ಶಕ್ತಿ ಅಂತ ಅದೇ ಕ್ಷಣದಲ್ಲಿ ಇವ್ರನ್ನ ಗುಣಪಡಿಸಿದ ಮಾತ್ರವಲ್ಲ, ದೇವರು ಮತ್ತೊಬ್ಬರನ್ನ ಸಾಂತ್ವನ ಪಡಿಸ್ಲಿಕ್ಕಾಗಿ ಇವ್ರನ್ನ ಅಭಿಷೇಕ ಮಾಡಿದ್ದಾರೆ ಎಂಬುದಾಗಿ. ಸೊ ಅದರರ್ಥ ನೀವು ಗುಣ ಹೊಂದಿದ್ದು ಮಾತ್ರವಲ್ಲ, ಇದೇ ಕೈಗಳನ್ನ ರೋಗಿ ಮೇಲೆ ಕೈ ಚಾಚಿದರೆ ಆ ರೋಗಿಗಳು ಗುಣ ಹೊಂದ್ತಾರೆ. ಯಾರಿಗಾದ್ರೂ ಪ್ರೇಯರ್ ಮಾಡಿ ಗುಣಪಡಿಸಿದ್ದೀರಾ ತಲೆ ಮೇಲೆ ಕೈಗಿಟ್ಟು? ಇಲ್ಲ. ಓಕೆ, ನಿಂತ್ಕೊಳ್ಳಿ. ಜಸ್ಟ್ ಯಾರಾದರೂ ಒಬ್ಬರು ಬನ್ನಿ. ಎಸ್, ಯಾರಾದರೂ ಒಬ್ಬರು, ಜಸ್ಟ್ ಯಾರಾದರೂ ಒಬ್ಬರು, ನಿಮ್ಮಲ್ಲಿ ಯಾರಾದರೂ ಒಬ್ಬರು. ಬನ್ನಿ ಅಮ್ಮ, ನೀವು ಇವರ ಮುಂದೆ ಇದ್ದಾರೆ, ಬನ್ನಿ. ಎಸ್, ನಿಮಗೇನು ಸಮಸ್ಯೆ ಇದೆಯಮ್ಮ? ಕೈ ಕಾಲು ನೋವು ಇವೆಲ್ಲ, ಇವು ಬೆಳ್ಳುಗಳು ಕಾಲು ಎಲ್ಲ ಓಸಲ್ಲಿ ನೀವು ಗುಣ ಆಗಿದ್ದು ಹೋಗಿದ್ದಾರಲ್ವಾ? ಇವಾಗ ಓಸಲ ಗುಣ ಆಗಿತ್ತು, ಪುನಃ ಇಲ್ಲಿ ಗುಣ ಆಗಿದ್ರು. ಓಸಲಿ ನನಗೆ ಸಡನ್ನಾಗಿ ಜ್ಞಾಪಕ ಬಂತು ಈಗ. ಓಸಲ ಗುಣ ಆಗಿದ್ರು, ಬಟ್ ಪುನಃ ಮತ್ತೆ ಅದೇ ಥರ ಆಗಿ ಬಂದಿದ್ದಾರೆ. ಕಾರಣ ಏನು? ಯಾಕಂದ್ರೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಇಲ್ಲೇನು ವಾಕ್ಯವನ್ನು ಹೇಳ್ಕೊಟ್ಟಿದ್ವಿ ಅದನ್ನ ಮನೇಲಿ ಮೆಲ್ಕಾಕ್ಲಿಲ್ಲ. ಅದಕ್ಕೆ ಪುನಃ ವಾಪಸ್ ಬರ್ತದೆ. ಬಿಟ್ಟೋಗಿರೋದು ಅದಕ್ಕಿಂತ ಜಾಸ್ತಿ ಬರ್ತದೆ. ನೀವು ಇಲ್ಲಿಂದ ಹೋದ್ಮೇಲೆ ಇಲ್ಲ ಪುನಃ ಮುಂದಿನ ತಿಂಗಳು ಇದೇ ಥರ ಬರ್ತೀರಿ. ನೀವು ಅದಕ್ಕೆ ಇಲ್ಲಿಂದ ಮನೆಗೆ ಹೋದ್ಮೇಲೆ ಇಲ್ಲಿ ಏನು ವಾಕ್ಯ ಹೇಳ್ಕೊಡ್ತೀವಿ ಆ ವಾಕ್ಯ ನುಡಿಯಂತೂ ತುಂಬ ಮುಖ್ಯವಾದದ್ದು. ಓಕೆ, ಎದುರು ಬದ್ರ ನಿಂತ್ಕೊಳ್ಳಿ. ಓಕೆ, ಇನ್ನೊಬ್ರು ಯಾರಾದರೂ ಬನ್ನಿ ದಯವಿಟ್ಟು. ನಿನ್ಬಮ್ಮ, ನಿನಗೂ ಹುಷಾರಿಲ್ಲಲ್ಲ, ಬಾಯ್ಲಿ ಹುಷಾರಿಲ್ಲದಲ್ಲ, ಬೈಕ್ ಹಿಡ್ಕೊ. ಯೇಸುವೇ, ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ. ಅಷ್ಟು ಮಾತ್ರವಲ್ಲ, ನನ್ನ ವಿಶ್ವಾಸವು ನನ್ನನ್ನು ಗುಣಪಡಿಸಿದೆ. ಈಗ ತಾನೇ ನಿಮ್ಮ ವಾಕ್ಯದ ಶಕ್ತಿಯು ನನಗೆ ಸ್ವಸ್ಥತೆಯನ್ನು ಕೊಟ್ಟಿದ್ದು ಮಾತ್ರವಲ್ಲ, ನಾನು ಇತರರನ್ನು ಅಭಿಷೇಕ ಮಾಡಲು, ಇತರರನ್ನು ಗುಣಪಡಿಸಲು ಅಭಿಷೇಕ ಹೊಂದಿದ್ದೇನೆ. ಯೇಸುವೇ, ನಿಮ್ಮ ನಾಮದಲ್ಲಿ ಈ ಸಹೋದರಿಯ ಶರೀರದಲ್ಲಿ ತೊಂದರೆ ಕೊಡುತ್ತಿರುವ ರೋಗದ ದುರಾತ್ಮನೆ, ನೋವಿನ ದುರಾತ್ಮನೆ, ಯೇಸು ನಾಮದಲ್ಲಿ ಆಜ್ಞೆ ಮಾಡುತ್ತಿದ್ದೇನೆ. ಇವರ ಶರೀರವನ್ನು ಬಿಟ್ಟು ತೊಲಗು. ಇವರ ಕೈಗಳಲ್ಲಿ, ಕಾಲುಗಳಲ್ಲಿ ಮತ್ತು ಕೀಲುಗಳಲ್ಲಿ ತೊಂದರೆ ಕೊಡುತ್ತಿರುವ ನೋವಿನ ದುರಾತ್ಮನೆ, ಈ ಕ್ಷಣವೇ ಯೇಸು ನಾಮದಲ್ಲಿ ಹೊರಗೆ ಬಾ. ನನ್ನ ಪ್ರಿಯ ಸಹೋದರಿ, ಯೇಸುವಿನ ಗಾಯಗಳಿಂದ ನೀವು ಸಂಪೂರ್ಣವಾಗಿ ಗುಣ ಹೊಂದಿದ್ದೀರಿ. ನಂಬಿರಿ, ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ.
ಯೇಸುವೆ ಯೇಸುವೆ ನಿಮ್ಮ ಗಾಯಗಳಿಂದ ನಿಮ್ಮ ಗಾಯಗಳಿಂದ ನನ್ನನ್ನು ನನ್ನನ್ನು ಗುಣಪಡಿಸಿದಕ್ಕಾಗಿ ಗುಣಪಡಿಸಿದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಹೇಳ್ತಾರೆ ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ಸ್ತೋತ್ರ. ಯೇಸುವೆ ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಕ್ಕಾಗಿ ನಿಮಗೆ ಸ್ತೋತ್ರ. ಕಣ್ಬಿಡಿ ಕಣ್ಬಿಡಿ. ಪ್ರೈಸ್ ಗಾಡ್. ಚೆಕ್ ಮಾಡಿ, ಕೈ ಬೆಂಡ್ ಮಾಡಿ, ಬೆರಳು ಬೆಂಡ್ ಮಾಡಿ. ಫಸ್ಟ್ ಕ್ಲಾಸ್ ಬೆಂಡ್ ಮಾಡ್ತಾ ಇದ್ದೀರಿ. ಗುಡ್. ಎರಡು ಕೈ ಮೇಕೆತ್ತಿ, ಇಳಿಸಿಗೆ ಕಡೆ, ಕೈ ಬಿಡಿ ಕೆಳಗಡೆ, ಎತ್ತಿ ಮೇಲಕ್ಕೆ, ಇಳಿಸಿಗೆ ಕಡೆ, ಕಾಲೆತ್ತೀಗ ಮೇಲೆ, ನಡೆದಿರಬೇಡಿ, ಇಲ್ಲೇ 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 ಇಲ್ಲೇ, ಕಾಲೆತ್ತಿ ಮೇಲೆ, ಎತ್ತಿ ಮೇಲೆ, ಎತ್ತಿ ಎರಡು ಕೈ ಮೇಲಕ್ಕೆ, ಇನ್ನೊಂದ್ಸಲ ಎರಡು ಕೈ ಮೇಕೆತ್ತಿ, ಕೆಳಗಡೆ ಇಳಿಸಿ. ಚೆಕ್ ಮಾಡಿ, ಈಗ ಎಲ್ಲಿ ಜಾಯಿಂಟ್ಗಳಲ್ಲಿ ನೋವಿತ್ತು ಚೆಕ್ ಮಾಡಿ. ಚೆಕ್ ಮಾಡಿ ಈಗ. ವಾವ್, ಹಿಂಗಿದೆ. ಪರವಾಗಿಲ್ಲ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಚಪ್ಪಾಳೆ ತಟ್ಟು ದೇವಸ್ಥಾನ ಗಣಪಡಿಸೋಣ. ಪ್ರೈಸ್ ಗಾಡ್. ಸಿಸ್ಟರ್, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನಂತಂದರೆ, ನಾನು ಪ್ರೇಯರ್ ಮಾಡಲಿಲ್ಲ, ನೀವು ಫಸ್ಟ್ ಟೈಮ್ ಪ್ರೇಯರ್ ಮಾಡಿದ್ದೀರಿ ಕೈ ಹಿಡ್ಕೊಂಡು. ಈಗ ನೋಡ್ತಾ ಇದ್ದೀರಿ, ಅವ್ರು ಬಂದಾಗ ಬೆರಳುಗಳು ಬೆಂಡ್ ಮಾಡೋಕ್ಕೂ ಕಷ್ಟ ಆಗ್ತಾಯಿತ್ತು, ನೋವು ಅಂತೇಳಿ ಹಂಗೆ ಅನ್ಕೊಂಬಂದರು. ಈಗ ಫಸ್ಟ್ ಬೆರಳುಗಳೆಲ್ಲ ಒಳಗಡೆ ಮಡಿಸ್ತಾ ಇದ್ದಾರೆ. ಕರೆಕ್ಟಮ್ಮ? ಈಗ ಎಲ್ಲ ಮಡಿಸ್ತಾ ಇದ್ದೀರಿ. ಬಟ್ ಈಗ ಅವ್ರು ಹೇಳ್ತಾ ಇದ್ದಾರೆ ಪರವಾಗಿಲ್ಲ. ಈಗ ಯಾಕೆ ಪರವಾಗಿಲ್ಲ ಅಂತಂದರೆ, ಮನೆಗೆ ಹೋದ್ಮೇಲೆ ನೀವು ಆ ವಾಕ್ಯನ ಹೇಳಿ ಸಂಪೂರ್ಣಗೊಳಿಸ್ಕೊಳ್ಬೇಕು. ಪುನಃ ಇಲ್ಲ ಅಂದರೆ ಹೋದ ತಿಂಗಳು ಬಿಟ್ಟೋಗಿತ್ತು, ಪುನಃ ಬಂದಿದೆ, ಪುನಃ ಮುಂದಿನ ತಿಂಗಳು ಅದೇ ಥರ ಬರ್ತೀರಿ. ನೀವು ಮನೇಲಿ ಕೂತ್ಕೊಂಡು ವಾಕ್ಯನ ಪದೇ ನುಡಿಬೇಕು. ಚಪ್ಪಳ ತುಡಿ ಯೇಸುವಿನ ಗಣಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು. ಇನ್ಮೇಲೆ ನಿಮ್ಮ ಕೆಲಸ ಏನು? ಯಾರು ರೋಗಿಗಳಿದ್ದರೆ ರೋಗಿಗಳಿಗೆ ಹೋಗಿ ಆ ವಾಕ್ಯನ ರಿಪೀಟ್ ಮಾಡಿಸಿ, ಕೈ ಹಿಡ್ಕೊಳ್ಳಿ, ಆ ವಾಕ್ಯ ನುಡಿರಿ. ಅವ್ರ ಶರೀರದಲ್ಲಿ ಮಂಡಿ ನೋವಿದ್ದರೆ ಮಂಡಿ ನೋವಿನ ದುರಾತ್ಮನೆ ಬಿಟ್ಟು ತೊಲಗು ಅಂತ ಹೇಳ್ಬಿಟ್ಟು, ಯೇಸು ನಾಮದ ಬಿಟ್ಟು ತೊಲಗು ಅಂತ ಹೇಳ್ಬಿಟ್ಟು, ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ನೀವು ಯಾವಾಗ ಈ ಕಾರ್ಯ ಮಾಡ್ತೀರಿ, ಇಡೀ ಊರಲ್ಲಿ ಥ್ಯಾಂಕ್ ಗಾಡ್, ರೋಗಿಗಳೆಲ್ಲ ಜಸ್ಟ್ ದೇವ್ರು ನಿಮ್ಮ ಕೈಯಿಂದ ಗುಣಪಡಿಸೋದು ಮಾತ್ರವಲ್ಲ, ನಿಮ್ಮಿಂದ ಬೇರೆಯವರು ಕೂಡ ತರಬೇತಿ ಪಡ್ಕೊಳ್ತಾರೆ. ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಪ್ರಾರ್ಥನೆ ಕೂಡ ಇದೆ. ಜಾಯ್ನ್ ಆಗಿ. ಜಸ್ಟ್ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ನಾವು ಲಿಂಕ್ ಕಳಿಸ್ಕೊಡ್ತೇವೆ. ನೆಕ್ಸ್ಟ್ ನೀವು ಕೂಡ ಇಲ್ಲಿ ಸೇವೆ ಸ್ಟಾರ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಪ್ರೈಸ್ ಗಾಡ್. ಥ್ಯಾಂಕ್ ಯು. ಬನ್ನಿ, ಈಗ ನೀವೆಲ್ಲ ಮುಂದೆ ಬನ್ನಿ. ಪ್ರೈಸ್ ಗಾಡ್. ನಿಮಗೇನು ಸಮಸ್ಯೆ ಇದೆ? ಫಸ್ಟ್ ನಿಮಗೆ ಸೊಂಟ ನೋವು ಉಂಟು, ಕೈ ನೋವು ಉಂಟು. ನೋವು, ಕೈ ನೋವು. ಹೊಟ್ಟೆ ನೋವು. ಓಕೆ. ಕಣ್ಣಿಂದು ದೂರದೃಷ್ಟಿ ಕಡಿಮೆ ನಮಗೆ. ಆಮೇಲೆ ಕಿಡ್ನಿಲಿ ಕ್ರಿಯೇಟಿವ್ ಜಾಸ್ತಿ ಆಗಿದೆ ಸ್ವಲ್ಪ. ಎಲ್ಲ ತುಂಬ ನೋವು. ನನಗೆ ಎಲ್ಲಿಂದನೂ ಕಾಲು ಗಂಟನೂ ನೋವಿದೆ. ಕಾಲು. ನನಗೆ ತಲೆಗೆ ಸಂಬಂಧಪಟ್ಟದ್ದು ಒಂದು ಸ್ವಲ್ಪ ಸೊಂಟ ನೋವು. ಪ್ರೈಸ್ ಗಾಡ್. ಓಕೆ, ಈಗ ನಾನು ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾನೆ. ಏನಂತಂದರೆ, ಈಗ ನೀವೇನೆಲ್ಲ ಹೇಳಿದ್ರಿ, ಜಸ್ಟ್ ಅದು ನಿಮ್ಮ ಶರೀರದಲ್ಲಿರುವ ಸಮಸ್ಯೆ. ಪರಿಹಾರ ಏನು? ಈಗ ಅದು ಪರಿಹಾರ ಏನು? ಹೇಗೆ ಅದಕ್ಕೆ ಪರಿಹಾರ ಏನು? ದೇವರ ವಿಷಯ, ದೇವರ ವಾಕ್ಯ ಪರಿಹಾರ. ಫಸ್ಟ್ ನಿಮ್ಮ ಒಳಗಡೆ ವಿಶ್ವಾಸ ಇದೆ. ಈಗ ಈ ವಿಶ್ವಾಸ ನಿಮ್ಮ ಜೀವನದಲ್ಲಿ ಗುಣಪಡಿಸ್ಬೇಕಾದ್ರೆ ಅಥವಾ ನಿಮ್ಗೆ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ದೇವರ ವಾಕ್ಯದೊಂದಿಗೆ ಸಂಬಂಧ ಕಲ್ಪಿಸ್ಕೊಳ್ಬೇಕು. ಸೊ ದೇವರ ವಾಕ್ಯ ವೆರಿ ಇಂಪಾರ್ಟೆಂಟ್. ಈಗ ನೀವು ಇದುವರೆಗೂ ಏನಂತ ಪ್ರೇಯರ್ ಮಾಡ್ತಾ ಇದ್ದೀರಿ? ನಾವು ದೇವರೇ ನನ್ನ ಸೊಂಟ ನೋವನ್ನು ಗುಣಪಡಿಸು, ದೇವರೇ ನನ್ನ ಸೊಂಟ ನೋವನ್ನು ಗುಣಪಡಿಸು. ಬಟ್ ಆದರೆ ಬೈಬಲ್ನಲ್ಲಿ ಎಲ್ಲೂ ಕೂಡ ದೇವರು ನಿಮ್ಮ ಸೊಂಟ ನೋವನ್ನು ಗುಣಪಡಿಸ್ತಾರೆ ಅಂತೇಳಿ ಎಲ್ಲೂ ಇಲ್ಲ ಬೈಬಲಲ್ಲಿ. ಬೈಬಲ್ ಹೇಳ್ತದೆ, ಯಾಕೆ ನಾನು ಮೊದಲು ಹೇಳಿದ್ದು, ನಿಮಗೇನೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಮಧ್ಯೆ ಸುಮ್ಮನೆ ಪ್ರೇಯರ್ ಮಾಡೋದಲ್ಲ. ಪ್ರೇಯರ್ ಮಾಡಿದ ಯಾವ ಅದ್ಭುತ ಕಾರ್ಯ ಆಗೋದಿಲ್ಲ. ಪ್ರೇಯರ್ ಮಾಡೋಕ್ಕೆ ಮುಂಚಿತವಾಗಿ ಆ ಸಮಸ್ಯೆಗೆ ಪ್ರಭು ಯೇಸು ಏನು ಪರಿಹಾರ ಕೊಟ್ಟಿದ್ದಾರೋ ಅದನ್ನು ಫಸ್ಟ್ ಬೈಬಲ್ ಕಂಡು ಹಿಡ್ಕೊಳ್ಬೇಕು. ನೀವು ಬೈಬಲ್ ತೆಗೆಯುವಾಗ ಹುಡುಕುವಾಗ ಗೊತ್ತಾಗ್ತದೆ. 1 ಪೇತ್ರ 2ನೇ ಅಧ್ಯಾಯ 24ರಲ್ಲಿ ವಾಕ್ಯ ಹೇಳ್ತದೆ, ನನ್ನ ಗಾಯಗಳಿಂದ ಈಗಾಗಲೇ ಗುಣಪಡಿಸಿದೆ. ನಿಮ್ಮ ಗಾಯಗಳಿಗೆ ನಾವು ಈಗಾಗಲೇ ಗುಣ ಹೊಂದಿದ್ದೇವೆ. ಯೇಸುವಿನ ಗಾಯಗಳಿಂದ ಗುಣ ಹೊಂದಿದೆ. ಬಟ್ ನೀವೇನಂತ ಪ್ರೇ ಮಾಡ್ತಾ ಇದ್ದೀರಿ? ಯೇಸುವೆ ನನ್ನನ್ನು ಗುಣಪಡಿಸು. ಬಟ್ ಆದರೆ ಯೇಸುವೆ ನೀವು ನನ್ನನ್ನು ಗುಣಪಡಿಸಿ ಎಂಬುದಾಗಿ ನೀವು ಪ್ರೇಯರ್ ಮಾಡುವಂಥದ್ದು ದೇವರ ವಾಕ್ಯ ಆಗ್ತದ? ಆಗಲ್ಲ. ಯಾಕೆ ದೇವರ ವಾಕ್ಯ ಹೇಳ್ತದೆ. ಬಟ್
ಆಗ್ತದವೆ ಗುಣಪಡಿಸು. ಸೊ ನಾವು ತಿಳ್ಕೊಂಡಿದ್ದೇವೆ ಯೇಸುವನ್ನು ಗುಣಪಡಿಸ್ತಾರೆ ಅಂತೇಳಿ ಆಲೋಚನೆ ಮಾಡ್ತಿದ್ದೇವೆ. ಆಲೋಚನೆ ದೇವರ ಆಲೋಚನೆ ಬೇರೆ ಬೇರೆ. ದೇವರು ನಮ್ಮ ಗುಣಪಡಿಸೋದಿಲ್ಲ, ಈಗಾಗಲೇ ನಮ್ಮನ್ನು ನಿಮ್ಮ ಬೆನ್ನುವನ್ನು ಗುಣಪಡಿಸಲಿ. ಅದೇ ಥರ ನಿಮ್ಮ ಶರೀರದಲ್ಲಿ ಎಲ್ಲಿ ನೋವಿದೆಯೋ ಜ್ಞಾಪಿಸ್ಕೊಳ್ಳಿ. ಇವರ ಬೆನ್ನುವನ್ನು ಕೊಡಲಿಕ್ಕಾಗಿ ಯೇಸು ಸ್ವಾಮಿ 2 ಕೆಳನ್ನ ಒಂದು ಮರದ ದಿಮ್ಮೆಯಲ್ಲಿ ಕಟ್ಟಿ ಕೊಡೆಗಳಿಂದ ಕೊಂಡ್ರು. ಕೊಡೆಗಳಿಂದ ಹೊಡೆಯುವಾಗ ಇಡೀ ಮಾಂಸಖಂಡಗಳ ಹೊರಡ ಬಂದಿದೆ. ಆ ಗಾಯದಲ್ಲಿ ನಿಮ್ಮ ಬೆನ್ನೋವನ್ನು ಅವರು ತೆಗೆದುಕೊಂಡು ಅವರೇ ಬೆನ್ನೋವನ್ನು ಹೊತ್ಕೊಂಡು ನೋವನ್ನು ಅನುಭವಿಸಿದ್ದಾರೆ. ಬೆನ್ನು ಯಾರಲ್ಲಿ ಇದೆ? ಈಗ ನಿಮ್ಮಲ್ಲಿರೋ ಬೆನ್ನು ಯಾರು ತೆಗೆದುಕೊಂಡ್ರು? ಯೇಸು ಸ್ವಾಮಿ ತೆಗೆದುಕೊಂಡ್ರು. ಯೇಸು ತೆಗೆದುಕೊಂಡು ನೋವೆಲ್ಲ ಅನುಭವಿಸಿ ಕೊನೆಗೆ ಅವ್ರು ಹೇಳ್ತಾ ಇದ್ದಾರೆ, ಮಗಳೇ, ನನ್ನ ಗಾಯಗಳಿಂದ, ನನ್ನ ಬೆನ್ನಲಾದ ಗಾಯದಿಂದ ನೀವು ಗುಣಪಡಿಸಿದ್ದೇನೆ. ಈಗ ನಿಮ್ಮ ಕೆಲಸ ಏನು? ಶರೀರ ಹೇಳುವುದು ನಮ್ಮ ಕಣ್ಣ ನೋಡ್ತಾ ಇದ್ದೀರಿ, ನೀವು ಕೈ ನೋಡುವಾಗ ಅಥವಾ ನಿಮ್ಮ ಶರೀರದಲ್ಲಿ ಅನುಭವ ಆಗ್ತಾ ಇದೆ, ವಿಷಯದಲ್ಲಿ ನೋವಿದೆ ಎಂಬುದಾಗಿ. ಆದರೂ ಕೂಡ ನೀವು ಅದನ್ನು ನಂಬಬೇಕಲ್ಲ. ಬದಲಾಗಿ ಯೇಸು ಸ್ವಾಮಿ ತನ್ನ ವಾಕ್ಯದಲ್ಲಿ ಏನಂತ ಹೇಳಿದಾರೋ ಅದನ್ನು ನಂಬಿ ನಡೆಯುವಂಥದ್ದು. ಯೇಸು ನನ್ನ ಗಾಯಗಳಿಂದ ನಿಮ್ಮನ್ನು ಗುಣಪಡಿಸಿದ್ದೇನೆ. ಈಗ ನಿಮ್ಮ ಕೆಲಸ ಏನು? ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿರಿ ಅಂತೇಳಿ ನಂಬ್ತೇನೆ, ನಂಬಿ ಅದನ್ನು ನುಡಿತೇನೆ. ನೀವು ಯಾವಾಗ ನಂಬಿ ಬಾಯಿಂದ ದೇವರ ನುಡಿಯನ್ನು ನುಡಿತೀರಿ, ಆ ವಾಕ್ಯವು ನಿಮ್ಮ ಶರೀರದ ರೋಗವನ್ನು ಸಂಪೂರ್ಣವಾಗಿ ಸಮೇತ ನಾಶಗೊಳಿಸ್ತದೆ. ಓಕೆ, ಕಣ್ಮುಚ್ಚಿ ನೀವು ಮಾಡಬೇಕಾದ್ರು ಒಂದು ಶಿಲೆ ಮೇಲೆ ನೇತಾಡ್ತಿರುವ ಚಿತ್ರವನ್ನು ಕಲ್ಪ್ ಮಾಡ್ಕೊಳ್ಳಿ. ಹೇಳ್ತದೆ, ನಿಮ್ಮೆಲ್ಲ ರೋಗಗಳನ್ನು ನಾನು ಹೊತ್ತುಕೊಂಡು ಮೇಲೆ ಮರಣವನ್ನು ಹೊಂದಿದ್ದೇನೆ. ನಿಮ್ಮ ಪಾಪಗಳನ್ನು ಶಾಪವಲ್ಲ, ನಿಮ್ಮ ರೋಗಗಳನ್ನು ಕೂಡ ನಾನು ಹೊತ್ತುಕೊಂಡು ನನ್ನ ಶರೀರವನ್ನು ಗಾಯ ಆ ಗಾಯದಿಂದ ನಿಮ್ಮನ್ನು ಗುಣಪಡಿಸಿದ್ದೇನೆ. ನಿಮ್ಮ ಶರೀರದ ಭಾಗದಲ್ಲಿ ಸಮಸ್ಯೆದೆಯೋ, ಯೇಸುವಿನ ಶರೀರದ ಭಾಗದಲ್ಲಿ ನೋವನ್ನು ಅನುಭವಿಸ್ತಿರುವ ಚಿತ್ರವನ್ನು ಕಲ್ಪನೆ ಮಾಡ್ಕೊಳ್ಳಿ. ಉದಾಹರಣೆಗೆ ನಿಮಗೆ ಸಮಸ್ಯೆ ಇದ್ರೆ, ಯೇಸು ಸ್ವಾಮಿಗೆ ಈಟಿಯಿಂದ ತಿವಿಯುವಾಗ ಯೇಸುವಿನ ಚರ್ಮವನ್ನು ಮಾತ್ರವಲ್ಲ, ಅವರ ಕಿಡ್ನಿಯನ್ನು ಕೂಡ ಈಟಿ ತಿವಿದು ಕಾಡಿದೆ. ನಿಮ್ಮ ತಲೆಯಲ್ಲಿ ಸಮಸ್ಯೆ ಇದ್ರೆ ಯೇಸುವಿನ ತಲೆಯನ್ನು ಜ್ಞಾಪಕೊಳ್ಳಿ, ಮುಳ್ಳು ಜಡ್ದು ಆ ಮುಳ್ಳುಗಳಿಂದ ಗಾಯ ಆಗಿ ರಕ್ತ ಸುರಿತಾ ಇದೆ. ಯೇಸು ಹೇಳ್ತಾ ಇದ್ದಾರೆ, ನಾನು ಇಡೀ ಶರೀರವನ್ನು ಗಾಯ ಮಾಡ್ಕೊಂಡಿದ್ದೇನೆ. ನಿಮ್ಮ ಕೈಗಳ ನೋವಿದ್ರೆ ಯೇಸುವಿನ ಕೈಗಳು ನೋಡಿ ಮೊಳೆ ಜಡಿಸ್ಕೊಂಡಿದ್ದಾರೆ. ನಿಮ್ಮ ಕಾಲುಗಳಲ್ಲಿ ನೋವಿದ್ರೆ ಈ ಕಾಲುಗಳು ನೋಡಿ ಮೊಳೆ ಜಡಿಸ್ಕೊಂಡಿದ್ದಾರೆ. ಕಲ್ಪ್ ಮಾಡ್ಕೊಳ್ಳಿ, ಯೇಸು ಸ್ವಾಮಿ ನಿಮಗೋಸ್ಕರ ಚಿತ್ರಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಚಿತ್ರಹಿಂಸೆಯನ್ನು ನಿಮ್ಮನ್ನು ಪಡಿಸ್ಲಿಕ್ಕಾಗಿ ಅವರು ಅನುಭವಿಸ್ತಿರುವಂಥದ್ದು. ಯೇಸು ನಾಮದಲ್ಲಿ ನಂಬಿರಿ. ನಿಮ್ಮ ಶರೀರದಲ್ಲಿ ಒಂದು ರೋಗಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ಯಾವುದೇ ಅಧಿಕಾರವಾಗಲಿ ಸ್ಥಾನವಾಗಲಿಲ್ಲ. ಈಗ ಪ್ರತಿಯೊಬ್ಬರು ಬಾಯಿ ನೋಡಿರಿ, ಯೇಸುವೆ, ಪ್ರತಿಯೊಬ್ಬರು ಯೇಸುವೆ. ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮನ್ನು ಗಾಯಗಳಿಂದ ನಮ್ಮನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಯೇಸುವೇ, ನಿನ್ನ ಗಾಯಗಳಿಂದ ನನ್ನನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಸ್ತೋತ್ರ. ಯೇಸುವೇ, ನಿಮ್ಮ ಗಾಯಗಳಿಂದ ನಾನು ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ನನ್ನನ್ನು ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳಿಂದ ಯೇಸುವೆ, ನಿಮ್ಮ ಗಾಯಗಳನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳನ್ನು ಗುಣಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಗಾಯಗಳನ್ನು ಗುಣಪಡಿಸಿಗೆ ಸ್ತೋತ್ರ. ಬಾಯಿ ತಿಂಡಿರಿ. ಆ ವಾಕ್ಯ ಹೇಳುವಾಗಲೇ ವಾಕ್ಯದ ಶಕ್ತಿ ನಿಮ್ಮನ್ನು ಆವರಿಸ್ಕೊಳ್ತಾ ಇದೆ, ಆ ಜೀವ ಚಲಿಸ್ತಾ ಇದೆ. ವೆರಿ ಗುಡ್, ವೆರಿ ಗುಡ್. ಸ್ತೋತ್ರ. ಯೇಸುವೆ, ನಿನ್ನ ಗಾಯಗಳಿಂದ ನನ್ನ ಗೊಬ್ಬರಕ್ಕೆ ಸ್ತೋತ್ರ. ಯೇಸುವೆ, ನಿನ್ನ ಗಾಯಗಳಿಂದ ನನ್ನ ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವೆ, ನಿನ್ನ ಗಾಯಗಳಿಂದ ನನ್ನ ಗುಣಪಡಿಸೋದಕ್ಕಾಗಿ ಸ್ತೋತ್ರ. ಯೇಸುವೆ, ನಿನ್ನ ಗಾಯಗಳಿಂದ
ಗಾಗಿ ಸ್ತೋತ್ರ. ಯೇಸುವೇ ನಿನ್ನ ಯೇಸುವೇ ನಿನ್ನ ಗಾಯಗಳಿಂದ ಯೇಸುವೇ ನಿನ್ನ ಗಾಯಗಳಿಂದ ಬಾಯ್ ತೆಗೀರಿ, ದೇವರ ಶಕ್ತಿ ಹರಿತದೆ. ವೆರಿ ಗುಡ್ ಸಿಸ್ಟರ್, ನೀವು ಕಣ್ಣು ಮುಚ್ಕೊಂಡು ಹೇಳಿ. ಬಾಯ್ ತೆಗೀರಿ. ಕಣ್ಬಿಡಿ. ಪ್ರೈಸ್ ಗಾಡ್. ಕಣ್ಬಿಡಿ. ಪ್ರೈಸ್ ಗಾಡ್. ಸೈಡ್ ನಿಂತ್ಕೊಳ್ಳಿ ಬ್ರದರ್, ನೀವು ಸೈಡ್ ನಿಂತ್ಕೊಳ್ಳಿ. ಅಲ್ಲ ಪಕ್ಕದಲ್ಲ, ಸೈಡ್ ನಿಂತ್ಕೊಳ್ಳಿ, ಸೈಡ್ಗೆ. ಕಣ್ಬಿಡಿ. ಪ್ರೈಸ್ ಲಾರ್ಡ್. ಹಾಲೆಲೂಯಾ. ಸಿಸ್ಟರ್ ಸಾಕು ಚೆಕ್ ಮಾಡಿ ಸಿಸ್ಟರ್, ನಿಮಗೇನು ಸಮಸ್ಯೆ ಐತೆ ಚೆಕ್ ಮಾಡಿ. ಮುಂದೆ ಬೆಂಡ್ ಮಾಡಿ ಬಗ್ಗಿ ಇದಳಿ ಮೇಲೆ ಇನ್ನೊಂದ್ಸಲ ನಿಮಗೆ ಬೆನ್ನು ಹೋಯ್ತಲ್ಲ, ಚೆಕ್ ಮಾಡಿ ಇಬ್ರು. ಇದಳಿ ಮೇಲೆ ಎರಡು ಕೈ ಮೇಕೆತ್ತಿ, ಇಳಿಸಿಗೆ ಕಡೆ. ಇನ್ನೊಂದ್ಸಲ ಬೆಂಡ್ ಮಾಡಿ. ಮೈಕ್ ಇಟ್ಕೊಳ್ಳಿ ಅವ್ರ ಹತ್ರ. ನೋವಿದೆಯಾ? ನೋವಿಲ್ಲ ಬ್ರದರ್. ಯಾವಾಗಿಂದ ಇದ್ದಿದ್ದು ಸಮಸ್ಯೆ ಸಿಸ್ಟರ್? ಇದು ಸುಮಾರು 2-3 ವರ್ಷದಿಂದ ಆಯ್ತು. 2-3 ವರ್ಷದ ಸಮಸ್ಯೆ ಇತ್ತು. ಬಿಡಿ, ಫುಲ್ ಕ್ಲಿಯರ್ ಆಗಿದೆ. ಚಪ್ಪಳಿ ತಟ್ಟದ ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ನೆಕ್ಸ್ಟ್ ಅವ್ರಿಗೆ. ಅಮ್ಮ, ನಿಮಗೇನು ಸಮಸ್ಯೆ ಇತ್ತು? ಸೊಂಟ ನೋಯಿತ್ತು. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ. ಈಗ ಚೆನ್ನಾಗಿದ್ದೀರಿ? ಈಗ ನೋವಿದೆಯಾ? ಮುಂದೆ ಬೆಂಡ್ ಮಾಡಿ ನೋಡ್ತಾ ಇದ್ದೀರಿ? ಕೆಲಸ ಮಾಡಿದ್ರೆ ಆಯ್ತಿತ್ತು, ಈಗಿಲ್ಲ. ಚಪ್ಪಳಿ ತಟ್ಟದ ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಿನ್ಗೆ ಒಟ್ಟನ್ನು ಚೆಕ್ ಮಾಡಮ್ಮ. ಒಟ್ಟು ನೋವಿದೆ ಅಂತ ಹೇಳ್ದಲ್ಲ, ಚೆಕ್ ಮಾಡಿ. ಏನು ಮಾಡೋಕ್ಕಾಗ್ತಿಲ್ಲ, ಮುಟ್ಟು ನೋಡು, ಪ್ರೆಸ್ ಮಾಡು. ನೋವಿದೆಯಾ? ಇಲ್ಲ? ಚಪ್ಪಳಿ ತೊಟ್ಟು ಯೇಸುನ ಗಣಪಡಿಸೋಣ. ಪ್ರೈಸ್ ಗಾಡ್. ಹಾಲೆಲೂಯಾ. ಗಾಡ್ ಬ್ಲೆಸ್ ಯು. ಕೂತ್ಕೊಳ್ಳಿ. ಈಗ ನೀವು 3 ಜನ ಹೋಗಿ. ಜಸ್ಟ್ ಬ್ರದರ್, ನಿಮಗೆ ಏನು ಅನಿಸ್ತದೆ? ಸ್ವಲ್ಪ ಕಾಣಿಸ್ತಾ ಇದೆ. ಓಕೆ, ಪ್ರೈಸ್ ಗಾಡ್. ಜಸ್ಟ್ ಅವ್ರು ನಿಮಗೆ ದೂರದಲ್ಲಿ ಇದ್ದರೆ ಕಾಣಲ್ಲ ಅಂತ ಹೇಳ್ತಾ ಇದ್ರಿ. ಓಕೆ, ಜಸ್ಟ್ ನಾನು ತುಂಬ ದೂರದಲ್ಲಿ ಇದ್ದೇನೆ. ಈಗ ನಾನು ಕ್ಯಾಮ್ರಾ ಸ್ಟ್ಯಾಂಡ್ ಹತ್ರ ಇದ್ದೇನೆ. ಓಕೆ, ಸೈಡ್ ನಿಂತ್ಕೊಳ್ಳಿ ಬ್ರದರ್, ನೀವು ಸೈಡ್ ನಿಂತ್ಕೊಳ್ಳಿ. ಅವ್ರ ಹತ್ರ ಮೈಕ್ ಇಟ್ಕೊಳ್ಳಿ, ಪಕ್ಕದಲ್ಲಿ ನಿಂತ್ಕೊಳ್ಳಿ. ಕಾಣಿಸ್ತು. ಎಷ್ಟು? 3. ಎಷ್ಟು ನಾನು ಬೆಳಕು ತೋರಿಸ್ತದಾನೆ. ಎಷ್ಟು ನಂಬರ್? 5. ಎದುರುಗಡೆ ಕಾಣಿಸ್ತದೆ ಬೆಳಕು? ಬೆಳಕಿಗೆ ಕಾಣಿಸಲ್ಲ. ಓಕೆ, ಪರವಾಗಿಲ್ಲ. ಜಸ್ಟ್ ಓಕೆ, ಜಸ್ಟ್ ಕಣ್ಮುಚ್ಚಿ. ಎಸ್ ನೋಡಪ್ಪ ಫಾದರ್, ಥ್ಯಾಂಕ್ ಯು ಲಾರ್ಡ್. ಕಣ್ಮುಚ್ಚಿ. ಯೇಸು ನಮ್ಮ ನುಡಿತಾ ಇದ್ದಾನೆ. ಆ ಮಗನ ಕಣ್ಣಿನಲ್ಲಿ ಉಪದ್ರವ ಕೊಡ್ತಿರುವಂತಹ ದೃಷ್ಟಿದೋಸ್ತ ದುರಾತ್ಮನೆ ಯೇಸು ನಮ್ಮದು ಕಾಮೆಂಟ್ ಮಾಡ್ತಿದ್ದಾನೆ. ಈ ಕ್ಷಣದಲ್ಲೇ ಈ ಮಗನ ಕಣ್ಣು ಉಪದ್ರವ ಕೊಡ್ತಿರೋ ನಿನಗೆ ಗದರಿಸ್ತಾನೆ. ಈ ಮಗನ ಕಣ್ಣಿಂದ ಯೇಸು ನಾಮದಲ್ಲಿ ಈಗಲೂ ಹೊರಗೆ ಬಾ. ಕಣ್ಣಿರುವಂಥ ಎಲ್ಲ ಪೊರೆ ಕಳಚಿ ಬೀಳು. ಕಣ್ಣು ಗುಡ್ಡೆಯಿಂದಿರುವಂತಹ ಮಾಂಸಖಂಡಗಳ ಸರಿಯಾಗಿ ಜೋಡಣೆಯಾಗು. ಯೇಸು ನಾಮ ನುಡಿತಾ ಇದ್ದಾನೆ. ಈ ಕ್ಷಣದ ಹೊಸ ದೃಷ್ಟಿಯನ್ನು ಕಣ್ಣುಗಳೇ ಸ್ವೀಕರಿಸ್ಕೊಳ್ಳಿ ನಿಮಿಷದಲ್ಲಿ. ಯೇಸು ನಾಮ ನುಡಿತಾ ಇದ್ದಾನೆ. ಈ ಕ್ಷಣದಲ್ಲೇ ಈ ಮಗನ ಕಣ್ಣು ಯೇಸು ನಾಮದಲ್ಲಿ ಹೊಸ ದೃಷ್ಟಿಯನ್ನು ಕಣ್ಣುಗಳೇ ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಕಣ್ಣಲ್ಲಿರುವಂಥ ಗ್ರಂಥಿಗಳೇ, ನರಗಳೇ ಜೀವನ ಸ್ವೀಕರಿಸ್ಕೊಳ್ಳಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಲಾರ್ಡ್. ಈ ಮಗನಿಗೆ ಹೊಸ ದೃಷ್ಟಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಾಯ್ತು ನೋಡಿರಿ. ಯೇಸುವೆ, ನನಗೆ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸುವೆ. ನನಗೆ ಕಣ್ಣಿನ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ. ಕಣ್ಣು 3 ಸಲ ಮುಚ್ಚಿಬಿಡಿ. ಜೋರಾಗಿ ಉಮ್ಕಿ. ಇನ್ನೊಂದ್ಸಲ. ಜಸ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಗಾಡ್. ಓಕೆ, ಜಸ್ಟ್ ಇರಲಿ, ಪರವಾಗಿಲ್ಲ. ಜಸ್ಟ್ ಕಣ್ಮುಚ್ಚಿ. ಹೇಳಿ, ಯೇಸುವೆ, ನನಗೆ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ರಿಪೀಟ್ ಮಾಡಿ.
ನಾನು ನಿಲ್ಸಿ ಅಂತ ಹೇಳಿ ನಿಲ್ಸತನ ಕೇಳಿ. ಕೊಟ್ಟಿದ್ದಕ್ಕೆ ನಿಮಗೆ ಸ್ತೋತ್ರ ಯೇಸುವೆ. ಯೇಸುವೆ, ನೀವು ನಮಗೆ ಹೊಸ ದೃಷ್ಟಿ ಕೊಟ್ಟು ಕಣ್ಣಿನ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸುವೆ. ಯೇಸುವೆ, ನೀವು ನನಗೆ ಕಣ್ಣಿನ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸುವೆ. Yes. ಯೇಸುವೆ, ನೀನು ನಮಗೆ ಕಣ್ಣಿನ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸುವೆ. ಯೇಸುವೆ, ನೀವು ನನ್ನ ಕಣ್ಣಿನ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕೆ ಸ್ತೋತ್ರ ಯೇಸುವೆ. ಕಣ್ಬಿಡಿ, ಯೇಸುವೆ, ಈ ಕಡೆ ತಿರುಗಿ, ಹೊಸ ಕಣ್ಣಿ ಈ ಕಡೆ ತಿರುಗಿ, ಈ ಕಡೆ ತಿರುಗಿ. ಓಕೆ, ಜಸ್ಟ್. ಯೇಸುವೆ, ನೀವು ಹೊಸ 2 1 3 ಚಪ್ಪಳ ತಟ್ಟದ ಯೇಸುವನ್ನು ಗಣಪಡಿಸೋಣ. ಪ್ರೈಸ್ ಗಾಡ್. ಬ್ರದರ್, ಇನ್ನೊಂದು ವಿಷಯ ಏನು ಗೊತ್ತಾ? ಥ್ಯಾಂಕ್ ಗಾಡ್, ನಿಮಗೆ ಬ್ಲರ್ರಾಗಿ ಸ್ಟಾರ್ಟಿಂಗಲ್ಲಿ ಬ್ಲರ್ರಾಗಿ ಮಂಜು ಕಾಣಿಸ್ತಾ ಇತ್ತು. ಬಟ್ ಈಗ ಜಸ್ಟ್ ಅದೇ ವಾಕ್ಯ ರಿಪೀಟ್ ಮಾಡಿದ್ರಿ. ಜಸ್ಟ್ ರಿಪೀಟ್ ಮಾಡ್ತಾ 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 ಜಸ್ಟ್ ಥ್ಯಾಂಕ್ ಗಾಡ್, ಅದ್ಭುತ ಕಾರ್ಯ ಮಾಡೋ ವಿಶ್ವಾಸ ಜಸ್ಟ್ ಬಲಗೊಳ್ತಾ ಇದೆ. ಆ ವಿಶ್ವಾಸ ಅದ್ಭುತ ಕಾರ್ಯವನ್ನು ಆರಂಭಿಸಿದ ಮಾತ್ರ ಅಲ್ಲ, ಪರಿಪೂರ್ಣಗೊಳಿಸಿದೆ. ಬಟ್ ಈಗ ನಿಮ್ಮ ಕೆಲಸ ಏನಂತಂದರೆ, ಮನೆಗೆ ಹೋದ್ಮೇಲೆ ಅಷ್ಟೇ ಜಸ್ಟ್ ನಿಮ್ಮ ಮನಸ್ಸು ಹೇಳ್ಬೋದು, ನಿನಗೆ ದೂರದೃಷ್ಟಿ ಏನು ಕಾಣೋದಿಲ್ಲ. ಆ ರೀತಿ ಹೇಳಿದ್ರು ಕೂಡ ನಿಮ್ಮ ಮನಸ್ಸು ಹೇಳ್ದಂಗೆ ಕೇಳಬಾರ್ದು. ನಾನು ಯೇಸುವಿನ ಗಾಯಗಳಿಂದ ಸಂಪೂರ್ಣ ಗುಣ ಹೊಂದಿದ್ದೇನೆ. ನನ್ನ ಕಣ್ಣಿಗೆ ಹೊಸ ದೃಷ್ಟಿಯನ್ನು ಪ್ರಭು ಯೇಸು ಕೊಟ್ಟಿದ್ದಾರೆ. ನನ್ನ ಕಣ್ಣಿಗೆ ಹೊಸ ದೃಷ್ಟಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಸಲ ಬರುವಾಗ ಥ್ಯಾಂಕ್ ಗಾಡ್, ಈಗೇನು ಆರಂಭ ಆಗಿದೆಯೋ ಅದನ್ನು ಪರಿಪೂರ್ಣತೆ ನೀವು ಹೇಳ್ತೀರಿ. ಅಷ್ಟು ಮಾತ್ರ ಅಲ್ಲ, ಕಿಡ್ನಿನೂ ಅಷ್ಟೇ. ಓಕೆ, ಜಸ್ಟ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸು ನಾವು ನುಡಿತಾ ಇದ್ದಾನೆ, ಈ ಮಗನ ಶರೀರದಲ್ಲಿರುವಂಥ ಕಿಡ್ನಿಗಳೇ ಯೇಸು ನಾಮದಲ್ಲಿ ಜೀವನ ಸ್ವೀಕರಿಸ್ಕೊಳ್ಳಿ. ಇನ್ ದ ನೇಮ್ ಆಫ್ ಜೀಸಸ್. ಈ ಮಗನ ಕಿಡ್ನಿಲಿ ಉಪದ್ರವ ಕೊಡ್ತಿರುವಂತಹ ರೋಗದ ದುರಾತ್ಮನೆ ಈ ಕ್ಷಣದಲ್ಲಿ ಯೇಸು ನಾಮದಲ್ಲಿ ಹೊರಗೆ ಬಾ. ಕಮ್ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಆ ಕ್ರಿಯಾಟಿನ್ ಲೆವೆಲ್ ಯೇಸು ನಾಮದಲ್ಲಿ ನಾರ್ಮಲ್ ಆಗು. ಹೆಚ್ಚು ಅಲ್ಲ, ಕಡಿಮೆನೂ ಅಲ್ಲ, ನಾರ್ಮಲ್ ಆಗಿ ನಿಮಿಷದಲ್ಲಿ. ಕಿಡ್ನಿಯಲ್ಲಿರುವಂಥ ಗ್ರಂಥಿಗಳೇ ಯೇಸು ನಾಮದಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಯೇಸು ನಾಮದ ಮಹಿಮೆಗಾಗಿ ಕಾರ್ಯ ಆರಂಭಿಸಿ. ಥ್ಯಾಂಕ್ ಯು ಲಾರ್ಡ್. ಕಿಡ್ನಿಗಳೇ ಯೇಸು ನಾಮದಲ್ಲಿ ಯೇಸು ನಾಮದ ಮಹಿಮೆಗಾಗಿ ಸರಿಯಾದ ರೀತಿಯಲ್ಲಿ ಈಗಲೇ ಕಾರ್ಯನಿರ್ವಹಿಸಿರಿ. ಥ್ಯಾಂಕ್ ಯು ಅಬ್ಬ ಫಾದರ್. ಥ್ಯಾಂಕ್ ಯು ಲಾರ್ಡ್. ಈ ಮಗನ 2 ಕಿಡ್ನಿಗಳು ಕೂಡ ಪರ್ಫೆಕ್ಟಾಗಿ ಈ ಕ್ಷಣದಲ್ಲೇ ಕಾರ್ಯನಿರ್ವಹಿಸ್ತಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಆ್ಯಂಡ್ ಪ್ರೈಸ್ ದ ಫಾದರ್ ಇನ್ ಜೀಸಸ್ ನೇಮ್. ಅಮೇನ್, ಅಮೇನ್, ಅಮೇನ್. ನೆಕ್ಸ್ಟ್ ಬರೋ ವಿತ್ ರಿಪೋರ್ಟ್ ಬರ್ತೀರಿ. ಕ್ರಿಯೇಟಿನ್ ಲೆವೆಲ್ ನಾರ್ಮಲ್ ಆಗಿರ್ತದೆ. ಪ್ರತಿದಿನ ಸಂಜೆ ದೇವ್ರ ವಾಕ್ಯನ ಆಲಿಸಿ 7 ಗಂಟೆಗೆ ಪ್ರೇಯರ್ ಮೀಟಿಂಗ್ ಜಾಯ್ನ್ ಆಗಿ ನೆಕ್ಸ್ಟ್ ಬರೋ ವಿತ್ ರಿಪೋರ್ಟ್ ಬರ್ತೀರಿ. ಕ್ರಿಯೇಟಿನ್ ಲೆವೆಲ್ ನಾರ್ಮಲ್ ಆಗಿರ್ತದೆ. ಓಕೆ, ಚಪ್ಪಳ ತಟ್ಟಿ ದಿವಸನ ಪಡಿಸೋಣ. ಪ್ರೈಸ್ ಗಾಡ್. ಎಸ್ ಬ್ರದರ್, ನಿಮಗೇನು ಸಮಸ್ಯೆ ಸಿಸ್ಟರ್? ಮೈ ಕೈಯೆಲ್ಲ ನೋವು, ಪರವಾಗಿಲ್ಲ ಈಗ. ಜೋರಾಗಿ ಕೇಳಿಸ್ತಲ್ಲ? ಮೈ ಕೈಯೆಲ್ಲ ನೋವು ಇತ್ತು, ಈಗ ಪರವಾಗಿಲ್ಲ. ಚೆಕ್, ಕೈ ಎತ್ತಿ ಮೇಲೆ. ವಾವ್, ಇಳಿಸಿ ಕಡೆ ಕಾಲು ಚೆಕ್ ಮಾಡಿ. ಮೈ ಕೈ ನೋವು ಇಲ್ಲಿ ಇತ್ತು. ಪ್ರೈಸ್ ಗಾಡ್. ಟರ್ನ್ ಮಾಡಿ ಆ ಕಡೆ ಈ ಕಡೆ. ಈಗ ಚೆಕ್ ಮಾಡಿ, ನೋವು ಇದೆಯಾ? ಪರವಾಗಿಲ್ಲ. ಚಪ್ಪಳ ತಟ್ಟಿ ಯೇಸುವನ್ನು ಘನಪಡಿಸೋಣ. ಪ್ರೈಸ್ ಗಾಡ್. ಬನ್ನಿ ಸಿಸ್ಟರ್. ನೆಕ್ಸ್ಟ್ ಅವ್ರು ಕೇಳಿ. ಅವ್ರಿಗೆ ಬಲಭಾಗದಲ್ಲಿ ಫುಲ್ ನೋವಿತ್ತು. ನನಗೆ ಇಲ್ಲಿಂದನೂ ಇಲ್ಲಿ ಗಂಟನೂ ನೋವಿತ್ತು. ಇಲ್ಲಿಂದ ಇಲ್ಲಿ ಗಂಟ ಸ್ವಲ್ಪ ಪರವಾಗಿಲ್ಲ, ಇಲ್ಲೊಂದು ಸ್ವಲ್ಪ ನೋವಿದೆ. ಈ ಕೈಯಲ್ಲಿ ಎತ್ತಬಹುದು. ಈಗ ಕೈಯಲ್ಲೇ ಓ, ಆರಾಮ್ ನೋವೆಲ್ಲ ಹೋಯ್ತು. ಅದು ಈ ಬಲಭಾಗದಲ್ಲಿದೆ. ಇಲ್ಲಿ ನೋವಿದೆ ಸ್ವಲ್ಪ. ಕಣ್ಮುಚ್ಚಿ, ನಾನು ಹೇಳ್ಕೊಟ್ಟಿಗೆ ಮಾತ್ರ ಹೇಳಿ. ಯೇಸುವೆ, ಯೇಸುವೆ, ನನ್ನ ಶರೀರದಲ್ಲಿ ತೊಂದರೆ ಕೊಡ್ತಿರುವ ರೋಗದ ದುರಾತ್ಮನೆ ಈಗಲೇ ಹೊರಬ, ಈಗಲೇ ಹೊರಬ. ಯೇಸು ನಾಮದಲ್ಲಿ ನುಡಿಯುತ್ತಿದ್ದೇನೆ, ಯೇಸು ನಾಮದಲ್ಲಿ ನುಡಿಯುತ್ತಿದ್ದೇನೆ. ನನ್ನ ಶರೀರವು ಯೇಸುವಿನ ಆಲಯವಾಗಿದೆ. ಹಾಗಾಗಿ ಯೇಸುವಿನ ಗಾಯಗಳಿಂದ ನನ್ನ ಸಂಪೂರ್ಣವಾಗಿ ಗುಣ ಹೊಂದಿದ್ದೇನೆ, ಗುಣ ಹೊಂದಿದ್ದೇನೆ, ಗುಣ ಹೊಂದಿದ್ದೇನೆ, ಗುಣ ಹೊಂದಿದ್ದೇನೆ. ಯೇಸುವಿನ ಗಾಯಗಳಿಂದ ನಾನು ಸಂಪೂರ್ಣವಾಗಿ ಗುಣ ಹೊಂದಿದ್ದೇನೆ. 2 ಕೈ ಮೇಲೆ ಕಿತ್ತಿ ಜೋರಾಗಿ ಜೊತೆ ಜಡಿಸಿ ಕೆಳಗಡೆ ಬಿಡಿ. ಎತ್ತಿ ಮೇಲೆ ಆ ಕಡೆ ಈ ಕಡೆ ಟರ್ನ್ ಮಾಡಿ, ಈ ಕಡೆ ಟರ್ನ್ ಮಾಡಿ. ಚೆಕ್ ಮಾಡಿ. ಈಗ ಅದು ಎಲ್ಲಿದೆ ನೋವು? ನೋವಿಲ್ಲ. ಯಾವಾಗಿಂದ ಸಮಸ್ಯೆ ಇದ್ದಿದ್ದು? ಇದು ಆಗಲೇ ಒಂದು 2 ವರ್ಷದಿಂದ ಇದೆ. 2 ವರ್ಷ. 2 ವರ್ಷ ನೋವಿದ್ದಿದ್ದು. ಈಗ ಯಾವುದು ನೋವಿಲ್ಲ. ಚಪ್ಪಳ ತೊಟ್ಟು ದೇವಸ್ಥಾನ ಘನಪಡಿಸೋಣ. ಥ್ಯಾಂಕ್ ಯು. ಯಾ, ಬನ್ನಿ ಸಿಸ್ಟರ್ ಈ ಕಡೆ. ಬಟ್ ಥ್ಯಾಂಕ್ ಗಾಡ್. ಏನಾಯಿತು ಅವಾಗ ಕೇಳುವಾಗ? ನನಗೆ ಬೆಂಕಿ ಥರ ಕಣ್ಣಿಗೆ ಕಾಣಿಸ್ಕೊತು. ಆಮೇಲೆ ನನ್ನ ಕತ್ತು ಹಿಂದೆ ಹೋಯ್ತಾ ಇರುತ್ತೆ. ನಿಮ್ಗೆ ಯಾಕೆ ಬಿದ್ರಿ, ಏನಾಯಿತು ನಿಮಗೂ ಇನ್ನೂ ಗೊತ್ತಿಲ್ಲ. ಬಟ್ ಏನು ಸಮಸ್ಯೆ ಅಂತ ಬಂದಿದ್ರಿ? ಕೈ ನೋವು ಅಂತ. ಯಾವಾಗಿಂದ? ಈಗ ಒಂದು 15-20 ದಿವಸದಿಂದ. ಹಿಂಗೆ ಮಾಡ್ಚ. ಈಗ ಯಾವ್ದಾದ್ರು ನೋವಿದೆಯಾ? ಇಲ್ಲ. ಚಪ್ಪಳ ತಟ್ಟು ದೇವಸ್ಥಾನ ಗಣಪಡಿಸೋಣ. ಪ್ರೈಸ್ ಗಾಡ್. 15 ದಿನದಿಂದ ಜಸ್ಟ್ ಕೈನ ಬೆರಳುಗಳನ್ನ ಮಡ್ಚಕ್ಕಾಗ್ತಾ ಇರಲಿಲ್ಲ, ನೋವಿತ್ತು.
ಬಟ್ ಅದೀಗ ಫಸ್ಟ್ ಕ್ಲಾಸಾಗಿ ಕೈ ಮಾಡಿಸ್ತಾ ಇದ್ದಾರೆ, ಬಟ್ ಯಾವುದೇ ನೋವಿಲ್ಲ. ಪ್ರೈಸ್ ಗಾಡ್. ದೊಡ್ಡ ಅದ್ಭುತ ಏನು ಗೊತ್ತಾ? ನೀವು ಅನುದಿನವೂ ಕೂಡ ದೇವ್ರ ಪ್ರಸನ್ನದಲ್ಲಿ ಕಾಲ ಕಳೆದಾದರೆ, ಯಾವ ಕೈಯನ್ನು ದುರಾತ್ಮನ ಅಟ್ಯಾಕ್ ಮಾಡಿದ್ನೋ ಈ ಕೈಗಳಿಗೆ ಇವತ್ತು ಪ್ರಭು ಯೇಸು ಬಿಡುಗಡೆ ಕೊಟ್ಟಿರೋದು ಮಾತ್ರವಲ್ಲ, ನೀವು ಇವತ್ತು ಏನು ಅಭಿಷೇಕದಲ್ಲಿ ಕೆಳಗಡೆ ಬಿದ್ದಿರಿ, ಸೇಮ್ ಅಭಿಷೇಕ ನೀವು ರೋಗಿಗಾಗಿ ಪ್ರೇಯರ್ ಮಾಡ್ಲಿಕ್ಕೆ ಹೋದಾಗ ಸೇಮ್ ಅಭಿಷೇಕ ಅವ್ರನ್ನ ಚಲಿಸಿ ಅವರು ಕೂಡ ಅವರನ್ನು ಕೂಡ ಗುಣಪಡಿಸುವಂಥ ದೊಡ್ಡ ಶಕ್ತಿ ಇವತ್ತು ರಿಲೀಸ್ ಆಗಿದೆ. ಜಸ್ಟ್ ಇನ್ಮೇಲೆ ಯೇಸು ಸ್ವಾಮಿಗೋಸ್ಕರ ಜೀವಿಸಿ ಸ್ಟಾರ್ಟ್ ಮಾಡಿ, ನಿಮ್ಮ ಮೂಲಕ ಕೂಡ ನನ್ನ ಮೂಲಕ ಏನು ಅದ್ಭುತ ಕಾರ್ಯ ಮಾಡ್ತಾ ಇದ್ದಾರೋ ಅದಕ್ಕಿಂತ ದೊಡ್ಡ ಅದ್ಭುತ ಕಾರ್ಯಗಳನ್ನು ನಿಮ್ಮ ಮೂಲಕ ನಾನು ಮಾಡೋದು ನಾನು ನೋಡ್ಲಿಕ್ಕೆ ಹೋಗ್ತಾನೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇವಾಗ ಪರವಾಗಿಲ್ಲ. ಮುಂದೆ ಬಗ್ಗೆ ಇದಳಿ ಮೇಲೆ ಇನ್ನೊಂದ್ಸಲ ಬಗ್ಗೆ. ವಾವ್, ಆ ಕಡೆಗೆ ಟರ್ನ್ ಮಾಡಿ. ಪ್ರೈಸ್ ಗಾಡ್. ಸೊಂಟ ಇಲ್ಲ, ನೋವಿಲ್ಲ. ಸೊಂಟ ಇಲ್ಲ, ಸೊಂಟ ಇದೆ, ನೋವಿಲ್ಲ. ಚಪ್ಪಳ ತಟ್ಟಿ ದೇವಸ್ಥಾನ ಗಣಪಡಿಸೋಣ. ಪ್ರೈಸ್ ಗಾಡ್. ಓಕೆ, ಥ್ಯಾಂಕ್ ಯು. ಎಸ್ ಬ್ರದರ್. ಸ್ವಲ್ಪ ಸೊಂಟ ನೋವು, ಆಮೇಲೆ ಸ್ವಲ್ಪ ತಲೆಗೆ ಅದು ಸಂಬಂಧಪಟ್ಟಂಗೆ ಒಂದು ಸ್ವಲ್ಪ ಇದು. ಈಗ ಏನಂತ ಆಲೋಚನೆ ಮಾಡ್ತೀರಿ? ಗುಣ ಹೊಂದಿದ್ದೀರಾ? ಗುಣ ಆಗ್ಬೇಕು? ಗುಣ ಹೊಂದಿದ್ದೀವಿ. ಗುಣ ಹೊಂದಿದ ಮೇಲೆ ಇಲ್ಲಿಂದ ಹೋದ್ಮೇಲೆ ನೀವೇನು ಮಾಡಬೇಕು? ಪ್ರತಿದಿನ ಕೂತ್ಕೊಂಡು ವಾಕ್ಯ ಹೇಳಬೇಕು. ಅದು ಇಂಪಾರ್ಟೆಂಟ್. ಪ್ರತಿದಿನ ಸಾಯಂಕಾಲ ಟೀಚಿಂಗ್ ಹೇಳಬೇಕು, ಮತ್ತು ಅದೇ ವಾಕ್ಯನ ರಿಪೀಟ್ ಮಾಡಬೇಕು. ಯೇಸುವೆ ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ, ಅದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನಿಮ್ಮ ಮನಸ್ಸಲ್ಲಿ ಜಸ್ಟ್ ಇದು ಈಗಲಿಂದಲ್ಲ, ಎಷ್ಟೋ ವರ್ಷಗಳಿಂದ ತುಂಬಿರೋದು. ಕರೆಕ್ಟಾ? ಅದು ಕಚಡ ಖಾಲಿ ಹಾಕ್ಬಾರ್ದು, ಹೊಂದ್ಸ್ಕೊಳಕ್ಕಾಗಲ್ಲ. ಓಕೆ, ಬಟ್ ದೇವರು ಈಗಾಗಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ ಪ್ರತಿದಿನ ಅದೇ ವಾಕ್ಯ ರಿಪೀಟ್ ಮಾಡಿ. ಯೇಸುವೆ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಮತ್ತು ಯೇಸುವೆ ನಿಮ್ಮ ಗಾಯಗಳಿಂದ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ. ಆಗ ಇದು ಸರಿ ಆಗ್ತದೆ. ಬೆನ್ನು ಚೆಕ್ ಮಾಡಿ. ಈಗ ಬೆನ್ನು ಅಂತೂ ಫುಲ್ ಕ್ಲಿಯರ್ ಆಗಿರ್ತದೆ. ಮುಂದೆ ಬೆಂಡ್ ಮಾಡಿ, ಇದಳ ಮೇಲೆ ಬೆಂಡ್ ಮಾಡಿ, ಇದಳ ಮೇಲೆ ಇನ್ನೊಂದು ಸಲ ಬೆಂಡ್ ಮಾಡಿ, ಇದಳ ಮೇಲೆ ಆ ಕಡೆಗೆ ಟರ್ನ್ ಮಾಡಿ. ವಾವ್, ಎರಡು ಕೈ ಮೇಲೆ ಕಿತ್ತು ಜೋರಾಗಿ ಇಳಿಸಿಗೆ ಕಡೆ. ಈಗ ಬೆನ್ನು ಹೇಗಿದೆ? ಬೆನ್ನು ಸರಿಯಾಗಿದೆ. ಬೆನ್ನು ಯಾವ ಥರ ಗುಣ ಆಯಿತು, ಅದೇ ಥರ ನಿಮ್ಮ ತಲೆಯಲ್ಲಿದ್ದಂಥ ಸಮಸ್ಯೆಗಳು ಕೂಡ ಇವತ್ತು ಬಿಡುಗಡೆ ಆಗಿದೆ. ಬಟ್ ಅದು ರಿಸಲ್ಟ್ ಕಾಣಬೇಕಾದ್ರೆ ನೀವು ದೇವ್ರ ವಾಕ್ಯದಲ್ಲಿ ಪ್ರತಿದಿನ ಕಾಲ ಕಳೀರಿ. ಮುಂದಿನ ತಿಂಗಳು ಬರುವಾಗ ಬೆನ್ನು ಇವತ್ತು ಹೆಂಗೆ ಗುಣ ಆಗಿದೆಯೋ ಅದೇ ಥರ ನೀವು ತಲೆ ವಿಷಯ ಹೇಳ್ತೀರಿ, ಬ್ರದರ್ ಇವತ್ತು ತಲೆಯಲ್ಲಿ ಯಾವ ಕೆಟ್ಟ ಆಲೋಚನೆಗಳಿಲ್ಲ, ಫಸ್ಟ್ ಕ್ಲಾಸ್ ಆಗಿದೆ ಎಂಬುದಾಗಿ. ಪ್ರೈಸ್ ಗಾಡ್. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಎಲ್ಲರೂ ಎದ್ದು ನೋಡೋಣ. ಈಗ ತನ್ನ ಬೆಳಗಿಂದ ವಾಕ್ಯವನ್ನು ಧ್ಯಾನಿಸಿದ್ದೇವೆ. ಯಾವ ರೀತಿ ಮಳೆಯು ಹಿಮವು ಆಕಾಶದಿಂದ ಹೊರಟು ಭೂಮಿಗೆ ಬಂದು ತನ್ನ ಕಾರ್ಯವನ್ನು ಪರಿಪೂರ್ಣಗೊಳಿಸ್ತದೋ, ಅದೇ ರೀತಿ ದೇವರ ಬಾಯಿಂದ ಹೊರಟಂಥ ಮಾತು ಅದು ಯಾವ ಉದ್ದೇಶಕ್ಕಾಗಿ ನೇಮಿಸಲಾಗಿದೆಯೋ ಆ ಕಾರ್ಯವನ್ನು ಪರಿಪೂರ್ಣಗೊಳಿಸ್ತದೆ ಎಂಬುದಾಗಿ ಈಗ ತಾನೇ ವಾಕ್ಯದಲ್ಲಿ ಕೇಳಿದ್ದೇವೆ. ಅಷ್ಟು ಮಾತ್ರವಲ್ಲ, ನಮ್ಮ ಕಣ್ಮುಂದೆ ನೋಡಿದ್ದೇವೆ. ದೇವರ ವಾಕ್ಯವನ್ನು ನಾವು ನಂಬಿ ಬಾಯ್ತು ನುಡಿಯುವಾಗ ಆ ವಾಕ್ಯವು ನಮ್ಮ ಶರೀರದಲ್ಲಿರುವಂತಹ ರೋಗಗಳನ್ನು ಮಾತ್ರವಲ್ಲ, ನಮ್ಮ ಜೀವನದ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಹೊಂದಿವೆ ಎಂಬುದಾಗಿ ನಾವು ನೋಡಿದ್ದೇವೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಯಾವುದೇ ಸ್ಥಿತಿಯಲ್ಲಿರ್ಬೋದು, ಯಾವುದೇ ಪರಿಸ್ಥಿತಿಯಲ್ಲಿರ್ಬೋದು, ಆ ಪರಿಸ್ಥಿತಿ ಕಡೆ ಗಮನ ಕೊಡಬೇಡಿ. ನಿಮ್ಮ ಜೀವನದಲ್ಲಿ ಸೈತಾನನು ಯಾವುದೆಲ್ಲವನ್ನು ಕದ್ಕೊಂಡು ಹೋಗಿದಾನೋ ಅವುಗಳೆಲ್ಲವನ್ನು ಪ್ರಭು ಯೇಸು ಹೇಳ್ತಾರೆ, ನಾನು 7 ಮಡಿಯಷ್ಟು ನಾನು ಹಿಂದಿರುಗಿಸಿ ಅವನ ಕೈಯಿಂದ ಕಿತ್ತು ನಿಮಗೆ ವಾಪಸ್ ಕೊಡ್ತೇನೆ ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ, ಮೊದಲನೇದಾಗಿ ನಿರ್ಧಾರ ತೆಗೆದುಕೊಳ್ಳಿ. ಪ್ರಭು ಯೇಸುವೆ, ಇನ್ನು ಮುಂದೆ ನಾನು ಸಮಸ್ಯೆಗಳ ಬಗ್ಗೆ ಆಲೋಚನೆ ಮಾಡದೆ ನಾನು ಸದಾಕಾಲ ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿಯ ಬಗ್ಗೆ ಆಲೋಚನೆ ಮಾಡುತ್ತಾ ನಾನು ನಿಮಗೋಸ್ಕರ ಮಾತ್ರ ಜೀವಿಸ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಬೆಳಗಿನ ಆ ಸಮಯದಿಂದ ಈ ನಿಮಿಷದವರೆಗೂ ನಮ್ಮ ಬಾಯಿಯಲ್ಲಿರುವಂಥ ಆ ಶಕ್ತಿಯ ಬಗ್ಗೆ ನೀವು ಪ್ರಕಟಪಡಿಸಿದ್ದೀರಿ. ನಮ್ಮ ಅದ್ಭುತ ಕಾರ್ಯಗಳು, ನಮ್ಮ ಜೀವನಕ್ಕೆ ಬೇಕಾದ ಅದ್ಭುತ ಕಾರ್ಯಗಳು ಎಲ್ಲೂ ಹೊರಗಡೆ ಇಲ್ಲ, ಬದಲಾಗಿ ನಮ್ಮ ಬಾಯಿಯಲ್ಲಿದೆ. ನಾವು ಬಾಯಿ ತೆಗೆದು ದೇವರ ವಾಕ್ಯ ನುಡಿಯುವಾಗ ಆ ವಾಕ್ಯವೇ ದೇವರ ಶಕ್ತಿಯಾಗಿದೆ. ಆ ವಾಕ್ಯವು ನನ್ನ ಜೀವಿತದಲ್ಲಿ ಬರಡಾಗಿರುವಂತಹ ಏರಿಯಾಗಳನ್ನು ಹಸನುಗೊಳಿಸಲಿಕ್ಕಾಗಿ, ಒದ್ದೆ ಮಾಡಲಿಕ್ಕಾಗಿ ಬೇಕಾದಂತಹ ಜೀವನ ಹೊಂದಿರುವಂತಹ ಜೀವಜಲವಾಗಿದೆ. ನಿಮ್ಮ ವಾಕ್ಯಗಳು ಎಂಬ ಸತ್ಯವನ್ನು ಕೂಡ ಪ್ರಕಟಪಡಿಸಿದ್ದೀರಿ. ನಂಬಿರಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂಪೂರ್ಣವಾಗಿ ಕಣ್ಣುಗಳು ಮುಚ್ಚಿ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪ್ರಭು ಯೇಸುವಿನ ವಾಕ್ಯಗಳು ಪರಿಹಾರವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಬಂದಿರುವಂಥ ಪ್ರತಿ ಒಬ್ಬೊಬ್ಬರನ್ನು ಕೂಡ ಅವ್ರು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಆ ಪರಿಸ್ಥಿತಿ ಬಿಡುಗಡೆ ಮಾಡಲಿಕ್ಕಾಗಿ
ನೀವು ನಿಮ್ಮ ವಾಕ್ಯ ಎಂಬ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಎಂಬ ಸತ್ಯವನ್ನು ಕೂಡ ನೀವು ಪ್ರಕಟಪಡಿಸಿದ್ದೀರಿ. ಇನ್ನೆಂದಿಗೂ ಈ ಮಕ್ಕಳು ಯಾವ ಕಾರಣಕ್ಕೂ ಎಡಕ್ಕಾಗಲಿ ಬಲಕ್ಕಾಗಲಿ ಗಮನ ಕೊಡದೆ, ಆ ಸಮಸ್ಯೆಗಳ ಪರಿಹಾರವನ್ನು ವ್ಯಕ್ತಿಗಳ ಮೂಲಕ ಹುಡುಕದೆ, ಬದಲಾಗಿ ನಿಮ್ಮ ಶಕ್ತಿಯಾಗಿರುವಂತಹ ನಿಮ್ಮ ವಾಕ್ಯದಲ್ಲಿ ಮಾತ್ರ ಅವರು ಪರಿಹಾರ ಕಂಡುಕೊಂಡು ನಿಮ್ಮನ್ನು ಮಾತ್ರ ಹಿಂಬಾಲಿಸ್ಕೊಂಡು ಬರುವಂತಾಗಲಿ. ಯೇಸು ನಾಮದಲ್ಲಿ ಇವರು ಯಾವ ಸಮಸ್ಯೆಗಳು ಹೊತ್ಕೊಂಡು ಬಂದಿದ್ದಾರೋ ಆ ಸಮಸ್ಯೆಗಳನ್ನು ತಂದಿರುವಂಥ ದುರಾತ್ಮನೇ ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಿದ್ದಾನೆ, ಇವರ ಜೀವಿತವನ್ನು ಬಿಟ್ಟು ತೊಲಗಿ ಈ ನಿಮಿಷದಲ್ಲಿ. ಯೇಸು ನಾಮದಲ್ಲಿ ಇವರ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಇವತ್ತೇ ಯೇಸು ನಾಮದಲ್ಲಿ ಮೇಣಂತೆ ಕರಗಿ ಹೋಗಿ, ಹಿಂದೆ ಯೇಸು ನಾಮದಲ್ಲಿ ಇವ್ರಿಗೆ ಬೇಕಾದಂತಹ ವಿಶ್ರಾಂತಿಯನ್ನು, ಬಿಡುಗಡೆಯನ್ನು ಯೇಸು ನಾಮದಲ್ಲಿ ಈ ನಿಮಿಷದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರಿ, ನಿಮ್ಮ ಕುಟುಂಬದಲ್ಲಿ ಯಾವ ವಸ್ತುಗಳು ಕಾಣೆಯಾಗಿದೆಯೋ ಯೇಸು ನಾಮದಲ್ಲಿ ಅದೆಲ್ಲೇ ಕತ್ತಲಲ್ಲಿ ಅಡಕವಾಗಿದ್ದರೂ ಕೂಡ ನಂಬಿರಿ, ನಿಮಗೆ ಗೊತ್ತಿಲ್ಲದಿರ್ಬೋದು ಆ ವಸ್ತುಗಳು ಎಲ್ಲಿವೆ ಎಂಬುದಾಗಿ. ಯೇಸು ನಾಮದಲ್ಲಿ ಆ ವಸ್ತುಗಳು ಸಂಪೂರ್ಣವಾಗಿ ಯೇಸುವಿನ ಕಣ್ಮುಂದಿವೆ. ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಆ ವಸ್ತುಗಳು ಎಲ್ಲೇ ಕತ್ತಲಲ್ಲಿ ಅಡಕವಾಗಿದ್ದರೂ ಕೂಡ ಯೇಸು ನಾಮದಲ್ಲಿ ಆ ವಸ್ತುಗಳು ಯೇಸು ನಾಮದಲ್ಲಿ ಬೆಳಕಿಗೆ ಬರುವಂತಾಗಲಿ. ದೇವತರುಗಳೇ ಹೋಗಿರಿ, ಆ ವಸ್ತು, ಆ ಚಿನ್ನದ ಆಭರಣ ಎಲ್ಲೇ ಯಾರ ಕೈಯಲ್ಲಿದ್ದರೂ ಕೂಡ ಯೇಸು ನಾಮದಲ್ಲಿ ಆ ಯಾರ ಬಳಿಯಲ್ಲಿದೆಯೋ ಅದನ್ನು ಹೋಗಿ ಹುಡುಕೊಂಡು ಬಂದು ಯೇಸು ನಾಮದಲ್ಲಿ ಆ ಸಹೋದರಿಗೆ ಒದಗಿಸ್ಕೊಡ್ರಿ. ಎಲ್ಲಿ ಕತ್ತಲೆ ಅಡಕವಾಗಿದೆಯೋ ಅದು ಯೇಸು ನಾಮದಲ್ಲಿ ಆ ಒಡವೆಗಳು ಬೆಳಕಿಗೆ ಬರುವಂತಾಗಲಿ. ಥ್ಯಾಂಕ್ ಯು ಲಾರ್ಡ್. ಯಾರ ಜೀವಿತದಲ್ಲಿ ಹಣಕಾಸಿನ ಕೊರತೆ ಇದೆಯೋ, ಸಾಲದ ಹೊರೆಯಲ್ಲಿ ಸಿಲ್ಕೊಂಡಿದ್ದಾರೋ, ಯೇಸು ನಾಮದಲ್ಲಿ ಆ ಬಡತನದ ದುರಾತ್ಮನೆ ಯೇಸು ನಾಮದಲ್ಲಿ ಅವರ ಜೀವಿತ ಬಿಟ್ಟು ತೊಲಗು. ಯೇಸು ನಾಮದಲ್ಲಿ ಅವರ ಜೀವನದಲ್ಲಿ ಹಿಂದೆ ಸಮೃದ್ಧಿ ತುಂಬಿ ತುಳುಕಲು ಎಂಬುದಾಗಿ ಆಜ್ಞೆ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಬಂದಿರುವಂಥ ಪ್ರತಿಯೊಂದು ಮಕ್ಕಳಿಗೂ ಯೇಸುವಿನ ನಾಮದಲ್ಲಿ ಬಿಡುಗಡೆಯನ್ನು ನಾನು ಪ್ರಕಟಪಡಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ನಾಮದಲ್ಲಿ ಬೇಕಾದ ಬಿಡುಗಡೆ ಸ್ವೀಕರಿಸಿಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಇದನ್ನು ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ನೋಡುವಂಥ ಪ್ರತಿಯೊಂದು ಮಕ್ಕಳು ಕೂಡ ಈ ಕ್ಷಣದಲ್ಲಿ ನಿಮ್ಗೆ ಯಾವುದೇ ಸಮಸ್ಯೆಗಳು, ಯಾವುದೇ ಬಂಧನಗಳು, ಯಾವುದೇ ಸಂದಿಗ್ಧ ಪರಿಸ್ಥಿತಿಗಳಿದ್ದರೂ ಕೂಡ ಯೇಸು ನಾಮದಲ್ಲಿ ನುಡಿತಾ ಇದ್ದಾನೆ, ಆ ಎಲ್ಲ ಬಂಧನಗಳಿಂದ, ಪರಿಸ್ಥಿತಿಗಳಿಂದ ಈ ಕ್ಷಣದಲ್ಲಿ ಬಿಡುಗಡೆಯನ್ನು ಸ್ವೀಕರಿಸಿಕೊಳ್ಳಿ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಬಿಡುಗಡೆ ಕೊಟ್ಟಿದ್ದು ಮಾತ್ರವಲ್ಲ, ಈ ಮಕ್ಕಳು ಅನುದಿನವೂ ಕೂಡ ನಿಮ್ಮ ಪ್ರಸನ್ನತೆಯಲ್ಲಿ ಕಾಲ ಕಳೆಯುತ್ತಾ ತಮ್ಮ ವಿಶ್ವಾಸವನ್ನು ಬಲಪಡಿಸಿಕೊಂಡು ಪ್ರತಿಯೊಬ್ಬರು ಕೂಡ ಯೇಸುವಿನ ರಾಜ್ಯವನ್ನು ಕಟ್ಟುವಂಥ ಕಾರ್ಯಕ್ಕಾಗಿ ಸಕ್ರಿಯವಾಗಿ ತಮ್ಮನ್ನೇ ತಾವು ತೊಡಗಿಸಿಕೊಳ್ಳುವಂತಾಗಲಿ. ಪ್ರತಿಯೊಬ್ಬರು ಕೂಡ ನಿಮ್ಮ ಸೇವೆಯನ್ನು ಮಾಡುವಂಥ ಮಕ್ಕಳಾಗಿ ಮಾರ್ಪಡುವಂತಾಗಲಿ. ಯೇಸು ನಾಮದಲ್ಲಿ ನಾನು ಈಗ ಏನನ್ನು ಬಾಯ್ತು ನುಡಿದಿದ್ದೇನೋ ಅವುಗಳೆಲ್ಲವನ್ನು ನಾವು ಒಟ್ಟಾಗಿ ಸ್ವೀಕರಿಸಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸುವಿನ ಘನಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ನೀವು ವಾಟ್ಸಪ್ಪನ್ನು ಯೂಸ್ ಮಾಡೋದಾದರೆ, ನಿಮ್ಗೆ ಯಾರಿಗೆ ನಮ್ಮ ಮೆಸೇಜ್ ಬರ್ತಾಯಿಲ್ಲ, ದಯವಿಟ್ಟು ನಿಮ್ಮ ನಂಬರ್ಗಳನ್ನು ಕೊಡಿ, ಒಂದು ಪೇಪರಲ್ಲಿ ಬರೆದು ಕೊಡಿ. ನಿಮ್ಮ ನಂಬರ್ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ತಾನೆ. ಮತ್ತು ನಿಮಗೆ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಪ್ರತಿದಿನ ನಿಮಗೆ ಮನೇಲೇ ಕುಳಿತುಕೊಂಡು ನೀವು ಇದೇ ಥರ ಬೋಧನೆ ಆಲಿಸ್ಬೋದು. ಸೊ ಹಾಗಾಗಿ ನಿಮ್ಮ ವಾಟ್ಸಪ್ ನಂಬರ್ ಕಳಿಸ್ಕೊಟ್ರೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ನಿಮ್ಗೆ ಕಳಿಸ್ಕೊಡ್ತೇವೆ. ನೀವು ಪ್ರತಿದಿನ ಮನೇಲೇ ಕುಳಿತುಕೊಂಡು ಧ್ಯಾನ ಕೂಟದಲ್ಲಿ ಭಾಗವಹಿಸ್ಬೋದು. ಪ್ರತಿದಿನ ಭಾಗವಹಿಸಿ ನೋಡಿ, ಜಸ್ಟ್ ಮುಂದಿನ ತಿಂಗಳು ಬರೋ ಅಷ್ಟರಲ್ಲಿ ಯಾವ ರೀತಿ ಬದಲಾವಣೆಗಳಾಗ್ತದೆ ಎಂಬುದಾಗಿ.